ಬಸವೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯವರ ನಾಟಕ ಶ್ರೀ ರೇಣುಕಾ ಯಲ್ಲಮ್ಮ ಭಕ್ತಿ ಪ್ರಧಾನವಾದಂತ ನಾಟಕ. ಕಲಾಭಿಮಾನಿಗಳೇ, ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ನೋಡಲೇಬೇಕಾದಂತ ಭಕ್ತಿ ಪ್ರಧಾನವಾದಂತ ನಾಟಕ ಶ್ರೀ ರೇಣುಕಾ ಯಲ್ಲಮ್ಮ ನಮ್ಮ ಸಂಘದಿಂದ ಪ್ರತಿದಿನ ಒಂದೇ ಒಂದು ಪ್ರದರ್ಶನ ಮಧ್ಯಾಹ್ನ 3 ಗಂಟೆಗೆ. ಇದೇ ನಿಮ್ಮೂರಲ್ಲಿ ಹಾಕಿರುವಂತ ಕಮತಗಿ ಕಂಪನಿಯವರ ನಾಟಕ. ಕಲಾಭಿಮಾನಿಗಳೇ, ನಾಟಕ ಶ್ರೀ ರೇಣುಕಾ ಯಲ್ಲಮ್ಮ. ಪರಿಪಾಲಕ ಮಾತುಶ್ರೀ ಅವರನ್ನ ಕತ್ತರಿಸಿ ಕೊಂದ ಭೂಪ ನನಗೆ ಕಳಕ ಬಂದ್ರೆ ಟಿಕೆಟ್ ಎಷ್ಟು ಸರ್ ಹೇಳಿದ್ಲೆ ಹೊಳ್ಳೆ ಬಳ್ಳೆ ಬರ್ತಿಲ್ಲ ನಡಿ. ಎಲ್ಲವೋ ದುರ್ಜನ ಕಾರ್ತವೀರ್ಯ ಅರ್ಜುನ, ಕಾರಣ ನನ್ನ ತಂದೆಯನ್ನು ನಿಂದಿಸಿದ ನೀಚಾದಿ ನೀಚರೇ. ಇದಕ್ಕೆ ಪ್ರತೀಕಾರವಾಗಿ ಈ ನನ್ನ ಚಂಡ ಪ್ರಚಂಡ ದೂರ್ದಂಡ ಉದ್ದಂಡ ವರ್ಷವನ್ನು ಜಳಪಿಸಿ 21 ಪರ್ಯಾಯಗಳು ಸಮಸ್ತ ಭೂಮಂಡಲದಲ್ಲೂ ಸಂಹಾರ ಮಾಡಿ ನಿನ್ನ ಕ್ಷತ್ರಿಯ ಕುಲವನ್ನು ಸಂಹಾರ ಮಾಡಿ ನನ್ನ ತಂದೆಗೆ ದರ್ಪಣ ಗೈಯದಿದ್ದರೆ ನಾನು ಮಾಲಕ್ರ ನೀವು ನೋಡ್ರಿ ಇವನ್ನ ದಿನ ನಾಟಕ ಪುಕ್ಷಟೆ ನೋಡಕ್ ಬರ್ತಾನ. ಪುಕ್ಷಟೆ ಬರ್ತಾನ? ಹ್ಞೂನ್ರಿ. ಬರ್ಲಿ ಬಿಡ, ಸಣ್ಣ ಹುಡುಗ ಅದನ. ಏನ್ ಸಣ್ಣ ಹುಡುಗದನ ಅಂತಾರ್ರಿ? ಆಗಲ್ಲ ಗೇಟ್ ಇಂದ ಹೊರಗೆ ಹಾಕಿನಿ, ಅಲ್ಲಿ ತಗಡ್ ಸರಿಸಿ ಒಳಗ್ ಬಂದಾನ. ತಗಡ್ ಸರಿಸಿ? ಏ ತಗಡ್ ಸ್ವಲ್ಪ ರಿಕ್ಕಂಗ್ ಬಿಗಿಲಿ ಅದನ್ನ. ಬಿಗಿ, ಯಾರು ಒಳಗ್ ಬರಲಾರ್ದಂಗ್ ಬಿಗಿ. ಬಿಗಿತೀನಿ, ಒಂದ್ ಸ್ವಲ್ಪ ಹೇಳ್ರಿ ಇವಂಗ. ಏನ್ ಹೇಳ್ತಾರ ಬಿಡ್ಲೆ, ಸಣ್ಣ ಹುಡುಗ ಕೂಡ ಸೇರಿ ನೀನು ಸಣ್ಣ ಹುಡುಗ ಆಗ. ನಿಮ್ಗೆ ತಿಳಿಸಿ ಹೇಳಕ್ ಬರೋದಲ್ರಿ, ನಾನೇ ಇವ್ನ ಕಟ್ಟಿ ಹಾಕಿ ಬರೋಬ್ಬರಿ ಬುದ್ಧಿ ಹೇಳ್ತೀನಿ. ದಿನಕ್ಕೆ ಒಂದೇ ಆಟ ಆದ್ರೆ ನಮ್ಮ ಹೊಟ್ಟೆ ಹೆಂಗೆ ತುಂಬತೈತೆ ನೀನೇ ಹೇಳು. ಮಾಲೀಕರು ಇವೆಲ್ಲ ತಿಳಿವಲ್ತು. ಆಯ್ತು ಹೇಳು. ನನ್ನ ಡ್ರೆಸ್ ಇಲ್ಲೇ ಇಟ್ಟಿರ್ತೀನಿ, ಪೆಟ್ಟಿಗೆಗೆ ಹಾಕಿ. ಲೇ ಯಾರ ನೀನು ಇಲ್ಲೇ ಕುಂತಿದ್ದಿ? ಟಿಕೆಟನ್ನ ಹಗ್ಗ ತರ್ತೀನಿ ಇಲ್ಲೇ ಕುಂಡ್ರ. ಟಿಕೆಟನ್ನ ಹಗ್ಗ ತರ್ತೀನಿ ಇಲ್ಲೇ ಕುಂತೀರನ್ನ? ಎದಕ್ಕೆ? ನಂಗೆ ಕಟ್ಟಿ ಹಾಕ್ರಿ. ನಿನ್ನ ಕಟ್ಟಾಕ್ತಾನ? ಯಾಕೆ ಎದಕ್ಕೆ? ಯಾಕಂದ್ರೆ ನಾ ತುಡುಗಿಲಿ ತಗಡ್ ಸರಿಸಿ ಹಿಂದೆ ಬಂದೇನ್ರಿ. ಹಾಗೆಲ್ಲ ಬರೋಂಗಿಲ್ಲ, ಟಿಕೆಟ್ ತಗೊಂಡ ಒಳಗೆ ಬರಬೇಕು. ನಮ್ಮ ಕಡೆ ರೊಕ್ಕ ಇಲ್ರಿ. ರೊಕ್ಕ ಇಲ್ದಿದ್ರೆ ಅಪ್ಪ ಅವನ ಹತ್ರ ಇಸ್ಕೊಂಡು ಬರ್ಬೇಕು. ಅವರಿಬ್ರು ಇಲ್ರಿ. ಹಂಗಾರೆ ನೀನು ಅನಾಥ ಇದೆಯಾ? ಮತ್ತೆ ಎಲ್ಲಿರ್ತಿ, ಏನು ಮಾಡ್ತಿ? ಚಾ ಅಂಗಡಿ ಸಿದ್ದಪ್ಪ ನನ್ನ ಕಡೆ ಇರ್ತೀನಿ ರೀ. ಕಪ್ಪ ಬಸಿ ತೊಳೆದ್ರೆ ಅವನು ಊಟ ಕೊಡ್ತಾನ್ರಿ. ರಾತ್ರಿ ಎಲ್ಲಿ ಮಕ್ಕೋತಿ? ಅಲ್ಲೇ ಅಂಗಡಿ ಕಡೆ ನಾವು ಮಲ್ಕೊಳ್ತೇವೆ. ನೀವೊಂದು ಕೆಲಸ ಮಾಡ್ತಿ, ನಮ್ಮ ಮನೆಗೆ ಬರ್ತಿ, ನಾನು ನೀನು ನೋಡ್ಕೋತೀನಿ. ಬಾ. ಇನ್ನು ಮೇಲೆ ಇದ ನಿನ್ನ ಮನೆ, ನೀ ಇಲ್ಲೇ ಇರ್ಬೇಕು. ಅದ್ಯಾರು? ಆಕಿ ನನ್ನ ಹೆಂಡತಿ. ಈಗ ಅವಳು ಮ್ಯಾಲದಾಳೆ, ನಿನಗ ಅವ್ವ ಇದ್ದಂಗೆ, ನಾನು ಅಪ್ಪ. ಏ ಮಂಗ್ಯ, ಇನ್ನು ನಿದ್ದೆ ಮುಗ್ದಿಲ್ಲೇನ?
ಲಗುನ್ ಬಾರೋ. ಇನ್ನು 10 ಮಿನಿಟಾಗಿ ನೀ ಇಲ್ಲಿ ಬರಲಿಲ್ಲ ಅಂದ್ರೆ ನಾ ಅಲ್ಲೇ ಬಂದು ಓದಿತೇನೆ ನಿನಗೆ. ಏ ರಾಜ, ಇಲ್ಲಿ ಮಾಲೀಕರು ಬಯಕ್ ಹತ್ತಾರ, ಮಂದಿ ಎಲ್ಲ ಬರೋಕೆ ಶುರು ಮಾಡ್ಯಾರ. ಲಗುನ್ ಬಾರಲ್ಲೇ. ಅಲ್ಲೋ ಕಾಕ, ಬರೋ ಹೊತ್ನೇ ನೀನು ಕರ್ಕೊಂಡು ಬಂದುಬಿಡ್ಬೇಕಿಲ್ಲ. ಓ, ನನ್ನ ಜೋಡಿ ಎಲ್ಲಿ ಬರ್ತಾನ ಅವನು? 10 ಸಾರಿ ಫೋನ್ ಮಾಡಬೇಕು, ಆಮೇಲೆ ಅವನು ಬರುವುದು. ಏನ ಕಣ್ಣು ಕಿಶಾಕತ್ತಿ? ಹೆಂಗೈತಿ ಮೈಯಾಗ? ನನ್ನ ಕಣ್ಣು ನನ್ನ ಇಷ್ಟ. ಭಾಳ ನನ್ನ ಮುಂದೆ ಕಣ್ಣದು ಕಿಶಾಕ್ ಹೋಗ್ಬೇಡ, ಕಣ್ಣ ಕಿತ್ತು ಬಿಡ್ತು ನೋಡು, ಹುಷಾರ್. ಹಾಂ, ವಯಸ್ಸಾಗ ನಾ ದೊಡ್ಡವನದೀನಿ, ಮರ್ಯಾದೆ ಕೊಟ್ಟು ಮಾತಾಡು. ಈ ನಾಟಕನ್ಯಾಗ ನಾ ಸಾವುಕಾರ ಅದೀನಿ, ನೀ ಆಳದಿ, ನೀ ನನಗೆ ಕಿಮ್ಮತ್ ಕೊಡ್ಬೇಕು. ಅದು ರಂಗದ ಮೇಲೆ ನಾನು ನಿನ್ನ ಅಪ್ಪ ಅದೀನಿ. ಅದು ಮನ್ಯಾಗ, ಇಲ್ಲಲ್ಲ. ಹಾಂ, ನಾಟಕ ಮುಗಿಲಿ, ಮನೆಯಾಗ ನೋಡ್ಕೊತೀನಿ ನಿನ್ನ. ನಾಟಕ ಮುಗಿದ್ರೊಳಗೆ ಇಲ್ಲೇ ಸ್ಟೇಜ್ ಮೇಲೆ ನಾನು ನಿನ್ನ ನೋಡ್ಕೋತಾನೆ. ಇನ್ನು ಇವತ್ತು ದೋತ್ರ ಕಳಿಲಿಲ್ಲ ಅಂದ್ರೆ ಕೇಳಲ್ಲ ಎಲ್ಲ ಮಂದ್ಯಾಗ. ಮಾಲೀಕರಿಗೆ ಹೇಳ್ತೀನಿ ನಾನು. ಅವ್ರ ಅಪ್ಪ ಹೇಳೋ, ಯಾವೇನು ಮಾಡ್ಕೊಳಂಗಿಲ್ಲ ನನಗೆ. ಏನಿಲ್ರಿ ಮಾಲಕ್ರ, ಅದು ಮಜಾಕ್ ಮಾಡಕತ್ತಿದ್ದೀವಿ ರೀ. ಮಜಾಕ್ ಮಾಡೋದು ಇಲ್ಲೆಲ್ಲ, ಅಲ್ಲೇ ಸ್ಟೇಜ್ ಮೇಲೆ ಮಾಡೋಗ್ರಿ. ಅದು ತಿಳಿಸಿ ಹೇಳ್ರಿ. ಅವನಿಗೆ ಅಷ್ಟೇ ಅಲ್ಲ, ನಿನಗೂ ಸೇರಿಸಿ ಹೇಳಕತ್ತೀನಿ. ಲಗು ತಯಾರಾಗಿ ಬರ್ರಲ್ಲಿ. ನನ್ನ ಕರ್ಮ, ನಿನ್ನ ಸಲುವಾಗ ಯಾರ್ಯಾರ ಕಡೆಯಿಂದ ಏನೇನು ಅನ್ಸ್ಕೋಬೇಕು ಭಗವಂತ. ಮಾಲಕ್ ಬೇದಿದ್ದು ನನ್ನ ಸಲುವಾಗಲ್ಲ, ನಿನ್ನ ಸಲುವಾಗಿ ನನಗೆ ಬೇದಾನೆ. ದೊಡ್ಡವಾಗಿ ಬುದ್ಧಿಯಲ್ಲಿ ಇಟ್ಟಿ ಅಂತ ಹೇಳೋದು ಅವ್ನು ಇಂಡೈರೆಕ್ಟಾಗಿ. ಮನೆಗೆ ಬಾ, ಐತೆ ನಿನಗೆ. ಬರ್ತಾನೆ. ಸಾವ್ಕಾರ್ರೆ, ಸಾವ್ಕಾರ, ಓಹೋ, ನಮ್ಮ ಭೀಮಪ್ಪ. ಏನು ಭೀಮಪ್ಪ, ಭಾಳ ದಿನ ಆದ್ಮೇಲೆ ನನ್ನ ಮನೆ ಕಡೆ ಬಂದುಬಿಟ್ಟಿ. ಏನಪ್ಪ ಸಮಾಚಾರ? ಅಂಥದ್ದೇನಿಲ್ರಿ, ತಮಗ ಒಂದು ಸುದ್ದಿ ಮುಟ್ಸೋದಿತ್ತು ರೀ. ಸುದ್ದಿ ಮುಟ್ಸೋದಿತ್ತು? ಅದೇನಂತ ಹೇಳು ಭೀಮಪ್ಪ. ನಾ ಅದನ್ನ ಹೇಳಿದರೆ ಸರಿನೋ ತಪ್ಪು ಏನು ತಿಳಿಗೊಳ್ತಾಗೈತಿ. ನೋಡು ಭೀಮಪ್ಪ, ನೀನು ಯಾವುದೇ ವಿಷಯ ಹೇಳಕ್ ಬಂದ್ರು ನನ್ನ ಬಗ್ಗೆ, ನನ್ನ ಮನೆತನದ ಬಗ್ಗೆ ಕಾಳಜಿ ಇಟ್ಕೊಂಡೇ ಬಂದಿರ್ತಿ ಅನ್ನೋದು ನನಗೆ ಬಹಳ ವಿಶ್ವಾಸ ಐತಿ. ಅದೇನು ವಿಷಯ ಹೇಳ್ಬೇಕಂತ ಬಂದಿಯೋ ನಿಸ್ಸಂಕೋಚವಾಗಿ ಹೇಳ್ಬೇಡಪ್ಪ. ಇತ್ತೀಚೆಗೆ ಸಣ್ಣ ಸಾವುಕಾರರು ಹಾದಿ ತಪ್ಪಕತ್ತಾರ್ರಿ. ಏನಂದಿ? ಸಣ್ಣ ಸಾವುಕಾರರು ಹಾದಿ ತಪ್ಪಕತ್ತಾರ? ಅಂಥದ್ದೇನು ಮಾಡಾಕತ್ತಾನವ? ಸಿಗರೇಟ್ ಸೇತಾರ, ಕುಡಿಯೋದು ಕಲ್ತಾರ್ರಿ. ಅಷ್ಟೇ ಅಲ್ಲ, ಹೆಣ್ಮಕ್ಳ ಚಟನೂ ಐತ್ರಿ. ನಾ ಭಾಳ ಸಲ ಅವ್ರಿಗೆ ತಿಳಿಸಿ ಹೇಳೀನ್ರಿ, ಆದರೆ ಅವ್ರು ನನ್ನ ಮಾತು ಕೇಳೋಲ್ರಿ. ನಿಮ್ಮ ಮನೆತನದ ಋಣ ನನ್ನ ಮೇಲೆ ಐತ್ರಿ. ನಾ ಸಾಯೋ ಮಟ್ಟ ಅದು ಮರೆಯೋದಿಲ್ರಿ. ಪರಿಸ್ಥಿತಿ ಹದಗೆಡೋ ಮುಂದೆ ಸ್ವಲ್ಪ ವಿಚಾರ ಮಾಡ್ರಿ.
ಲೈಟ್ ಹಾಕೋದು ನಾನು, ಲೇಟ್ ಹೇಳೋದು ಇವನು. ರಾಜಾ ಸರ್ ನೋಪ್ಪ ನಿಂದ ಹೋಗ. ಲೇ ಹೇಳ ಮೇಲೆ ಗಪ್ಪ ಎದ್ದನ ಏನಪ್ಪ ಕಿಟ್ಕಿಟ್ನಿಂದ ಬಾಂಡ್ಯ ಒಗ್ಯಾನ ನಿಮ್ಮ ಸಲುವಾಗಿ ಕಾಯಕ್ಕೆ ಹತ್ತವು. ಯಾರ್ದೈತಿ ಪಾಳೆ? ತಮ್ಮದೇ ಸರ್. ಇವತ್ತೊಂದಿನ ನೀ ಮಾಡ, ನಿನ್ನ ನಾಳೆ ನೆನ್ ಪಾಳೆ ಐತ್ಲ ಅದು ನಾ ಮಾಡ್ತಾನೆ. ಈ ವಿಷಯದಾಗ ನಮ್ಗೆ ಭಾಳ ಸಾಲ ಮೋಸ ಆಗೈತೆ ನನಗೆ. ನಿಮ್ಮ ಕೆಲಸ ನೀವು ಮಾಡೋ ನಡಿ. ಮಾಡ್ತಾನೆ ಸಮಾಧಾನ. ಸ್ವಲ್ಪ ಚಾಟ್ ತೊಗೊಂಬಂದ್ರೆ ಚಲೋ ಆಕತಿ. ಬಾಂಡಿ ತಿಕ್ಕಿದ ಮೇಲೆ ಅವೆಲ್ಲ ಸಿಗ್ತಾವೆ. ತಿಕ್ಕ ನಡಿ. ಏನು ಇಲ್ಲಿ ಹೊಲ್ಗದವಲ್ಲ ಬಾಂಡೆ? ನಾವು ಯಾವತ್ತಾರ ಹಿಂಗೆ ಕೇಳಿವೇನ? ನೀನು ಸಿಕ್ಕಂಗೆ ತಿಂದು ಕುಟ್ರಿ ಹಾಕ್ತಿ. ತಿಕ್ತಾಳೆ ಲಗು ತಿಕ್ಕಿ ಒಳಗೆ ಬಾ, ಒಗ್ಯಾನ ಕಾಯ್ತಾ ಇದಾವ. ಯಪ್ಪು ಬಾಂಡೆ ನಾ ತಿಕ್ತಾನೆ, ಹೋಗ್ಯಾನ ಹೋಗೋದು ಬಿಡಪ್ಪ. ಕಟ ಈ ಪ್ರೀತಿಯನ್ನು ನಾನು ಸ್ವೀಕರಿಸಲು ಸಾಧ್ಯವೇ ಇಲ್ಲ. ನೀನು ನನ್ನ ಕಣ್ಣು ಮುಂದೆ ನಿಂದ್ರ ಹೋಗ್ಬೇಡ, ಬಕೆಟ್ ತಲೆ ಆಗ್ತಾನೆ. ಮತ್ತೆ ನಡಿ ಗೆಟ್ ಔಟ್. ನಮ್ಮ ಮುಂದೆ ಮಾಡ್ಕೋತೀವಿ. ಮಗಿಯ ಇವು ಮಾತು ಕೇಳಿದ್ರೆ ಕಿಮ್ಮತ್ ಕೊಡ್ತಾನೆ, ಇಲ್ಲ ಅಂದ್ರೆ ಗೆಟ್ ಔಟ್ ಅಂತಾನೆ. ಲಗನ್ ತಿಕ್ ಬಾರ. ತೋರಿಸ್ಬೇಡ ನೀನು, ಮತ್ತೆ ಬಕೆಟ್ ಹೋಗ್ತಿ ಒಗಿದ ಬಿಡ್ತು. ಮತ್ತೆ ಮಾರಿಗೆ ಮುಂಜಾನೆ ಎಂಥ ಅಪ್ಪ ಗಂಟು ಬಿದ್ದೀವಪ್ಪ. ಅವನವ್ನು ಮಂದಿ ಅಪ್ಪಗಳು ನೋಡಿ ಅಟ್ಟ ಹೆಂಗೆ ಪ್ರೀತಿ ಮಾಡ್ತಾರೆ ಮಕ್ಕಳ. ಕಿರ್ನೆ ಏನು ನಡ್ಸಿ? ಏನಪ್ಪ ಲಗುಚೆ ಅದು ಬಂದಿಲ್ಲ ಇವತ್ತು? ಎತ್ತರ ಆತ ಎದ್ನಿ. ಆ ಗಾಡಿ ಮೇಲೆ ಹೆಂಗಾರ ಜೀವನ ಮಾಡ್ತೀವ? ಅದಕ್ಕೆ ಏನಾತ? ಎಷ್ಟು ಸಲ ಬಂದ್ಬೇಕು ಗೊತ್ತೇನದ? ಸಾಕಾಗೋಯ್ತು ಅದ್ರ ಕಾಲಾಗ. ನಿನ್ನ ಕೈಯ ಹಂಗಾಕೈತದ, ನನ್ನ ಕೈಯ ಬರಾಬರಿ ಇರ್ತದೆ ಅದ. ಮಾರೇ ಆತಿಲ್ಲ ನನ್ನ ಗಾಡಿ ರಿಪೇರಿ. ಗಾಡಿ ರಿಪೇರಿ ಆಗೈತೆ ನೋಡು. ತೊಳೆಸಿ ಹಚ್ಬೇಕಿಲ್ಲ ಅದನ್ನ ಹಂಗೆ ಇಟ್ಟಿಲ್ಲ. ಇದು ಸರ್ವಿಸ್ ಸೆಂಟರ್ ಅಲ್ಲಿದೆ, ಬರೀ ಗಾಡಿ ರಿಪೇರಿ ಮಾಡೋದು ಅಟ್ಟ ಇದೆ. ಸಾಯ್ತಿದ್ದೇನೆ ಒಂದು 2 ಹೆಜ್ಜೆ ಹೋಗಿ ತೊಳ್ಕೊಂಬಂದಿದ್ರೆ. ಯಾಕಂದ್ರೆ ನೀ ಖಾಲಿ ಇರ್ತಿ ತೊಳ್ಕೊಂಡು ಹೋಗ್ಲ. ಅದು ಬಿಡು, ಮೊದಲು ಅದು ರಿಪೇರಿ ಮಾಡಿಸೋ. ಎಲ್ಲಾರು ಮಾರದನ್ನ ಜನ್ರೇಟರ್ ಇದ್ದಂಗೆ ಪಟ ಉದ್ರಕೋತದೆ. ಎಲ್ಲಿ ಬೇಕಲ್ಲಿ ಬಂದು ಬೀಳತ್ತದ. ನನ್ನ ಕೈಯಾಗ ಬರಾಬರಿ ಐತೆ ಅದ. ಏನು ಗಜ್ರಿಗೆ ಅರ್ಧತ್ತಿ ನೀನು ನಾಟಕ ಮುಗಿಸ್ಕೊಂಡು ಒತ್ಕೋತ ಬಂದನ. ಅದನ್ನ ಅರ್ಧ ಕಿಲೋಮೀಟರ್ ಒತ್ತೀನಿ ಅದು ಗಾಡಿ. ಯಾಕೆ ಏನಾತ? ಗೊತ್ತಿಲ್ಲ, ಒಮ್ಮೆ ಬಂದಾತ ಹಿಂಗೆ ನುಗ್ಗಿಸಿ ಚಾಲು ಮಾಡ್ಕೊತ ಬಂದನ. ನಿಂದೊಳಗೆ ತೊಗೊಂಡೋದ್ನಲ್ಲ ಮಾರಣ ಗಾಡಿ. ಈ ರಜೆ ಏನು ನೋಡ್ನಾಗ್ತಾಳ? ನನ್ನ ನೋಡ್ನಕ್ಲನ್ಲೆ? ನಿನ್ನ ನೋಡ್ಲಕ್ಕ. ಹೋಗು, ಈಗ ಸುದ್ದಾಗಂಗೆ ಕಾಣ್ತಾಳ. ಹೋಗು, ಪ್ರಪೋಸ್ ಮಾಡಾಗು. ಹಂಗತಿ ಇವತ್ತು ಸಂಜಿಕ ಮಾತಾಡ್ಸ್ನಕಿ. ಹೌದಾ? ಹೋಗು ಬಿಡ್ಬೇಡ, ಹೋಗ. ನಮ್ಮಪ್ಪ ದಗದಾಚನ ಪ್ಯಾಟ್ಯಾಗ ಹೋಗಿ ಬರ್ತಾನ. ಸಂಜೆ ಕೊಟ್ಟು ಏನಾಕೈತೆ ಅಲ್ಲಿ ಮಾತಾಡ್ಸಿ ಬಿಡ್ತಾನಕಿ. ಇದು ಚಾವಿನ ಎಲ್ಲ ಬರೋಬರಾಗೈತಿಲ್ಲ? ಬರೋಬರಾಗೈತಿ. ರೊಕ್ಕ ಕಟ್ಟಿಲ್ಲ, ಕೊಡ್ತನ. ನೀ ಯಾವ ಕೊಟ್ಟಿ ಹೋಗು. ಏನಂದಿ? ಏನಿಲ್ಲ ಹೋಗು. ಸಂಜೆಗೆ ಸಿಗ್ತಾನ? ಏನೋ ವೀರು, ಎಲ್ಲಿ ಮಾಲ್ ತರಕೊಂಟೇನ? ಏನೋ ರಾಜಣ್ಣ ಕಿರ್ತಿ ನೀನು ನೋಡ್ನಕ್ಲಂತಲ. ಯಾರು ಹೇಳ್ರಿ? ಕಿರ್ನೆ ಹೇಳಿದಾನ. ಕಿರ್ನೆ ಹೇಳ್ದ? ಕಾಕು ಒಂದು ತೆನಿ ಕೊಡು. ಏನೋ ರಾಜ ನೀನು ಕಿರ್ತಿ ನೋಡಿ ನಕ್ಕಳತ್ತಲ್ಲ. ಯಾರು ಹೇಳ್ರಿ? ಕಿರ್ನೆ ಅಂದವ. ये राजा कीर्ति देखो हंसी दे तुझे कौन बोले बा? किरण बोले. ರಾಜಣ್ಣ ಕಿರ್ತಿ ಅಕ್ಕ ನೀನು ನೋಡಿ ನಕ್ಕಳು. ರಾಜಣ್ಣ ನಿನ್ನ ಕಿರ್ತಿ ನೋಡಿ ನಕ್ಕಳ. ಯಾರು ಹೇಳ್ರಿ? ಕಿರ್ನೆ ಹೇಳಿದ ನನಗೆ. ಕಿರ್ನೆ ಹೇಳ್ದ ನನಗೆ. ಕಿರ್ನೆ ಹೇಳಿದಾನ. ಕಿರ್ನೆ ಬೋಲೆ? ಕಿರ್ನೆ ಹೇಳಿದ. ತಗೋವ ಮೊದ್ಲು ಹೋಗಿ ಅವನಿಗೆ ರೊಕ್ಕ ಕೊಡು. ಬ್ಯಾಡ್ರಿಪ್ಪ, ಮೊದಲ ನೀವಿಷ್ಟು ಸಹಾಯ ಮಾಡಿದಿರಿ, ಮತ್ತೆ ನಿಮ್ಮ ಹತ್ರ ನಾ ಸಹಾಯ ತೊಗೊಂಡ್ರೆ ನನ್ನ ಮನಸ್ಸು ಒಪ್ಪಂಗಿಲ್ರಿಪ್ಪ. ನೀನೇನು ಹೊರಗಿನ ಹಾಕೇನು? ನನ್ನ ಮಗಳಿದ್ದಂಗೆ ಅವ ದಿನ ಬಂದು ಸಾಲ ಕೇಳಿ ಎಲ್ಲರ ಮುಂದೆ ಬಾಯಿಗೆ ಬಂದಾಗ ಬೈದು ಹೋಗ್ತಾನೆ. ಮೊದಲು ಒಂದು ಸಾಲ ಮುಟ್ಸು ತಗೋ. ಬರ್ತೀನಿರಪ್ಪ. ಹಲೋ ದಾನ ಶೂರ ಕರ್ಣ ಅವರೇ, ಇವತ್ತಿನ ಪಗಾರ ಹಾರಿಸ್ಬಿಟ್ರೆ? ಇರಲಿ ಬಿಡು, ಕಷ್ಟದಾಗದಾಳೆ, ಸಹಾಯ ಮಾಡ್ಬೇಕ. ಅಲ್ಲ ಬಂದವ್ರಿಗೆಲ್ಲ ನೀ ಹಿಂಗೆ ರೊಕ್ಕ ಕೊಡ್ಕೋತ ಹೋದ್ರ ನಾವೇನು ತಿನ್ನೋದು ಹೊಟ್ಟಿಗೆ? ತಿನ್ನಕ್ಕೇನು ಕಮ್ಮಿ ಆಗದ? ಬಿರಿಯಾನಿ ಅಲ್ದಿದ್ರೆ ಅನ್ನ ಸಾಂಬಾರು ಸಿಗ್ತೈತಲ್ಲ, ಅದ್ರಾಗೂ ಹೊಟ್ಟೆ ತುಂಬತೈತಲ್ಲ, ಮತ್ತೇನ? ನೀ ಹಿಂಗೆ ಬಂದವ್ರಿಗೆ ಸಾಲ ಕೇಳಿದವ್ರಿಗೆ ಕಷ್ಟದಲ್ಲಿ ಇದ್ದವ್ರಿಗೆ ರೊಕ್ಕ ಕೊಟ್ಟು
ನೀನ ಹಿಂಗೆ ಹಿಂದೆ ಉಳಿದ್ಬಿಟ್ಟು ನಾನು ನಿನ್ನ ಜೋಡಿ ಹಿಂದೆ ಉಳಿದ್ಬಿಟ್ಟನು. ಕಷ್ಟದಾಗಿದ್ದವ್ರು ಸಹಾಯ ಮಾಡಿದ್ರೆ ನಮಗೆ ಕಷ್ಟ ಬಂದಾಗ ಇವ್ರಲ್ದಿದ್ರೆ ಬೇರೆ ಯಾರಾದರೂ ಬಂದು ಸಹಾಯ ಮಾಡ್ತಾರೆ. ನೋಡು, ಒಂದು ಹೇಳ್ತೀನಿ ತಿಳ್ಕ, ಕೂಡಿ ಇಡೋದ್ರಾಗ ಖುಷಿ ಇಲ್ಲ, ಕೊಡೋದ್ರಾಗ ಖುಷಿ ಐತಿ. ನಿಂಗೆ ಮುಂದೆ ತಿಳಿತೈತೆ, ನನಗೆ ಹೊಟ್ಟೆ ಎಸ್ತೈತೆ. ಬಾ ಅಡಿ, ನನಗೂ ಹಸದೈತಿ. ಇನ್ನೂ ಅಷ್ಟೊತ್ತಾಗೈತಿ? ಒಂದು 10 ನಿಮಿಷ ಅಣ್ಣ, ಒಂದು 10 ನಿಮಿಷ ಹಾಕತ್ರಿ. ಚಾ ಕುಡಿದು ಬರಲಿ ನಾನು ನೋಡೋ. ಹಾಂ, ಕುಡಿದು ಬರ್ರಿ. ಕಿರ್ನ್ಯಾ, ಏನು ಮಾಡಕತ್ತಿ? ಹಾಂ, ಚಪಾತಿ ಮಾಡತ್ನ. ಚಪಾತಿ ಮಾಡತ್ತಿ? ಹಾಂ. ಬೆಲ್ಲುಣಿಗೆ ಎಲ್ಲೈತಿ? ಬೆಲ್ಲುಣಿಗೆ ಮಾರ್ಯಾಣ ಗ್ಯಾರೇಜಾಗ ಏನು ಮಾಡ್ತಿರ್ತಾರೋ? ಹಾಂ, ಲಾಜಿಕ್. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿನಗೆ. ರಾಜಾ, ಇವನು ಮಣ್ಣು ನಕ್ಕೋತ ಹೋಗಿ ಈಗ ಏನು ಕೆಟ್ಟ ಗರಮ ನೋಡಕ್ತಾಳ. ಅದ ವಿಷಯ ನಿನಗೆ ಹೇಳಕತ್ ಬಂದನ್ನ. ನಿನ್ನೆ ಇರಲಿಲ್ಲ. ವಾರಕ್ಕೊಂದು ಸೂಟಿ ನಾವು ಆಯ್ತಾಕ ಹೋಗಿನೇ. ನಿನ್ನ ಮಾತಾಡ್ಸಕತ್ ಹೋಗಿನ ಆಕಿಗೆ. ಹಾಂ, ದೊಡ್ಡ ಗಾತ ಆತ. ಏನಾತ? ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಾನು ನಿಂಗೆ ಲವ್ ಮಾಡತ್ತೀನಿ. ನಿನ್ನ ಕಂಗ್ರ್ಯಾಚುಲೇಷನ್ಸ್ ವಾಪಸ್ ತಗೋ, ನನಗೇನು ಇಷ್ಟ ಇಲ್ಲ. ವಾಯ್? ನಿಂಗೆ ಮಾಡೋ ಕೆಲಸ ಏನಿಲ್ಲನ? ಕೆಲಸ ಐತಿ, ಎಲ್ಲನೂ ಐತಿ, ಅದ್ರ ಜೊತೆಗೆ ಇದು ಇರಲ್ಲ ಅಂತ. ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋದಿಲ್ಲ. ನನಗೆ ಇಂಟ್ರೆಸ್ಟ್ ಇರೋದು ಇದ್ರಾಗ. ಏನು ಒಬ್ಬಕ್ಕೆ ಹುಡುಗಿ ಸಿಕ್ಕಾಳ ಅಂತ ಹೆದರ್ಸ್ಕೊಂಡು ಅವಾಜ್ ಹಾಕತ್ತೇನು? ಹಂಗಲ್ಲ ಕೀರ್ತಿ, ಅಂದ್ರೆ ನಮ್ಮ ಮನೆಯಾಗ ಕೆದಿಲ್ಲ, ಇಲ್ಲೇ ಇದ್ದು ಓಣ್ಯಾಗ ಅಕ್ಕಿಲ್ಲ, ಈಸಿ ಆಕೈತೆ ಅಂತ ಇಬ್ರು. ನಿಂಗೊಂದ್ಸರಿ ಹೇಳಿದ್ರೆ ತಕ್ಕಿತ್ತಿಲ್ಲ. ನಾ ಹೇಳೋದು ಕೇಳಿಸ್ಕೊ. ಈಗ ಅಕಸ್ಮಾತ್ ನಿಮ್ಮ ಮನೆ ನಿಮ್ಮ ಏನ್ರ ಹಾಲು ತುಂಬ ಸಕ್ಕರೆ ತುಂಬ ಆತಾಳ, ನೀನು ಫೋನ್ ಹಚ್ಚಿರ್ತೇಳಿ ನಾನು ತಂದು ಕೊಡ್ತಾನೆ. ಅದೆಲ್ಲ ಅವಶ್ಯಕತೆ ಇಲ್ಲ, ನಾನು ಹೋಗಿ ತೊಗೊಂಬರ್ತೀನಿ ಬೇಕಂದ್ರೆ. ಹಂಗೆ ಮಾಡಬೇಡ ಕೀರ್ತಿ, ನಾನು ನಿಂಗೆ ಭಾಳ ದಿನ ಆಯ್ತು ಲವ್ ಮಾಡತ್ತೀನಿ. ತಲೆ ಕೆಡ್ಸ್ಬೇಡ, ಹೇಳತ್ತೀನಿ ಒಂದೇ ಸಾರಿ. ನೀನು ನೋಡಿ ಮತ್ತೆ ನೀ ಅಕಸ್ಮಾತ್ ನೀನು ನಾನು ಲವ್ ಮಾಡಲ್ಲ ಅಂತೇಳಿ ಏನು ಮಾಡ್ಕೋತಿ? ಕೈಯೆಲ್ಲ ಕೊಯ್ಕೊಂಡು ಅದ್ರ ಬಂದಿದ್ರಕ್ಲೆ ನಿನ್ನ ಹೆಸರಲ್ಲೇ ಬರೋದು ನಿಮ್ಮ ಮನೆ ಕಿಟಕಿ ಹೋಗಿತ್ತು. ಮತ್ತೆ ಇವೆಲ್ಲ ಫಿಲ್ಮ್ ಹೋಗಷ್ಟೇ ಚಂದ ಕಾಣಿಸ್ತಾವ, ರಿಯಲ್ ಲೈಫ್ ಹೋಗಲ್ಲ. ಈಗೇನು ನೀವು ನಾನು ಲವ್ ಮಾಡ್ತೀವಲ್ಲ? ಏನೇನೇನು ದಬ್ಬಾಳ್ಕೆ ಮಾಡತ್ತಿ? ದಬ್ಬಾಳ್ಕೆ ಅಲ್ಲ, ರಿಕ್ವೆಸ್ಟ್ ಮಾಡ್ಕೊಳತ್ತೇನ. ಹುಷಾರ ನೀನು, ಇನ್ನೊಂದ್ಸರಿ ಹಿಂಗೆಲ್ಲ ನಡು ನಿಂದ್ರಿಸಿ ಮಾತಾಡತ್ತೆ ಅಂದ್ರೆ ನಾನು ಒಪ್ಪಂಗೆ ಕರ್ಕೊಂಡ್ಬಂದು ನಿಂಗೆ ಗ್ರಾಚಾರನ ಬಿಡಿಸ್ತೇನೆ. ಹುಷಾರು. ಇನ್ನಾಕಿ ಕಾಲ್ ಬಿಡೋದು ಒಂದ ಬಾಕಿ ಉಳಿದಿತ್ತು. ನಾ ಆದ್ರೂ ಒಪ್ಕೊಳ್ಳಿಲ್ಲಕಿ. ಇಟ್ಟು ಆಂಡದಾಳಕಿ ಕೆಟ್ಟ ವಾಂಡದಳು ಮರ. ನಾ ಸುಳ್ಳು ಹಾಕಿಲ್ಲ ನೋಡ್ಯಾತಿಂದ ಅನಿಸ್ಬಿಡ್ತು. ಕುಲ್ಲ ಆತ್ಬಿಡು. ನೀನ್ಯಾರ ಕೇಳಿ ಕುಲ್ಲ ಮಾಡ್ಕೊಂಡು ಮತ್ತೆ ವರ್ಷಗಟ್ಲೆ ಹಂಗ ಬೆಣ್ಣ ಹತ್ತದಾಕಿತ್ನ. ಅಂದ್ರೆ ಡಾವ್ ಫೇಲ್ ಅನ್ನಂಗ ಆತ. ಫೇಲ್ ಆತು ಉಪ್ಪ. ಮತ್ತೆ ಯಾವ್ದಾರು ಬೇರೆ ನೋಡ್ಬೇಕೇನು ಹೊಸದು ಯಾವ್ದಾರೆ. ಸುಮ್ಮ ಓಣ್ಯಾಂದ ಐತಿ ವರ್ಕೌಟ್ ಆಕತ್ತ ನಾ ಮಾಡಿನಿ. ಡಾವೆಲ್ಲ ಫೇಲ್ ಆತ. ಬರೀ ಇದಾತ. ಬಾ ಇದ ಖುಷಿಯಾಗ ಚಾ ಕುಡಿದು ಬರೋಣ. ಬಾ ಖುಷಿಯಾಗ. ಹಾಂ, ಯಾರಿಗೆ? ನನಗೆ. ಯಾಕೆ ತೊಗೊಂದೇನ? ಇಲ್ಲ ಬಾ ಮಗನ. ಎಲ್ಲ ಕಡೆ ಹುಲಿ ಬೇಟೆಗಾಗಿ ಜಿಂಕಿ ಹತ್ತಕ್ಕೆ ಹೋದ್ರ ಇಲ್ಲೊಂದು ಜಿಂಕಿ ಹುಡುಕ್ಯಾಡ್ಕೋತ ಹುಲಿ ಹತ್ತಕ್ಕೆ ಬರಾಕತ್ತದ. ಏ ಭೀಮಪ್ಪ, ಬಾರೋ ಹೊರಗ. ಹೊರಗ ಬರ್ತೀವೋ ಏನ? ಒಳಗ ಬರಬೇಕು. ನಮಸ್ಕಾರ ರೀ ಸಾವ್ಕಾರ್ರೆ, ಒಳಗೆ ಬರ್ರಿ. ಒಳಗೆ ಬಂದು ನಿನ್ನ ಜೋಡೆ ಮಾತಾಡಕ್ ಬಂದಿಲ್ಲ. ಹಾಳು ಮಾಡೋ ಕೆಲಸ ಬಿಟ್ಟ ಬೆಂಕಿ ಹಚ್ಚು ಕೆಲಸ ಯಾವಾಗಿಂದ ಶುರು ಹಚ್ಕೊಂಡಿವೋ ಭೀಮಪ್ಪ? ಅಯ್ಯೋ ದ್ಯಾವ್ರೆ, ಬೆಂಕಿ ಹಚ್ಚು ಕೆಲಸ ನಾ ಏನ್ ಮಾಡೀನ್ರಿ? ನಾ ಸಿಗರೇಟ್ ಸೇದುದು, ನಾ ದಾರು ಕುಡಿಯೋದು ಅಷ್ಟ ಅಲ್ಲದ ಹುಡುಗಿಯಾರ ಸಾವಾಸ ಮಾಡಿದ್ದು ಅವನ ಮುಂದೆ ಹೇಳಿ. ನಿನಗ ನಾ ಬಿಟ್ಟಿದ್ದ ತಪ್ಪಾಗೈತಿ. ಯಾವತ್ತು ನೀ ನನಗೆ ಬುದ್ಧಿ ಹೇಳಾಕ ಬಂದಿ ಅವತ್ತ ನಿನಗೊಂದು ಗತಿ ಕಾಣಿಸ್ಬೇಕಾಗಿತ್ತು. ಬರೀ ಬಾಯಿ ಮಾತಿಂದ ಹೇಳಿಬಿಟ್ನಲ್ಲ, ಅದ ನನ್ನ ತಪ್ಪಾಗೈತಿ. ನಾನು ತಪ್ಪು ತಿಳಿಬೇಡ್ರಿ. ದೊಡ್ಡ ಸಾವುಕಾರರ ಮುಂದೆ ನಿಮ್ಮನ್ನ ಕೆಟ್ಟ ಮಾಡೋ ಉದ್ದೇಶ ನನಗಿಲ್ರಿ. ನೀವು ನಂಗೆ ಅನ್ನ ಕೊಟ್ಟಿರಿ, ಬದುಕೋ ದಾರಿ ತೋರಿಸಿರಿ. ನಿಮ್ಮಂಥ ದೊಡ್ಡ ಮನಿತನ ಕೆಟ್ಟ ಹೆಸರು ತಗೋಬಾರ್ದಲ್ರಿ. ನೋಡ್ರಿ ಅಪ್ಪ, ನಿಮಗೆ ಕೈ ಮುಗಿದು ಬೇಡ್ಕೋತೀನ್ರಿ, ನಿಮ್ಮ ಕೆಟ್ಟ ಚಾಳಿ ಎಲ್ಲ ಬಿಟ್ಟು ಸ್ವಲ್ಪ ಸುಧಾರಿಸ್ರಿ. ಏ ಭೀಮಪ್ಪ, ಯಾವುದು ಕೆಟ್ಟ ಚಾಳಿ ಯಾವುದು ಚಲೋ ಚಾಳಿ ನಿನ್ನಿಂದ ನಾ ಹೇಳ್ಸ್ಕೋಬೇಕಾಗಿಲ್ಲ. ನೀನು ಬರೀ ನಮ್ಮ ಮನಿ ಆಳು, ಅದು ಅವಾಗ, ಈಗಲ್ಲ. ನೀ ಮಾಡೋ ಇಂಥ ಪಿತೂರಿಗಾಗಿ
ನಮ್ಮ ಅಪ್ಪನ ಮುಂದೆ ನಿನ್ನ ಬಗ್ಗೆ ಇರ್ಲಾರ್ದು ಬರ್ಲಾರ್ದೆಲ್ಲ ನಾಚಾಳಿ ಹೇಳಿ ಅವನ ತಲೆ ತುಂಬಿ ಅವನ ಕಣ್ಣಾಡಿ ನಿನ್ನ ಕೆಟ್ಟವನಾಗಿ ಮಾಡಿ ನಿನ್ನ ಮನಿ ಕೆಲಸದಿಂದ ಬಿಡಿಸಿದ್ನಿ. ನಾ ಮನಿ ಅಟ್ಟ ಬಿಡಿಸಿದ್ನಿ, ನಿನ್ನ ಅವತ್ತ ಈ ಊರು ಬಿಡಿಸ್ಬೇಕಾಗಿತ್ತು. ಅದ ನಾ ಮಾಡಿದ ದೊಡ್ಡ ತಪ್ಪು. ಬ್ಯಾಟ್ರಿ ಅಪ್ಪ, ಹೆಂಡ್ರು ಮಕ್ಕಳು ಅದಾರೆ. ಇಂಥ ನವರಂಗಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಭೀಮಪ್ಪ. ನಾ ಬೆದರ್ಸಾಕ್ ಬರೋಣ ನನ್ನ ಮುಂದೆ ಸಣ್ಣ ಆಗೋದು, ನಾ ಹೋಗೋಣ ನಮ್ಮ ಅಪ್ಪನ ಮುಂದೆ ಹೋಗಿ ಮತ್ತೆ ಬೆಂಕಿ ಹಚ್ಚೋದು, ಇದೇನು ನಿನಗೆ ಹೊಸದಲ್ಲ. ಇದ ಲಾಸ್ಟ್ ವಾರ್ನಿಂಗ್ ನಿನಗ. ಇನ್ನೊಂದ್ಸಲ ನನ್ನ ಸುದ್ದಿಗೆ ಏನ್ರಿ ಬಂದಿ ಅವತ್ತು ನನ್ನ ಬಾಯಿ ಮಾತಾಡಂಗಿಲ್ಲ, ನನ್ನ ಬೂಟ್ ಮಾತಾಡ್ತತಿ. ಹುಷಾರ್. ನಮ್ಮ ಕತೆ ಮುಗೀತು. ಇನ್ನು ನಾವು ಈ ಊರಾಗಿರಂಗಿಲ್ಲ. ನಾವು ಇಲ್ಲಿಂದ ಊರು ಬಿಡ್ಬೇಕು. ಅಯ್ಯೋ, ಅಲ್ಲಪ್ಪ, ಈ ವಾರದಾಗ ಕುಡಿದು ಬಿಡ್ತಾನೆ ಅಂತ ಹೇಳಿದ್ದಿಲ್ಲ, ಮತ್ತೆ ಇನ್ನು ಎಂದ ಬಿಡವ? ಇನ್ನೂ ವಾರ ಆಗಿಲ್ಲಲ್ಲೋ. ಅಂದ್ರೆ ಏನು ವಾರ ಆಗೋ ಮಟ್ಟ ಪೂರ ಅದನ್ನು ದಂಡಿಗೆ ಹಚ್ಚೆ ಬಿಡವನು? ಹಂಗಲ್ಲೇ ನಾನು ಬಿಡ್ಬೇಕಂತೀನಿ ಎಲ್ಲ. ಜೀವ ಕೇಳಕ್ಕಿಲ್ಲಲ್ಲೋ. ಜೀವ ಬೇಕು ಅನಿಸ್ತತೀನಿ, ಬೇಕು ಬೇಕು. ಗಪ್ಪು, ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ ನೋಡಪ್ಪ. ಈಗ ನನ್ನ ಪಾತ್ ನನಗೆ ಒಂದು ಗಾತ ಆಗೈತಿ. ಗಾತ? ಹಾಂ, ಏನಾಯ್ತು? ನನ್ನ ದೋಸ್ತರೆಲ್ಲ ಕೆಟ್ಟ ಅಸಹ್ಯ ಮಾಡತ್ತಾರಪ್ಪ ನನಗೆ. ನಿಮ್ಮ ದೋಸ್ತೆಲ್ಲ ಏನು ಅಸಹ್ಯ ಮಾಡ್ತಾರ? ಅಲ್ಲ, ನಿಮ್ಮ ಅಪ್ಪನ ಕಡೆ ನೋಡ ಆಂಡ್ರಾಯ್ಡ್ ಫೋನ್ ಐತಿ, ನೀ ನೋಡಕ್ಕೆ ಹರಿಯದ ಹುಡುಗದಿ, ಇಟ್ಟು ಚಂದದಿ, ಎಲ್ಲ ಬರೋಬರ್ ಐತಿ. ಈ ಕೀಪ್ಯಾಡ್ ಫೋನ್ ಒಂದು ಭಾಳ ನನಗೆ ಅಸಹ್ಯ ಕಾಣತೈತಿ, ಹುಳ್ಳಿ ಗುಗ್ಗುಗಿತ್ತೆ ಕಾಣತ್ತೆ, ಅಸಹ್ಯ ಮಾಡತ್ತಾರಪ್ಪ ನನಗೆ. ಅದಕ್ಕೆ ನೀ ಏನು ಹೇಳ್ದಿ? ನಾ ಸಿಟ್ಟು ಬತ್ತು ನನಗೆ. ನಮ್ಮ ಅಪ್ಪಗೆ ಹೆಂಗಂದ್ರೆ ನಾ ಸುಮ್ಮಿರ್ತನ ಹಿಂಗೆ ಚಿಟಿಕೆ ಹೊಡೆದ ನಾಳೆ ನಮ್ಮ ಅಪ್ಪ ಹೊಸ ಫೋನ್ ಕೊಡಿಸ್ಕೊಡ್ತಾನೋ ತಂದು ನಿಮಗೆ ತೋರಿಸ್ನ ಅಂತ ಹೇಳಿ ಬಂದನಪ್ಪ. ಹೆಂಗೆ ಚಿಟಿಕೆ ಹೊಡೆದ? ಹಿಂಗೆ ಅಲ್ಲ, ನೀನು ತಿಂಗಳಿಗೆ 2 ಫೋನ್ ಒಡೆದಾಕ್ತಿ, ಇಲ್ಲ ಕಳೆದಾಕ್ತಿ. ಈ ಸಂಪತ್ತಿಗೆ ನಾನು ನಿಂಗೆ ದೊಡ್ಡ ಫೋನ್ ಕೊಡಿಸ್ಬೇಕಾ? ಅದೆಲ್ಲ ಸಾಧ್ಯ ಇಲ್ಲ. ಅಲ್ಲಪ್ಪ, ಅವೇನೋ ಅಚಾನಕ್ ಆಗ್ಯಾವ, ನಾನು ಬೇಕಾದ್ಲೆ ಮಾಡಿ ನಾನು. ಈ ಸಲ ಹಂಗೆ ಆಗಂಗಿಲ್ಲಪ್ಪ, ಲಾಸ್ಟ್ ಇದೊಂದು ಸಲ ಕೊಡಿಸ್ಕೊಡು. ಸಾಧ್ಯ ಇಲ್ಲಲ್ಲಿ. ನಿಂಗೆ ಈ ಫೋನೇ ಬರೋಬ್ಬರಿ ಐತಿ, ಇದ್ರಾಗೆ ಜಗ್ಗಾಡ್ ಕಾಲ ಕಡಿ. ಅಪ್ಪ ನೋಡ, ಮತ್ತೆ ಕಿಮ್ಮತ್ತು ಹೇಳತ್ತ ಇಟ್ಟೋತಕ್ಕ ನನ್ನ ಸಿಟ್ಟು ನಿನಗೆ ಗೊತ್ತೈತಿ. ಪಿತ್ನೆ ತೀರ್ಸ್ಬೇಡಪ್ಪ, ಕೊಡಿಸ್ಬೇಕು ನೀನು ನಾಳೆ ಫೋನ. ಅಬ್ರು ಹೋಗ್ತಿಲ್ಲ, ದೋಸ್ತರಿಲ್ಲ ಹೇಳಿ ಬಂದನ. ಬ್ಲ್ಯಾಕ್ ಮೇಲ್ ಮಾಡ್ತೀನ? ಬ್ಲ್ಯಾಕ್ ಮೇಲ್ ಮಾಡ್ತೇನೆ ನೀನು? ಬ್ಲ್ಯಾಕ್ ಮೇಲ್ ಅಲ್ಲ, ಬರೀ ನೀನು ನನ್ನ ಸಿಟ್ಟು ಬರೀ ಅಲ್ಲೇ ತಳಗಿನ ಬಾಂಡೆ ಇದ್ರ ಮೇಲೆ ಅಟ್ಟ ನೋಡಿ. ಈಗ ಸಿಟ್ಟು ಬತ್ತಂದ್ರೆ ಮತ್ತೆ ಇದನ್ನು ಘಟ 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 ಪೂರ ಏರ್ಸಿ ಇದನ್ನ ನಿಷೇಧಾಗಿ ಇಲ್ಲೆಲ್ಲ ಬಿದ್ದು ಉಳ್ಳಾಡಿ ಮತ್ತೆ ನೀನು ದಿಕ್ಕ ತಪ್ಪಿಸ ಮತ್ತೆ. ಬೇಡ ಬೇಡ ಬೇಡ, ಅಪ್ಪಿ ತಪ್ಪಿ ಯಾವತ್ತೂ ನಿನ್ನ ಬಾಯಾಗಿ ಮಾತು ಬರಂಗಿಲ್ಲ. ನಾನು ಕುಡಿತೀನಿ ಅಂತ ನೀ ಹೇಳಂಗಿಲ್ಲಲ್ಲಿ. ಹಂಗಲ್ಪ, ನೀ ಏನು ಯಾನ ಮನಿ ರೈಸ್ ಆಗತ್ತಿಲ್ಲ, ನೀ ಕುಡಿತಿಲ್ಲ ಅದು ತಪ್ಪಲ್ಲ, ನಾನು ಕುಡಿಬೇಡ ಅಂತ ಹೇಳ್ತಿ. ಹಂಗಲ್ಲಲ್ಲಿ, ಇದು ಸರಿ ತಪ್ಪಿ ಪ್ರಶ್ನೆ ಅಲ್ಲಲ್ಲಿ. ಮತ್ತೆ ನಂದೇ ಬೇರೆ, ನಿಂದೇ ಬೇರೆ. ಹೆಂಡತಿ ತೀರ್ಕೊಂಡ್ಮೇಲೆ ಈ ಚಟಕ್ಕೆ ನಾ ಬಿದ್ದು, ನಾ ಬಿಡ್ತೀನಿ ಅಂದ್ರು ಇದು ನಾನು ಬಿಡುವಲ್ದಲ್ಲೇ. ಮಗದ, ನೀನು ಈ ಚಟಕ್ಕೆ ಬೀಳಬಾರ್ದು. ಬೇಡ, ನಂದೆಲ್ಲ ಮುಗಿದೋಗಾಯ್ತು. ತಪ್ಪಾತ ನೀ ತಪ್ಪು ಕೇಳಬೇಡ, ನನ್ನ ಮನ್ಸಾಗ ಇದ್ದಿದ್ದು ಹೇಳ್ತೀನಿ ನಾನು. ನಾ ಮಜಾಕ್ ಮಾಡೀನಿ, ದೇವ್ರಾಣಿಗೂ ನಾ ಕುಡಿಯಂಗಿಲ್ಲ, ನಿಂಗೆ ಸುಮ್ಮನೆ ಕಾಡ್ಸಕ್ಕೆ ಹಂಗನ್ನೇ. ನೀನು ಮಜಾಕೇ ಮಾಡು, ಸತ್ಯಕ್ಕೂ ಹೇಳು, ನನ್ನ ಕೆಲ ತಡಿಯೋಕ್ಕಾಗಂಗಿಲ್ಲಲೇ. ಇಲ್ಲಿ ಕೇಳು, ನೀನಿನ್ನೂ ಬೆಳಿಬೇಕಲೇ, ಈ ಚಟಕ್ಕೆ ನೀ ಬೆಳಿಬೇಡ. ಇಲ್ಲ ಆತ ಕುಡಿಬೇಡ. ಹ್ಞೂಪ್ಪ, ನಾ ಕುಡಿಯಂಗಿಲ್ಲಪ್ಪ, ಸುಮ್ಮನೆ ನಾ ದೇವ್ರನಿಗೂ ನನಗೆ ಹಂಗಿಲ್ಲ, ಸುಮ್ಮನೆ ಕಾಡ್ಸಕ್ಕೆ ಹಂಗಪ್ಪ. ಮನ್ಸಾಗೇನಾಯ್ತು
ಅದು ಹೊರಗೆ ಬಂದೈತಿ. ನನಗೆ ಮಾತು ಕೊಡು. ನಾ ಕುಡಿಯಂಗಿಲ್ಲ. ನಾನು ಕುಡಿಯೋಕ್ಕಿಲ್ಲ ಅಂತ ಮಾತು ಕೊಡು. ತಗೋಪ್ಪ, ಕುಡಿಯಂಗಿಲ್ಲ. ನಾ ಯಾಕೆ ಕುಡಿಲಿ? ಕುಡಿಯಂಗಿಲ್ಲ. ನೀ ಅಳಬೇಡ, ನೋಡೋಕ್ಕಾಗಂಗಿಲ್ಲ, ನಿನ್ನ ಮನ್ಸಿಗೆ ಆಗಬೇಡ. ಕುಡಿಯಂಗಿಲ್ಲ ಅಂತ ಹೇಳಿದ್ಮೇಲೆ ನಾ ಯಾಕೆ ಕೊಡಲಿ? ಕಾಡಿಸಿನ ಅಷ್ಟೇ. ಆಯ್ತು, ನಾನು ಮಾತು ನಡೆಸ್ಕೊಡು ಆಯ್ತಾ? ನಿಂಗೆ ಹೆಂಗೆ ಬೇಕು ಹಂಗೆ ಇರ್ತನಲ್ಲ. ಆಯ್ತು ಆಯ್ತು, ನೀನು ಹೋಗು. ಇವತ್ತೇ ಕಡೆ ಇದು ನೀನು ಇನ್ನು ಮುಟ್ಟಂಗಿಲ್ಲ. ನನ್ನ ವ್ಯವಸ್ಥೆ ನಾನು ಮಾಡ್ಕೊತೀನಿ. ನೀನು ಹೋಗು, ರೊಟ್ಟಿ ತಿಂದು ಮಕ್ಕು. ಅಲ್ಲ, ಮುಗಿಸ್ಲ, ಇಬ್ಬರು ಒಮ್ಮೆ ಹೋಗೋಣ. ಬೇಡ, ಇಲ್ಲೇ ಗಾಳಿ ಚಂದ ಐತೆ. ನಾನು ಇದನ್ನ ಮುಗಿಸಿ ಇಲ್ಲೇ ಮಲಗ್ತೀನಿ. ಆತು ನೋಡಪ್ಪ, ಲಘು ಲಘು ಮುಗಿಸಿ ಆರಾಮ. ನಾ ಹಾಸಿಗೆ ತಂದು ಕೊಡ್ತೇನೆ, ನಿಂಗೆ ಊಟ ಮಾಡಿ ಅಟ್ರಾಗ ಮುಗಿಸು. ಆತು, ನೀ ಹೇಳ್ಬೇಡ. ಹೇಳೋದಿಲ್ಲಲೇ. ನೀನು ಮಾತು ಕೊಟ್ಮೇಲೆ ನನಗೆ ಖುಷಿ ಆಗೈತ್ಲಿ. ಮುಗಿಸಿಲ್ಲ ಅನ್ನಂಗ ತಿನ್ನ ಸಾಲ ಇಲ್ಲೋ ಯಪ್ಪ, ಎಲ್ಲಿ ಮುಗಿಸ್ತಿ? ಒಂದು ಅದ ಹನಿ ಬರೋ ಕೀರ್ತಿ ಇಲ್ಲ ನಿಂತಾಳು. ಹುಲ್ಲ ಕೀರ್ತಲನಕ್ಕೆ ಈ ಕೇಳಿ ನೋಡಿ ಏನು ಕಡೆ ಅದು ಮಾತಾಡುವ. ಹೊಡಿಯೋ ನೀ ಏನತ್ತಲ್ಲ ಹೊಡಿಯಟ. ಈ ಹಿಂಗೆ ಆಕತ್ತನ ಸರ್ವ ತರ್ಪ ಏನಾಗೈತೆ ಕೀರ್ತಿ? ಹಿಂಗೆ ಯಾಕೆ ನಿಂತಿ? ಗೊತ್ತಿಲ್ಲ ಕಿರಣ್, ಇದು ಗಾಡಿ ಸ್ಟಾರ್ಟ್ ಆಗತ್ತಿಲ್ಲ. ಅವಾಗಿಂದ ಟ್ರೈ ಮಾಡತ್ತೀನಿ. ಹೌದಾ? ಸ್ವಲ್ಪ ಚೆಕ್ ಮಾಡ್ಲಾ? ಬಾರೋ ದಗದ ಹೋಗುನು. ಕಲಿದೆ ಒಣ್ಣವ ನಡಿ. ನೀ ಹೋಗ. ನಿನ್ನ ಯಾವ ಮಾತಾಡ್ಸತ್ತ? ನೀನು ನೋಡ ಮಾತಾಡ. ನಿನ್ಗೇನ್ರ ಮಾತಾಡ್ತೀನಿ. ನಿನಗೆ ಯಾರು ಮಾತಾಡ್ಸತ್ತಾರ? ಚೂರು ಕಲಿ, ಅವ್ನು ಹೆಲ್ಪ್ ಮಾಡೋದಾರೆ ನೋಡ ಒಂದಿಟ್ಟು. ನಿನಗೆ ಹೆಲ್ಪ್ ಮಾಡ್ಬೇಕ? ಹತ್ತು ನೀ ಅದಕ್ಕೆ ಹೆಣ್ಮಕ್ಳ ಮ್ಯಾಗ ಕಾವು 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 ಸಿಟಿ ಬರ್ತೀವಿ. ಆಕಿ ಮತ್ತೆ ಹೆಂಗೆ ಮಾಡಾಳು? ಆಕಿ ಹೆಂಗೆ ಮಾಡಾಳು ನನಗೆ ಗೊತ್ತಿಲ್ಲ. ಪ್ರಪೋಸ್ ಮಾಡೋಕೆ ಯಾತಬೇಕಂತ ಮಾತಾಡಲ್ಲ. ನೀ ಸುಯಾಗಿ ಏನು ಹೆಲ್ಪ್ ಮಾಡ್ಕೊಬಾರ್ದು. ಬಾತ್ ಇಲ್ಲೋ ದೋಸ್ತ, ನಮ್ಮ ಓನೇನು ಹುಡುಗಿ ಹಾಕಳು, ನಾ ಮಾಡ್ಬೇಕಾಕತ್ತೆ. ನೀ ಸುಮ್ಮ ಕೊಂಡ್ರಟ ಏನು ಮಾಡ ಹತ್ತಿ ನೋಡ್ತೀನಿ. ಅಪ್ಪ ಕಿರ್ತೀನಿ, ನಾನು ನೋಡ್ತೀನಿ. ಕಿರ್ನಿಯಾ ಗಪ್ಪು ಇಂಜನ್ ಬಾದಾಗಿರ್ಬೇಕಲ್ಲ ಅದ್ರದ್ದು. ನಿನಗೇನು ಮಾಡೋದು? ನಾನು ನೋಡತ್ತಲ್ಲ ಮಿಸ್ತ್ರಿ ನಾನು ನೀನು. ನೀನೇ ಇರ್ವಲ್ಲಕೋ, ನಾನು ತಗದೈತಿ ಬರ್ತೀವಿ ಬಿಟ್ಟು ಹೋಗ್ಕೊಂಡು ಮತ್ತೆ. ನಿಂದಿದ್ರೆ ನೀ ಹೋಗ. ನೀ ಹತ್ತು ಮಾತಾಡ್ಬಾರ್ದು. ನೀನು ಕೂಡ ಮಾತಾಡ್ಸಲ್ಲ. ನೀನು ಮತ್ತೆ ಗಾಡಿ ಮೇಲೆ ತಳ ಬಂದು ಕೊಂಡಲ್ಲೇ ಎದಕ್ಕೆ ಜಗಳ ಇರ್ತಿರೋ ಮರಾಯ? ಆಕಿ ಮಾತಾಡ್ಬೇಡತ್ತಳ. ಸುಮ್ಮನೆ ಕೊಂಡ್ರಟ. ಸುಮ್ಮ ಕೂತಲ್ಲ. ಇಬ್ರು ಸುಮ್ಕೊಂಡ್ರಿ ನೀವು. ಚಿರ್ತಿದ ಇಂಜನ್ದಾಗ ಏನೋ ಕೆಲ್ಸ ಕಾಣ್ತೈತಿದ, ಇಲ್ಲಿ ಚಲೋ ಕಾಣೋತಿದ. ಇದನ್ನ ಒತ್ಕೋತ ಗ್ಯಾರೇಜ್ ಕೊಯ್ಬೇಕಿದ್ನಿ. ಹೆಂಗೆ ಒತ್ಕೋತೈತಾಳಕಿ ಬಾನಿ ತೊಂದಾಗ ಒತ್ಕೋತ ಗಾಡಿ. ನೀ ಸುಮ್ಮನೆ ಕೂಡ ನಾ ಅವನ ಜೊತೆ ಮಾತಾಡ್ತೀನಿಲ್ಲ. ಅವ ನಮ್ಮ ದೋಸ್ತ ಅದಾನೋ. ಒಟ್ಟಿಗೆ ಹೆಂಗೆ ಒತ್ಕೋತ ಹೋಗ್ಕಾಳು? ಮತ್ತೆ ತೊಗೊಂಬಂದಾಳ ಹೆಂಗೆ ಮತ್ತೀಗ? ಚಾಲ ಮಾಡ್ಕೊಂಬಂದ, ಇಲ್ಲಿ ಬಂದಾಗೈತದ. ಹೋಗ್ಕಾಳ ಒತ್ಕೋತೀನಿ ಹತ್ತ. ಸುಮ್ಕೊಂಡು ದೋಸ್ತ, ಇದನ್ನ ಹೆಂಗೆ ಒಯ್ದೀನಿ ಗ್ಯಾರೇಜ್ಕ? ಗಾಡಿ ಮ್ಯಾಗ ಒತ್ಕೋತ ಹೋದ್ರ ಮತ್ತೆ ನೀ ಗಾಡಿ ತೊಗೊಂಡು ನೀವು ಒತ್ಕೋತ ಹೋಗಿ ಮತ್ತೆ ಅಕ್ಕಿ ನನ್ನ ಗಾಡಿ ಮೇಲೆ ಹಚ್ಕೊಂಡ್ರೆ ಹಚ್ಕೊಳಂಗಿಲ್ಲ ಸ್ವಚ್ಛ. ನಾ ಹೋಗುದಿಲ್ಲ. ಏನು ಐಡಿಯಾ ಕೊಟ್ಟು ಯಾವ ದೋಸ್ತ ಆಕಿ ನೀ ಗಾಡಿ ಮ್ಯಾಗ ಕರ್ಕೊಂಡು ಹೋಗೋಣ, ಗಾಡಿ ಗ್ಯಾರೇಜ್ ಕೊಯ್ತಿಲ್ಲ. ಹೋಗೋ, ಇದ ಗಾಡಿ ಬೇಕಾರೆ ಇಲ್ಲೇ ಬಿಟ್ಟು ಹೋಗೋಣ. ಬಿಟ್ಟು ಹೋಗೋಣ, ಆಕಿನ ಹೋಗಂಗಿಲ್ಲ. ನಾನು ನಡ್ಕೊಂಡು ಹೋಗ್ತೀನಿ, ಅವನ ಜೊತೆ ಹೋಗುದಿಲ್ಲ. ಹಿಂಗೆ ಅಡ್ಕೊಂಡು ಹೋಗ. ನಿನ್ನೆ ಅವ ಯಾಕೆ ನಿಂತಾನ? ಹೋಗ ದೋಸ್ತ ಹಂಗೆ ಮಾಡ್ಬೇಡ ಪಾಪ. ಒಬ್ಬಕ್ಕೆ ಏನು ಮಾಡ್ಕೊಳ. ನಾ ಗಾಡಿ ತರ್ತನ ಒತ್ಕೋತ ತರ್ತನ. ಬ್ಯಾಡ, ಬೇಕಾದ್ರೆ ನಿನ್ನ ಕರ್ಕೊಂಡು ಹೋಗ, ನಾನು ಒತ್ಕೋತ ಬರ್ತಾನೆ. ಬ್ಯಾಡ ದೋಸ್ತ, ನಿನ್ನ ಕೈಲಿ ಒತ್ತಿಸಿದ ಹೆಂಗು? ನಾ ಗ್ಯಾರೇಜ್ಗೆ ಹೋಗಿ ರಿಪೇರ್ ಮಾಡ್ಸ್ಕೊಂಡು ಅವ್ರ ಮನೆಗೆ ಬಿಡ್ತಾನೆ. ನೀ ಕರ್ಕೊಂಡು ಹೋಗಲ್ಲ ದೋಸ್ತ. ನಾ ಒಟ್ಟ ಇಲ್ಲಪ್ಪ. ಈ ವಿಷಯ ಒಳಗೆ ಬೇಕಾದ್ರೆ ನೀವು ಬೇಕಾದ್ರೆ ಊರು ಹಾಕೊಂಡ್ರೆ ಏಕಿ ನೋಟವಂಗಿಲ್ಲ. ನಾನು ಸಂಬಂಧ ನೀನು ಸಂಬಂಧ ಆಕಿ ಆಗಂಗಿಲ್ಲ ನನಗೆ. ಒಬ್ಬಕ್ಕೆ ಹೆಣ್ಮಗಳು ಇಲ್ಲ ಆಗಂಗಿಲ್ಲ ದೋಸ್ತ. ಮಾಡಬೇಡ ಆಗಂಗಿಲ್ಲ, ಸಿಟ್ಟು ಬರ್ಸ್ಬೇಡ ದೋಸ್ತ. ನನ್ನ ಮ್ಯಾಗ ಆನೆಗಿತ್ತು ಕರ್ಕೊಂಡು ಹೋಗ್ಲಿಕ್ಕಂದ್ರೆ ದೋಸ್ತಿ ಆಡ ತಂದಿ ಕರ್ಕೊಂಡು. ಆದ್ರೆ ಒಂದು ಕಂಡೀಷನ್, ಆಕಿ ದೂರ ಕುಂದಿರ್ಬೇಕು. ನನ್ನ ಟಚ್ ಮಾಡ್ಲು ಅಲ್ಲಿ ಕೆಡ್ತಾನೆ ಗಾಡಿ ಮೇಲೆ. ಇಲ್ಲ ನಾ ಹೇಳ್ತೀನಿ ಹೇಳಕಿ ಕಿರ್ತಿ ಅವ್ನ ಗಾಡಿ ಮ್ಯಾಗ ಹತ್ತ ಮುಸುಡಿ ನೋಡೋಣ. ಹೋಗು. ಆಕಿ ನನಗೆ ಏನು ಅನ್ನಂಗಿಲ್ಲ. ಮತ್ತೆ ನೀವು ಸುಮ್ಮ ಹೋಗಿ ಹೋದೇವ್ರ ಕಾಲರ್ ಬೆಳೆ ನಿಂದ ಯಾವ್ದಕ್ಕೆ ಕಾವು ಸಿಟಿ ಬರ್ತೀವ? ದೂರ ಸರ್ ಕುಂದ್ರ. ನೀ ಮುಂದೆ ಸ್ವಲ್ಪ ಕೂಡ. ಮುಂದೆ ಟಾಕೆ ಮೇಲೆ ಕುಂದ್ರಲ್ಲ ಕೂಡ ಏನಾಗುದಿಲ್ಲ. ಹೇಳೋ ಕಿಟಕಿಟ್ ಮಾಡತ್ತಲ್ಲ ನಾವು ಒಯ್ಯಂಗಿಲ್ಲ. ಮತ್ತೆ ಕಿರಣ್ ಹೇಳು, ನಿಂಗೆ ಸುಮ್ಮನೆ ನಂಗೆ ತಲೆನೂ ಬರತೈತಿ ಒಂದು ಸಂಬಂಧ. ಸುಮ್ಮ ಹೋಗು.
ಹೇಳೋಣ ಏನಾಗಬೇಕಾಗಿತ್ತು? ಆಗಳೇ ಬೇಕಿ ಡ್ಯಾನ್ಸ್ ಮಾಡಿ ಹೇಳಲ್ಲ. ಹಾಂ ರೀ. ಆಕೆ ಎಲ್ಲಿರ್ತಾಳೆ? ಒಳಗೆ ಅದ ರೀ. ಇದಕ್ಕೆ ರೀ ಏನಿಲ್ಲ, ಆಕೆ ಮ್ಯಾಗ ಭಾಳ ಮನಸ್ಸಾಗೈತಿ. ಹೆಂಗಾರು ಮಾಡಿ ಆಕೆ ನಾಟ ಅಡ್ಜಸ್ಟ್ ಮಾಡಿಕೊಡ್ತೀನಿ. ಆಕಿದು ಏನೈತಲ್ಲ ಎಲ್ಲ ನಾನು ನೋಡ್ಕೊತೀನಿ. ಮತ್ತು ನಿಂದು ಏನೈತಲ್ಲ ಅದನ್ನೂ ನಾನು ನೋಡ್ಕೊತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಲ. ಹಂಗಂದ್ರೆ ಬರಲ್ಲ ಒಳಗೆ ಬರ್ರಿ. ಬರ್ರಿ ಇಲ್ಲದ ಉಂಟು ಈ ಕೆಲ್ಲಲ್ಲಿ ಆಗ ಸ್ಟೇಜ್ ಮ್ಯಾಗ ಮಸ್ತಾಗಿ ಡ್ಯಾನ್ಸ್ ಮಾಡಿ ಹೇಳಲ್ಲ. ಅಕ್ಕಿನ ತೋರ್ಸಂತ ಹೇಳಿ ನಿಂಗೆ. ಸ್ಟೇಜ್ ಮೇಲೆ ಮಸ್ತಾಗಿ ಡ್ಯಾನ್ಸ್ ಮಾಡಿದವ್ರು ಇವ್ರ ಪರದೆ ಮುಂದೆ ಹಂಗೆ ಕಾಣ್ತಾರೆ. ಪರದೆಯಿಂದ ಹಿಂಗೆ ಇರ್ತದೆ ರೀ ಪರಿಸ್ಥಿತಿ. ಈಗ ಮನೆ ಹಾಕಿ ಗಂಡು ತಿರ್ಕೊಂಡ್ರೆ ಆ ಕೂಸಿಂದ ಆಕಿಂದ ಎಲ್ಲ ಜವಾಬ್ದಾರಿ ಆಕಿ ಮೇಲೆ ರೀ. ಏನ್ ಬೇಕು ರಾಜ? ಏನಿಲ್ಲಕ್ಕ, ಸಾವುಕಾರ ಏನೋ ರಕ್ಷಾಬಂಧನ ಕಣ್ಣಿನ ಕೈಲಿ ಏನಾರು ರಾಕಿ ಕೊಡ್ಸೋಬೇಕಂತ. ಹೇಳ್ರಿ ಸಾವುಕಾರ. ಅಣ್ಣ ಹಿಂಗೆ ಹೇಳ್ತೀನಿ ಅಂತೇಳಿ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಕಲಾವಿದರನ್ನ ಕಲೆ ದೃಷ್ಟಿಯಿಂದ ಮಾತ್ರ ನೋಡ್ರಿ, ಕೆಟ್ಟ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಬೇಡ್ರಿ. ಕಲಾವಿದರು ವೇದಿಕೆ ಮುಂದೆ ಎಷ್ಟೋ ಚಂದ ಕಂಡ್ರು ಹಿಂದೆ ಪರಿಸ್ಥಿತಿ ಭಾಳ ಗಂಭೀರ ಆಗಿರ್ತದೆ ರೀ. ಬಟ್ ಅದನ್ನೆಲ್ಲ ತೋರಿಸೋಳಕ್ಕಾಗಂಗಿಲ್ಲ. ಅದಕ್ಕೆ ಕಾರಣ ಪ್ರೇಕ್ಷಕರನ್ನ ಖುಷಿ ಪಡಿಸ್ಬೇಕು ಅನ್ನೋದು ಅಷ್ಟೇ. ಇಲ್ಲಿರೋ ಪ್ರತಿಯೊಬ್ಬ ಕಲಾವಿದರಿಗೂ ಒಂದಲ್ಲ ಒಂದೊಂದು ತೊಂದರೆ ಅದಾವ ರೀ. ಅದರ ವೇದಿಕೆ ಮೇಲೆ ನಾವು ಬಂದ್ವಿ ಅಂತಂದ್ರೆ ಅದನ್ನೆಲ್ಲ ಮರೆತು ನಿಮ್ಮನ್ನು ಖುಷಿ ಪಡಿಸೋಕೆ ಪ್ರಯತ್ನ ಮಾಡ್ತೀವಿ ರೀ. ದಯವಿಟ್ಟು ಇನ್ನು ಯಾವ ಕಲಾವಿದರನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿತನ್ರಿ. ದಯವಿಟ್ಟು ನಾನು ಕ್ಷಮಿಸಿಬಿಡು. ಇನ್ನು ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ. ಒಂದ ಕಡೆ ಹಚ್ಚಿ ನೇಲ್ ಪಾಲಿಶ್ ಒಂದಾಗ ಈಗ ಸರ್. ಹೌದನ? ಪಿಂಕ್ ಇತ್ತ ಬ್ಲ್ಯಾಕ್ ಚಂದ ಕಾಣ್ತದೆ ನೋಡಿ ನನಗೆ. ನೀ ಹಚ್ಚುವಂತೀಯ ಅಲ್ಲ? ಶಬಾಷ್. ನೋಡು ದೋಸ್ತ್, ಕರೆಕ್ಟ್ ಟೈಮ್ ಬಂದಿನಿ. ಕೈ ಹಿಡಿದು ಜಿಗಾಡ ತೊಳೋ ಹೇಳಿಕಿಗೆ. ಯಾರ್ಯಾರು ಕೈ ಹಿಡಿದಾರ? ನೀ ನನ್ನ ಕೈ ನೀ ನನ್ನ ಕೈ ಹಿಡಿದಿ. ಹಿಡಿದಿ. ನಾನು ಸಿಟ್ಟು ಬತ್ತ ಸಾಕಿನ್ನ ಇನ್ಕತನ ಎಲ್ಲ ನೋಡೇನ್ಯ. ನನಗೆ ಹಿಡ್ದು ಚೂ ಮಾಡ್ಲಾರ್ದ ಮತ್ತು ಈಗ ಚೂ ಮಾಡತಿ. ನಾ ಯಾಕೆ ನನಗೆ ಚೂ ಮಾಡ್ಲು? ಆಕಿನ ಹಂಗೆ ಮಾಡತ್ತೋ ಇಲ್ಲ ಪಾಸಾಗಿ ಹೊಂಟಿದ್ನ್ಯಾ. ಕೇಳಿ ಜಗಾಡ ತಳಿಂದ ರಾಜಾ 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 ಅಂತ ಹೇಳಿ. ನಾನು ಸಿಟ್ಟು ಬರ್ಸ್ಬೇಡ. ಹೇಳಾಕತ್ತನ ಎಲ್ಲ ನೋಡೇನತ್ನ. ಮತ್ತು ನಾಲ್ಕು ಜಗಾಡ ಈಗ ಜಗಾಡ್ರ ಸಾಕು ದೋಸ್ತ್. ಇಡ್ ದಿವ್ಸ ನಾಟಕ ಮಾಡಿ ನನಗೆಲ್ಲ ನೋಡೇನಿ ಕನ್ನಾರೆ. ಅಲ್ಲೋ ದೋಸ್ತ್ ನನಗೆ ಹೇಳಿಲ್ಲ ನೀ. ಹಂಗಲ್ಲೋ, ಆಕಿ ಯಾರಿಗೆ ಹೇಳ್ಬೇಡ ಅಂತ ಹೇಳಿದ್ಲ, ಅದಕ್ಕೆ ಹೇಳಿದ್ದಿಲ್ಲ. ಯಾರಿಗಿ ಬಿಡು, ನಾನು ನಿನ್ನ ಕಾಸ ದೋಸ್ತ ನನಗ್ರಿ ಹೇಳ್ಬೇಕಲ್ಲ. ನೀ ಊರೆಲ್ಲ ಡಂಗರ ಹೊಡ್ಕೊ ತಿರ್ಗಾಡ್ತಲ್ಲೋ. ಬರೀ ಅವತ್ತು ನೋಡಿ ನೆಕ್ಕಿದಕ್ಕೆ ಎಲ್ಲ ಊರೆಲ್ಲ ಡಂಗರ ಹೊಡೆದಿ. ಅದಕ್ಕೆ ಮತ್ತೆ ಮಂದಿಗೆ ಅದು ಗೊತ್ತಾದ್ರೆ ಸುಮ್ಮನೆ ಇಷ್ಟು ಲಗು ಯಾಕೆ ಸಮಸ್ಯೆ ಅಂತ ಹೇಳಿ. ಅಲ್ಲೋ ದೋಸ್ತ್, ಇದು ಯಾವಾಗಿಂದ ಇದು? ಅದ ಅವತ್ತು ಪ್ರಪೋಸ್ ಮಾಡಕ್ಕೆ ಹೋಗಿನಿ. ಡಾವ್ ಫೇಲ್ ಆತ ಹೇಳಿನ್ಲೇ. ಹಾಂ, ಸುದ್ದಾಗೈತೆ ಅವತ್ತು. ಮತ್ತೊಂದು ಏನೋ ಬೇದಾಳತೆ ಬೇರೆ ಹೇಳಿದ್ ನನಗೆ. ಹಾಂ, ಕ್ಯಾಶೆಟ್ ಉಲ್ಟಾ ಹಾಕಿದ್ನಿ. ಈಗ ಕರೆಕ್ಟ್ ಆಗ್ತದೆ ನೋಡು. ಹಾಂ ಕೀರ್ತಿ, ನಾ ಏನೋ ಹೇಳ್ಬೇಕು ನಿನಗೆ. ಹೇಳ. ಏನಿಲ್ಲ, ನೀ ಅಂದ್ರೆ ಭಾಳ ಇಷ್ಟ ನನಗೆ. ನಂಗೂ ನೀನಂದ್ರೆ ಭಾಳ ಇಷ್ಟ. ಹಾಂ, ಐ ಲವ್ ಯು. ಐ ಲವ್ ಯು ಟು. ನಾನು ನಿನ್ನ ಸಲುವಾಗಿಲ್ಲ ನೋಡಿ, ಅಲ್ಲಿ ಚಾಕ್ಲೇಟ್ ನನಗೆ. ಥ್ಯಾಂಕ್ಸ್. ಚಂದ ಕಾಣತಿ ಇವತ್ತು. ಥ್ಯಾಂಕ್ ಯು. ನಾನು ಅನ್ಕೊಂಡಿರಲಿಲ್ಲ ನೀ ಅಕ್ಸೆಪ್ಟ್ ಮಾಡ್ಕೋತಿ ಅಂತ. ಬೈತಿ ಅಂತ ಮಾಡಿದ್ದು ನಾನು. ನೀ ಅಂದ್ರೆ ನನಗೂ ಇಷ್ಟನ. ನಿನ್ನ ಸಂಬಂಧ ಗುಡಿಗೆ ಬರ್ತಿದ್ದೆ ನಾನು ಡೈಲಿ. ರೀನಾಗೆ ಒಂದು ಜಲ್ದಿ ನಂಗೆ ಪ್ರಪೋಸ್ ಮಾಡಲಿ ಅಂತಂದು. ಇವತ್ತು ಅದು ಈಡೇರುತ್ತೆ. ಆಯಿತು, ಇದು ನನ್ನ ನಂಬರ್. ಫೋನ್ ಮಾಡಿ. ದೂರ ಸರ್ ಕುಂದ್ರ. ಹಾಂ, ನೀವು ಮುಂದೆ ಸ್ವಲ್ಪ ಕೂಡ. ಹಾಂ, ಇಷ್ಟ ಆಗೈತಿ. ಅಲ್ಲ ಬೇರ್ಕಿ ದೋಸ್ತ್, ಮತ್ತೆ ಯಾರಿಗೆ ಹೇಳಕ್ಕೆ ಹೋಗ್ಬೇಡ. ನಮ್ಮಲ್ಲಿ ಅಟ್ಟ ಇರಲ್ಲ. ಹಾಂ, ನಮ್ಮಲ್ಲಿ ಇರ್ಬೇಕಂದ್ರೆ ಇದಕ್ಕೆಲ್ಲ ಖುಷಿ ಬೇಕಲ್ಲ. ಮಾಡಿಸೋಣ ಪಾರ್ಟಿ ಗಿಟ್ಟಿಲ್ಲ. ಹಾಂ ಅಂತಾದ್ರೆ ಓಕೆ. ಫುಲ್ ಸೆಕ್ಯೂರಿಟಿ ಎಲ್ಲಿ? ಅಲ್ಲಿ ದಂಡಿಗೆ ನಿಂದ್ರತ್ನ ನಿಂದ್ರಾಕಿ. ಮತ್ತೆ ಟೈಮ್ ಹೋಗ್ಬೇಕಾಕಿ. ಒಂದು 10 ಮಿನಿಟ್ ಮಾತಾಡ್ತೀನಿ. ನಡಿ ಹಾಂ, ನಡಿ. ನಿಂಗೆ ಮ್ಯಾನೇಜ್ ಮಾಡಕ್ಕೆ ಬರೋದಿಲ್ಲ. ನಿನ್ನ ದೋಸ್ತ ಅದಾನವ. ಏನು ಒಂದು ಸುಳ್ಳು ಹೇಳ್ಬೋದಾಗಿತ್ತಿಲ್ಲ. ಏನು ಸುಳ್ಳು ಹೇಳ್ತೀವಿ ಗೊತ್ತಾಗಲ್ಲ ನಮ್ಗೆ. ಕೈ ಹಿಡ್ಕೊಂಡಿರ್ತೀವಿ ಇಬ್ರು. ಹಂಗೆ ಏನ್ರ ಒಂದು ಮ್ಯಾನೇಜ್ ಮಾಡ್ಬೋದಾಗಿತ್ತಿಲ್ಲ. ನೀ ಮಾಡ್ಬೇಕಿಲ್ಲ ಮ್ಯಾನೇಜ್. ಹಂಗಾರೆ ಸುಮ್ಮನೆ ನಿಂತಿದ್ಲೆ. ನಿನ್ನ ದೋಸ್ತ ಅದಾನವ. ಇರ್ಲಿ ಬಿಡು, ಅವ್ನು ಯಾರಿಗೆ ಹೇಳಂಗಿಲ್ಲ. ಅವ್ನು ಹೋಗಿ ಅವ್ನು ಬಿಟ್ಟು ಬೇರೆದೇವ್ ಯಾರಿಗಾರ ಗೊತ್ತಾಗ್ಲಿ ಅಥವಾ ನಮ್ಮ ಮನೆಗೆ ಗೊತ್ತಾಗ್ಲಿ ಅವಾಗೈತಿ ನೀನು. ಅವ್ನು ಹೇಳಂಗಿಲ್ಲ. ನೀ ತಲೆ ಕಡ್ಸೋ. ಹೇಳಿದ್ರೆ ಏನು ಮಾಡ್ತಿ? ಹೇಳಂಗಿಲ್ಲ. ಕೊಡಿ, ನೀನು ಯಾವಾಗ ತೊಂಬರ್ತೀವಿ ಬ್ಲಾಕ್ ಪೊಲೀಸ್ ತುಂಬ. ನಾನು ಹಚ್ತೀನಿ. ಬರೀ ಕಲ್ಲೇ ಅದಾವು. ಅಕ್ಕಿ ಒಳಗೆ ಕಲ್ಲದ, ಕಲ್ಲೊಳಗೆ ಅಕ್ಕಿ ಅದಾವ. ಒಂದು ತಿಳಿಯೋಳು. ಅಪ್ಪ ಯಪ್ಪ ಹೇಳ. ಒಂದು ಹುಡುಗಿನ ಲವ್ ಮಾಡ್ರೆ ಹೆಂಗಿರ್ತೈತಿಪ್ಪ?
ನಾನು ಒಂದು ಹುಡುಗಿನ ಲವ್ ಮಾಡೀನಿ. ಈ ವರ್ಷನಾಗ ಲವ್ ಮಾಡಿಯಾ? ನೀನು ನಾಚ್ಕತ್ ಬರ್ತತಿಲ್ಲ ಈಗಲ್ಲೇ ನಾ ಸಣ್ಣವ ಇದ್ದಾಗ ಹುಡುಗಿ ನೆನೆಸ್ಕೊಂಡ್ರೆ ಈಗಲೂ ಹೆಂಗದಾಳ. ಚಾಲು ಮಾಡಿದೇನಪ್ಪ ಮತ್ತೆ ನಿಂದು ಹಳಿ ಕತಿ ಇದ ಕತಿ 100 ಸಲ ಹೇಳಿ ನನಗೆ. ಈಗ ನಿನ್ನ ಕತಿ ಕೇಳ ನಂದು ಹೇಳು. ಆಯ್ತಪ್ಪ, ನಮ್ಮದು ಮುಗ್ದೋದ ಕತಿ, ನಿಂದು ಹೊಸ ಕತಿ ಹೇಳು. ಹೆಂಗದಾಳು ಹುಡುಗಿ? ಖತರ್ನಾಕ್ ಅದಾಳಪ್ಪ. ನಂದು ಹಾಕಿದ ಜೋಡಿ ಏನೈತಿ ನೋಡ್ರ. ನಾವಿಬ್ರು ರೆಡಿಯಾಗಿ ಮದುವೆ ಹೋಗಲಕ್ಕ. ನೀ ಮುಂದಿನ ತಯಾರಿ ಮಾಡ್ಕೊಂಬಿಡು. ಅದು ಹೆಂಗೋ ಮುಂದಿನ ತಯಾರಿ ಮಾಡ್ಕೊಳ್ಲಿಕ್ಕೆ ಆಗ್ತೈತಿ? ನಾನು ನಿನ್ನ ಅಪ್ಪ ಅದೀನಿ. ನಾನು ಹುಡುಗಿನ ನೋಡ್ಬೇಕು, ನಾನು ಒಪ್ಕೊಬೇಕು. ಒಂದು ವೇಳೆ ನಾನು ಒಪ್ಪದಿದ್ರ ನೀನು ನನ್ನ ಕಾಲಿಗೆ ಬಿದ್ದು ಅಳಕ್ಕೆ ಹತ್ತಬೇಕು. ಆ ಹೆಣ್ಣಿಲ್ದೆ ನಾನು ಬದುಕಂಗಿಲ್ಲಪ್ಪ, ನಾ ಸಾಯ್ತೀನೋ ಅಂತ ನೀನು ಅಳಬೇಕು. ಆಗ ನನ್ನ ಮನಸ್ಸು ಕರಗಿ ಆಯಿತು ಮಗನೇ ಹೇಳೋ ಹೇಳೋ ಅಂತ ಹೇಳಿ ನಾನು ಒಪ್ಪಿ ಕೊಡಬೇಕು. ಇಷ್ಟೆಲ್ಲ ಐತಿ ರಾಜಾ. ಇವೆಲ್ಲ ಸೀನ್ ಇಲ್ಲ. ನೀ ಕನಸು ಕಾಣಾಕ ಹೋಗ್ಬೇಡ. ಒಪ್ಕೊಂಡ್ರ ಒಪ್ಗ, ಬಿಟ್ರ ಬಿಡು, ನಡಿ ಆ ಕಡೆ. ರಿಜಿಸ್ಟರ್ ಮ್ಯಾರೇಜ್ ಹಾಕಿನ ಕರ್ಕೊಂಡು ಸುಮ್ಮನೆ ಏನೋ ಅಪ್ಪದಿ ಅಂತ ಹೇಳಕ್ ಬಂದ್ರೆ ಬಂದಾನ ಹಂಗೆ ಮಾಡ್ತೇವೆ ಇಲ್ಲ ಅಟ್ಟ ಹೇಳಿ ಮದಿ. ಅಲ್ಲಪ್ಪ, ನಮಗೆಲ್ಲ ಈ ಧೈರ್ಯ ಇರಲಿಲ್ಲ. ಆಯಿತು, ನಾವು ಒಂದ್ಸಲ ಹುಡುಗಿನ ನೋಡ್ಬೇಕಲ್ಲ. ಅಲ್ಲ, ನಾನು ಸೊಸೆ ಒಬ್ಬಳು ನಾನು ನೋಡೋದು ಬೇಡೇನು? ಹಿಂಗಿರ್ಬೇಕು, ಈ ರಿಕ್ವೆಸ್ಟ್ ಇರ್ಬೇಕು. ಕಾಲಿಗಳು ಗೊಳೋ ಅಂತ ಅಳ್ಳಾಡು. ಆಯ್ತಪ್ಪ, ಅದೇ. ಯಾವಾಗ ಭೇಟಿ ಮಾಡಿಸ್ತಿ? ಮಾಡ್ಸುನು ಭೇಟಿ ಗಿಟಿ ಇಲ್ಲ. ಬರೀ ನೋಡುದು ಅಷ್ಟ ದೂರಿಂದ. ಅದು ದೂರದಿಂದ ಲೇ ಮೊದ್ಲೇ ನನ್ನ ಕಣ್ಣು ಮಂಜಾಗ್ತಾ ಐತಿ. ದೂರದಿಂದ ಹೆಂಗ ನೋಡೋದು? ದೂರಬೀನ್ ತಂದು ಕೊಡ್ತಾನ, ಹಿಂಗೆ ಝೂಮ್ ಹಾಕಿ ನೋಡು ಅಷ್ಟೇ ಅಲ್ಲಪ್ಪ, ಎರಡು ಮಾತಾಡ್ಬೇಕಲ್ಲ. ಮಾತಾಡೋದು ಆಗಂಗಿಲ್ಲ ಲೋಪ. ಆಕಿ ಯಾರು ಹೇಳ್ಬೇಡ ಅಂತ ಹೇಳ. ಮತ್ತೆ ನಿನಗೆ ಗೊತ್ತಾಗಿ ನೀ ಯಾವಾಗ ಹೇಳಿ ಅವ್ನು ಗೊತ್ತಾಗಿ ಊರೆಲ್ಲ ಡಂಗರ ಹೊಡೋದು ಯಾವ ಬೇಕಪ್ಪ. ನಂಗೆ ಯಾರಿಗೆ ಹೇಳಂಗಿಲ್ಲ, ನಂಗೆ ನಿಂಗೆ ಅಷ್ಟೇ. ನನಗೂ ನಂಬಿಕೆ ಇಲ್ಲನ? ನಂಬಿಕೆ ಐತಪ್ಪ. ಆಕಿ ಹೇಳ್ಬೇಡ ಆತ್ ತಗ. ಭೇಟಿ ಮಾಡಿಸ್ ನೋಡು. ಎಲ್ಲಿ? ಅಲ್ಲಿ. ಎಲ್ಲದಾಳ ನೀನು ಹುಡುಗಿ? ಬರ್ತಾಳೆ ಸಮಾಧಾನ ಇಲ್ಲ ಬಾ ತಿಳಿತಿ. ನಿಂದು ಅವತಾರ ಏನಿದೆ, ಗೆಟಪ್ ಏನಿದೆ, ಚಸ್ಮಾ ನನಗಿಂತ ಭಾರಿ ನೀನಾಗಿ ಬಂದಿಲ್ಲ. ಜಾತ್ರೆ ನೀನೇ ಜಾತ್ರೆ ಪತ್ರಿ ಹಂಗೆ ಇರೋದು. ಹಳೇ ಹಿಂದಿ ಹೀರೋಗಳಂಗೆ ಅವ್ನು ದೇವನಂದಿದ್ನೆಲ್ಲ ಕೈ ಆಡಿಸ್ಕೊಂಡು ಹಂಗಿದೆಯಾ? ನಾನು ನೋಡಿ ಹೆಂಗೆ ಸ್ಟೈಲಾಗಿದ್ದೀನಿ. ಸ್ಟೈಲ್ ಮೇಲೆ ಸ್ಟೈಲ್ ಜಮ್ ಅಂತ ಬಂದೀನಿ ನೋಡು. ಬರ್ತೀನಿ ಜಮ್ ಅಂತ. ನನಗೆ ಅಸ ಮಾಡ್ತೀನಿ. ನಡಿ ರೈಟ್ ಹೇಳಿ ವಾಪಸ್ ಭೇಟಿ ಮಾಡಿಸೋದಿಲ್ಲ ನೋಡ ಆಕೆ. ಮತ್ತೆ ಇದಕ್ಕೆ ನೀನು ನಂಗೆ ಕರ್ಕೊಂಬಂದಿದ್ದು. ಮತ್ತು ಸುಮ್ಮಿರಲ್ಲ ನೀ ಹಿಂಗೆ ಆಕೆ ಮುಂದೆ ಹೊಸ ಒಂದು ಮಾಡೋಕೆ ಹೋಗ್ಬೇಡ. ಮತ್ತೆ ಆಯ್ತಪ್ಪ. ಅಷ್ಟ್ರಾಗ ನಾನು ಒಂಚೂರು ಟ್ಯಾಕ್ಸ್ ಕಟ್ಟು ಬರ್ತೀನಿ. ಅಲ್ಲೇ ಮನ್ಯಾಗ ಮುಗಿಸ್ಕೊಂಡು ಬರ್ಬೇಕಿಲ್ಲ? ಆಯ್ತು ಹೋಗ್ಬಾ. ಕೊಡೋದು ಲುಕ್ ಕೊಡೋದು ನೋಡಿ. ಮತ್ತೆ ಹಾಯ್ ಕೀರ್ತಿ. ಏನ್ ಇಲ್ಲಿ ಬಾ ಅಂತ ಕರ್ದಿ? ನೀನು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಎಲ್ಲಿ ಸರ್ಪ್ರೈಸ್? ಬರ್ತೈತಿ ಸಮಾಧಾನ. ಒಂದು ನಿಮಿಷ. ಥ್ಯಾಂಕ್ ಯು. ಎಲ್ಲಿ ಸರ್ಪ್ರೈಸ್? ಇನ್ನು ಬರ್ತೈತಿ. ಬತ್ ನೋಡಲ್ಲಿ. ಗೊತ್ತಾಗ್ಲಿಲ್ಲ ಯಾರ? ನಮ್ಮಪ್ಪ. ಈಕೆನ ನಿನ್ನ ಹುಡುಗಿ? ಈಕೆನ. ಹೆಂಗದಾಳು? ಚಂದಿದೀಯವ. ನೀ ಹೆಂಗೆ ಬಿದ್ದಿ ಅವಾಗ? ಏನು ಕೇಳಾಕತ್ತಿ ಆಕಿಗೆ? ಹೆಂಗೆ ಬಿದ್ದೆ ಅಂದ್ರೆ ಲವ್ ಮಾಡೀನಿ ಬಿದ್ದಾಳು. ಏನೇನು ಮಾತಿನ ಅರ್ಥ? ಯಾಕೆ ಬಾಯಿ ಬಿಟ್ರೆ ನನ್ನ ಬಾಯಿ ಮೇಲೆ ಹಿಂಗೆ ಮುಚ್ಚಾಕ್ ಬರ್ತೀನಿ ನೀನು. ಮತ್ತು ನೀನು ನೋಡ್ಲಿ ಹೆಂಗೆ ನಾ ಖರಾಬ್ ಇದ್ದವ್ರಿಗೆ ಮಾತಾಡ್ತಿ. ಎದುರಿಗೆ ಮಾತಾಡ್ಬೇಡ. ಓಕೆ. ನಿಂದು ಆತಿಲ್ಲ ನೋಡಿದಿಲ್ಲ. ಸ್ವಲ್ಪ ಸುಮ್ಮನೆ ನಿಂದ್ರ. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನೀ ಏನು ಕೆಲಸ ಮಾಡೋಂಗಿಲ್ಲ. ಎಲ್ಲ ಕೆಲಸ ಇವ ಮಾಡ್ತಾನೆ. ನಾ ಒಬ್ಬ ಮಾಡ್ತಾನೆ. ಒಂದಿನ ನಾ ಮಾಡ್ತೀನಿ, ಮತ್ತೊಂದು ದಿನ ಇವ ಮಾಡ್ತಾನೆ. ಆತ ಕೇಳಿದಿ ನಡೀತೀಯಪ್ಪ. ಇನ್ನು ನಾವು ಪರ್ಸನಲ್ ಮಾತಾಡೋದು ಇಬ್ರು. ನಿಂಗೆ ಒಂದು ತಿಳಿಯಾಕಿಲ್ಲ. ಸುಮ್ಮನೆ ನಿಂದ್ರ ಸರಿ ಹೇಳ್ಬೇಕು ನಿಂಗೆ ಸುಮ್ಮನೆ ನಿಂದ್ರ ಅಂತ. ಲಘು ಮುಗಿಸ. ಇದು ಚಟಾಪಟ್ ಮಾರ್ಕೆಟಾಗ ವ್ಯಾಪಾರ ಮಾಡ್ದಂಗೆ ಅಲ್ಲೇ
ಅವ್ರೇನಂತ ತಿಳ್ಕೋಬೇಕು, ನಾವೇನು ಅನ್ನೋದು ಅವ್ರಿಗೆ ತಿಳಿಬೇಕು. ಇಲ್ಲಿ ಹೆಣ್ಣು ನೋಡಕ್ಕೆ ಬಂದಿಲ್ಲ ನೀ, ಆಕಿ ಜಸ್ಟ್ ನಾನು ಲವರ್ದಾಳ ಅಷ್ಟೇ. ನೀನು ಯಾಕೆ ಜಗಳಕ್ಕತ್ತಿ ನೀನು ನನ್ನ? ಆತಾತ್ ಮತ್ತೆ ನಿನಗೆ ಚಿಕನ್ ಮಾಡ್ಲಿಕ್ಕೆ ಗೊತ್ತಿ? ಚಿಕನ್ ಮಾಡಕ್ಕೆ ಬರಂಗಿಲ್ಲ ಆಕಿಗೆ. ಚಿಕನ್ ಮಾಡಿ ತಿನ್ನಕ್ಕೆ ಕಟ ಬರ್ತೈತೆ ಆಕಿಗೆ. ಮುಗಿತಾ ಮತ್ತೇನು ರೈತಾನೆ? ನಾನು ಸೊಸೆ ಆಗೋಳು, ಅವಳಿಗೆ ಏನೇನು ಬರ್ತೈತಿ ಏನು ಬರುವುದಿಲ್ಲ ಎಲ್ಲ ನನಗೆ ಅರ್ಥ ಆಗಬೇಕಲ್ಲ. ಹಾಗೆ ಕೆದಾಳ ಇನ್ನೂ ಆಗಿಲ್ಲ ಅಕ್ಕಿ. ನೀ ಅಂಜಿಸ್ಬೇಡಕ್ಕೆ ಅನ್ಸ್ತಾಳ. ಒಪ್ಪ ಹೋಗು ಇರು ಆಕಿ ಅನ್ಸ್ತಾಳ. ಈಗ ಸುಮ್ಮನೆ ಕಿಟಕಿಟಿ ಮಾಡಬೇಡ. ಮತ್ತು ಮನೆಗೆ ಹೋಗಿ ನಾನು ಬ್ಲಾಕ್ ಮಾಡಲಿ ತಿಳಿ ನಿನ್ನ ಕತಿನ ಬೇರೆ ಆಕತ್. ಮತ್ತು ಸುಮ್ಮ ರೈಟ್ ಹೇಳಪ್ಪ. ಕೂಡ ನಾನು ಬರ್ತೀನಿ. ಯಾರು ಕೂಡ? ನಮ್ಮ ಕೂಡ? ನಿಂದು ಏನು ಬರ್ತಾ ಸಣ್ಣ ಹುಡುಗೈತೆ. ಅಲ್ಲ ನೀ ಮಾತಾಡೋದು ಮುಗಿದ್ಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ. ನೀ ಇದ್ರೆ ಮಾತಾಡಂಗಿಲ್ಲ ಆಕಿ ಅನ್ಸ್ತಾಳ. ನಿನಗೆ ಸಂಜೆಗೆ ವ್ಯವಸ್ಥೆ ಬೇಕೋ ಬೇಡ? ಬೇಕಿಲ್ಲ? ಬೇಕು. ಸುಮ್ಮ ರೈಟ್ ಹೇಳ್ಬೇಕು, ಇಲ್ಲಿಂದ ಆವಾಜ್ ಮಾಡಂಗಿಲ್ಲ. ಹಾಂ ಆಯ್ತು. ಹಿಂಗೆ ಹೋದ್ರೆ ಮನೆ ಸಿಗ್ತೈತಿ. ಸರಳ ಹಿಂಗೆ ನಡ್ಕೋತೋದ್ರೆ ಮನೆ ಸಿಗ್ತೈತಿ. ಹಾಂ ಸಾವಕಾಶ ಹೋಗ್ಯಪ್ಪ. ಆಯ್ತು, ಗುಡ್ ಬಾಯ್. ಬರ್ತೀನಿ ಬಾ. ಅದು ಸಿಕ್ಬಿಡು. ಅವನು ನಮ್ಮಪ್ಪ ಒಂದು ಸ್ವಲ್ಪ ಚಕ್ರ ಮದಾನ. ಅದು ನಾ ಕೇಳಿ ನಾವು ಆಕೆ ಅನ್ಸ್ತಾಳ ಯಾರು ಹೇಳ್ಬೇಡ ಅಂದಾಳ ಹೇಳಿದ್ನಿ. ನಾನು ಸೊಸಿನ ನೋಡ್ಬೇಕಲ್ಲ ಹಂಗೆ ಹಿಂಗೆ ಅಂತೇಳಿ ಕಿಟಕಿಟಿ ಮಾಡಿದವ. ನನಗೇನು ಗೊತ್ತು? ಅವ್ನು ಇಟ್ಟೆಲ್ಲ ಕೇಳ್ತಾನ, ಬರೀ ನೋಡ್ಕೊಂಡು ಹೋಗ್ಕ ನಾ ದೂರಿಂದ ನೋಡ್ತಾನೆ ಅಂತ ಹೇಳಿದೆ. ಏನು ಕೇಳಿಸ್ಕೊಳಕತ್ತಿ? ಬರಂಗಿಲ್ಲ ಅಂತ ಮತ್ತೆ ಬಂದೇನು ವಾಪಸ್? ಇಲ್ಲೋ ಯಪ್ಪ, ನಾ ಯಾಕೆ ಬರೋಣ? ಮತ್ತೆ ಇಲ್ಲಿ ಯಾಕೆ ನಿಂತೀಯ? ಮನೆ ಕೀಲಿ ನಿನ್ನ ಕಿಸಿ ಆಗದ. ಹೌದು, ನಾ ಹೇಳ್ಬೇಕಲ್ಲ. ಹಂಗೆ ಬಂದು ಹಿಂಗೆ ಕಿವಿ ಕೊಟ್ರೆ ತೋ ಚಾವಿ. ಚಲೋ ಹುಷಾರಾಗಿ ಹೋಗ್ಯಪ್ಪ. ಬರ್ತಾನೆ ಲಗುನ್ ಬಂದ್ಬಿಡು. ಹ್ಞೂಪ್ಪ ಬರ್ತಾನೆ, ಮರಿಬೇಡ. ತರ್ತನಪ್ಪ. ಗೊತ್ತಲ್ಲ ನಮ್ಮಪ್ಪ ನಾನು ಕೂಡ ನಮ್ಮಪ್ಪನಿಗೆ ಇಲ್ಲ ದೋಸ್ತ. ನಾವಿಬ್ಬರು ಭಾಳ ಫ್ರೆಂಡ್ಲಿ ಆಗಿರ್ತೀವಿ ಮನ್ಯಾಗ. ಹಿಂಗಾಗಿ ಕಿಟಕಿಟಿ ಮಾಡ್ತಾನಟ. ಬಟ್ ನಾನು ಭಾಳ ಪ್ರೀತಿ ಮಾಡ್ತಾನೆ. ನೀನು ನೋಡ್ತಾನೆ ಆತಿದ್ದ ನನ್ನ ಸೊಸಿ ಹಂಗದಾಳ ಅಂತಂದು ಅದಕ್ಕಂತ ಹೆಂಗದ ನಮ್ಮಪ್ಪ ಅಲ್ಲ ಸಣ್ಣ ಹುಡ್ರು ಇದ್ದಂಗೆ. ಮತ್ತೆ ಬಂದ್ರೆ ಬಂದ ನಾವು ಆ ಕಡೆ ಹೋಗೋಣ. ಒಂದು ಸ್ವಲ್ಪ ಕಿಟಕಿಟಿ ಮಾಡ್ತಾನೆ. ಬಟ್ ಹಾರ್ಟ್ಲಿ ಭಾಳ ಚಲೋ ನಮ್ಮ ಜೋಡ. ಮತ್ತು ಊಟ ಐಟ ಮಾಡಿದಿಲ್ಲ? ಏನಾತೋಪ? ಏನಿಲ್ಲ. ರಗತ್ ಬರೋದಿಲ್ಲ? ಯಾವ ಬೈಕ್ ನಾವು ಗುದ್ದಿ ಹಂಗೆ ಹೋದ ಬೈಕ್. ಬಂದ್ರಿ ನೀವು 1 ಮಿನಿಟ್ ಇಲ್ಲೇ ನಿಂದ್ರಿ. ನಾ 2 ಮಿನಿಟ್ನಾಗ ಬರ್ತಾನೆ. ನೀ ಚಿದುಗಳು ದವಾಖಾನೆಗೆ ಹೋಗಿ. ದವಾಖಾನೆಗೆ ಹೋಗೋಂಥದ್ದು ಏನಾಗಿಲ್ಲೋ. ಇಲ್ಲಿ ಕೇಳಿ, ಇಲ್ಲಿ ಇದಕ್ಕೆ ಅರ್ಶಿನ ಪುಡಿ ಹಚ್ಚಿದ್ರೆ ಹೋಗ್ತೈತಿ. ಇದೇ ವ್ಯವಸ್ಥೆ ಮಾಡ್ತೀಯಲ್ಲ, ಸ್ವಲ್ಪ ಜಾಸ್ತಿ ತರಬೇಕು. ನೀನು ಮತ್ತೆ ವ್ಯವಸ್ಥೆ ಚಿಂತೆ ಐತಿ. ರಗತ್ ಬರೋದು ಕೈಗೆ. ನೀ ಚಿದೋನಾಗಳು ದವಾಖಾನೆ ನಡಿ. ನಾ 2 ಮಿನಿಟ್ನಾಗ ಬರ್ತಾನೆ. ಏನು ಗಲಾಟೆ ಮಾಡಬೇಡ. ನಡಿಯ ನಡಿಯ. ಲೇ ಅಯ್ಯೋ ಇವಪ್ಪ. ಗಾಡಿ ಚಂದಂಗ ಹೊಡ್ಯಾಕ ಬರ್ತೈತಿಲ್ಲ ನಿನಗ? ಚಂದಂಗ ಹೊಡ್ಯಾಕ್ತೈತಿ. ನಿನಗೇನಾತು? ನಮ್ಮಪ್ಪ ಗಾಡಿ ಹಚ್ಚಿ ಬಂದಿಲ್ಲ, ಹಿಂದೆ ತೊಡಕ್ ಬರಲ್ಲ. ಯಾರೋ ಮುದುಕ್ ಮನುಷ್ಯ ಅವ ಅಡ್ಡ ಬಂದ್ರೆ ನಾನು ಮಾಡ್ಲಿ? ಅಡ್ಡ ಬರವಲ್ಲ ಕೋ ಚಂದಂಗ ನಿಂತು ನೋಡ ಬರ್ತಿದ್ದಿಲ್ಲ. ಹಿಂದೆ ಏನಾಗೈತಿ ಏನಿಲ್ಲ ಅಂತೇಳಿ ಕೈಯೆಲ್ಲ ಕೆತ್ತಿ ಬಂದಿ. ಅವಂದು ಕೈಯೆಲ್ಲ ಕೆತ್ತ ಬಂದೈತಿ. ಮತ್ತೆ ಅಡ್ಡ ಬಂದ್ರೆ ನಾನು ಮಾಡ್ಲಿ? ಆದಾಗ ಹಿಂದೆ ನಿಂತು ನೋಡಕ ಬರ್ತೈತಿಲ್ಲ ಏನಾತ ಏನಿಲ್ಲ ಅಂತೇಳಿ. ಸರಿ ನನಗೆ ಅರ್ಜೆಂಟ್ ಐತಿ. ಹಿಂದೆ ನಿಂತು ಏನ್ ನೋಡ್ತಾರ? ಆದಾಗ ಬಂದ್ರೆ ನಾನು ಮಾಡು. ಮತ್ತೆ ಹಾಸುತ್ತ ಕಾಶ್ ಮತ್ತೆ ಜಿಗದಾಡತ್ತೇನೋ. ಸರಿ ಮಂಡ ನನ್ನ ತಲೆ ಗರಂ ಮಾಡಕ್ ಹೋಗ್ಬೇಡ. ಮೊದ್ಲ BP ಒಳಗ ಅದನ್ನ ಸರಿ. ನಿಂದ ಒಬ್ಬನ ಗರಂ ಆಕತ್ತೇನ? ನಿಂತು ಮಾತಾಡಲಿ. ನಿಂತು ಮಾತಾಡ ಖಾಲಿ ಹೋಗು. ಸಚ್ಚ ಮಾತಾಡ್ಬೇಡ, ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಏನ್ ಅಂಜಿಕೆ ತೋರ್ಸಾಕ್ತೇನೆ ಕೊಡೋಗ. ತಲೆ ಹಿಂಗೆ ಬೋವಣ ಆತ ದೋಸ್ತ ಹೇಳ್ತಾನು. ಹೋಗ್ಲಿ ಬಿಡು ಮರ, ಅವ್ನು ಎದಕ್ಕೆ ವಿಚಾರ ಮಾಡತ್ತೀನಿ? ಅಲ್ಲೋ ನಮ್ಮಪ್ಪಗೆ ಹಸುತಕ ಆಶಾನ. ನಾ ಕೇಳಕ್ ಹೋಗಿ ನನಗೂ ಎತ್ತಬೇಕಂತ ಮಾತಾಡ್ತಾನೆ. ಕಂಪ್ಲೇಂಟ್ ಕೊಡ್ಲಿ ನನಗೆ ಕೊಡೋಗತ್ತಾನ. ಎಷ್ಟು ಸೊಕ್ಕಲ್ಲ ಮೈಯಾಗ. ಇರ್ಲಿ ಬಿಡ ದೋಸ್ತ, ಒಟ್ಟು ಏನ್ರಿ ಮಾಡ್ಬೇಕು ಅವಂಗೆಲ್ಲಾರ. ನನಗೆ ಸಮಾಧಾನ ಇರಂಗಿಲ್ಲ. ಮತ್ತೆ ನೀ ಒಟ್ಟ ತಲೆ ಕೆಡ್ಸೋಬೇಡ. ಅದಕ್ಕೆ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಪ್ಪ ನೀನ್ ಪ್ರತಿ ಸಲ ಹೇಳ್ತಿದ್ದಿ, ಕತ್ತಿಲ ಮಾಡೋ ಚಟ ಕುತ್ತಿಗೆ ಕೊಯ್ತಿದ್ದಿ, ಎದುರು ಮಾಡೋ ಹಠ ಹುರುಪ್ ತುಂಬುತ್ತತಿ ಅಂತ.
ಹೆತ್ತು ಹೊತ್ತು ಸಾಕಿದ ಅಪ್ಪನ ಪ್ರೀತಿಗೆ ಕಿಮ್ಮತ್ತು ಕೊಡಲಿಲ್ಲ. ನನ್ನ ಸಲುವಾಗಿ ನಮ್ಮಪ್ಪ ಕೊರಗಿ ಕೊರಗಿ ಸತ್ತೋದ. ನನ್ನ ಕ್ಷಮಿಸ್ಬಿಡು ಅಪ್ಪ. ಭೀಮಪ್ಪಜ್ಜ, ನನ್ನ ಪ್ರೀತಿಯ ಭೀಮಪ್ಪಜ್ಜ, ಸಣ್ಣವಿದ್ದಾಗಿಂದ ದೊಡ್ಡವಾಗುವವರೆಗೂ ನನ್ನ ಆರಿಸಿ ಬೆಳೆಸಿದ. ತಾಯಿ ತರ ತುತ್ತು ತಿನ್ನಿಸ್ತಿದ್ದ, ಗುರುವಿನ ತರ ಬುದ್ಧಿ ಹೇಳ್ತಿದ್ದ, ಗೆಳೆಯನ ತರ ಜೊತೆಗೆ ಆಟ ಆಡ್ತಿದ್ದ. ಅದೇ ಭೀಮಪ್ಪಜ್ಜ ನನ್ನ ಬದುಕು ಚಲೋ ಇಲ್ಲ ಅಂತೇಳಿ ನನಗೆ ತಿಳಿಸಿ ಬುದ್ಧಿ ಹೇಳಕ್ ಬಂದಾಗ ನಾನು ಅವನ ಪಾಲಿಗೆ ಮುಳ್ಳಾದೆ. ಅವತ್ತೇನಂದೆ ನಾನು, ಇನ್ನೊಂದ್ ಸತಿ ನನ್ನ ಸುದ್ದಿಗೆ ಏನಾದ್ರು ಬಂದ್ರ ಅವತ್ತು ನನ್ನ ಬಾಯಿ ಮಾತಾಡಂಗಿಲ್ಲ, ನನ್ನ ಬೂಟ್ ಮಾತಾಡ್ತೈತಿ ಅಂತ ಹೇಳಿ. ಅದ ಇವತ್ತು ನನ್ನ ಕಾಲಿಗೆ ಬೂಟ್ ಹಾಕಿರೋ ಪರಿಸ್ಥಿತಿ ಬಂದೈತಿ. ಅವನ ಶಾಪದ ಪ್ರಾಯಶ್ಚಿತ್ತವೇ ಇವತ್ತು ನನಗಾಗಿರೋ ಪರಿಸ್ಥಿತಿ. ಆಗ್ಬೇಕು, ನನಗಿನ್ನೂ ಪ್ರಾಯಶ್ಚಿತ್ತ ಆಗಬೇಕು. ಸಾಹುಕಾರಿತನದ ಸೊಕ್ಕ ತಲೆಗೇರಿದಾಗ ಬುದ್ಧಿ ಹೇಳೋರು, ಹಿರಿಯರು, ಬಂಧುಗಳು, ಅಳಿದವರು ಎಲ್ಲರೂ ನಮ್ಮ ಕಾಲಿಗೆ ಕಸವಾಗಿ ಕಾಣ್ತಾರೆ. ಅದೇ ಪರಿಸ್ಥಿತಿ ನಮ್ಮನ್ನ ಕಾಲು ಕಸವಾಗಿ ಮಾಡಿದಾಗ ಅವರೆಲ್ಲರೂ ನಮ್ಮ ಕಣ್ಣಿಗೆ ದೇವ್ರ ತರ ಕಾಣ್ತಾರೆ. ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊತೀನಿ. ನಮ್ಮಲ್ಲಿರೋ ಸೊಕ್ಕು ಅಹಂಕಾರ ನಮ್ಮನ್ನೇ ಸುಡೋಕು ಮೊದಲು ನಾವೇ ಅದನ್ನ ಸುಟ್ಟಾಕಿ 4 ಜನರ ಜೊತೆ ಪ್ರೀತಿಯಿಂದ ಬೆರಿಬೇಕು. ಹಿರಿಯರ ಮಾತಿಗೆ ಗೌರವ ಕೊಡಬೇಕು. ತಂದೆ ತಾಯಿ ಪ್ರೀತಿಗೆ ಬೆಲೆ ಕೊಡಬೇಕು. ಇಲ್ಲ ಅಂದ್ರೆ ಇವತ್ತು ನನಗಾದ ಪರಿಸ್ಥಿತಿ ನಿಮಗೂ ಆಗಬಹುದು. ಬೇಡ ಬೇಡ, ನನಗೆ ಬಂದಿರೋ ಪರಿಸ್ಥಿತಿ ಯಾವ ಶತ್ರುಗೂ ಬರೋದು ಬೇಡ, ಯಾರಿಗೂ ಬರೋದು ಬೇಡ. ಬೇಡ ಬೇಡ. ಅಪ್ಪ ಎಷ್ಟು ವ್ಯತ್ಯಾಸ ಐತಿ ನೋಡು. ಒಂದೇ ಫಂಕ್ಷನ್ಗೆ ನಮ್ಮಂತ ಬಡ್ರು ನಾವು ಹೋಗಿವ, ದೊಡ್ಡ ದೊಡ್ಡ ಸಾಹುಕಾರಗಳು ಬಂದಾರ, ಅದು ದೊಡ್ಡ ದೊಡ್ಡ ಗಾಡಿಯಾಗ. ಆದ್ರೆ ಸ್ಟೇಜ್ ಮೇಲೆ ಬಂದಾಗ ದೊಡ್ಡ ದೊಡ್ಡ ಸಾಹುಕಾರಿಗೆ ಯಾರು ಕಿಮ್ಮತ್ತ ಕೊಡತ್ತಿಲ್ಲ. ನಾನು ನೀನು ಸ್ಟೇಜ್ ಮೇಲೆ ಹೋದಾಗ ಮಂಜಲ್ಲ ಹುಯಿ ಅನ್ನಕತ್ತಿ ಬಿಟ್ಟಾರ. ಎಷ್ಟು ಮಜಾ ಅಲ್ಲ. ಅದ ನೋಡು, ಮತ್ತೆ ಕಲಾವಿದನಿಗಿರೋ ಕಿಮ್ಮತ್ತು. ಈಗ ನೋಡು, ನಾವು ಬಡವರಿದ್ದೀವಿ, ನಮಗೆ ಕಷ್ಟ ಆಯ್ತು, ನೋವಾಯ್ತು, ನಲಿವಾಯ್ತು. ಆದರೆ ಒಂದು ಬಾರಿ ರಂಗದ ಮೇಲೆ ಹೋದ್ಮೇಲೆ ನಾವು ಮಂದಿ ನಗ್ಸಕತ್ತೀವಿ, ಅಳಿಸಕತ್ತೀವಿ, ಬದುಕಿನಾಗ ಹೆಂಗಿರ್ಬೇಕು ಅಂತ ತಿಳಿಸ್ಕೊಡ್ತೀವಿ. ಅಷ್ಟು ರೀತಿ ಯಾರಿಗೆ ಸಿಗ್ತೈತೆ? ಕಲಾವಿದನಾಗ ಹುಟ್ಟೋದು ದೊಡ್ಡ ಅದೃಷ್ಟ ಮಗನೇ. ನನ್ನ ಆಸೆ ಏನು ಗೊತ್ತೇನು? ನೀನು ಒಬ್ಬ ದೊಡ್ಡ ಕಲಾವಿದ ಆಗಿದೆ. ಹಂಗೆ ಹೋಗಿ ಕೈ ಬಿಡಬೇಡ. ನಮ್ಮದವ್ರಿಗೆ ಅದು ಮೋಸ ಮಾಡುವುದಿಲ್ಲ. ಮತ್ತು ಖುಷಿ ಸಿಗ್ತೈತು. ಈ ಖುಷಿ ಬೇರೆ ಎಲ್ಲಿ ಸಿಗ್ತೈತೆ? ರೊಕ್ಕ ಗಿಕ್ಕ ಎಲ್ಲ ಸಿಕ್ಬೋದು, ಈ ಖುಷಿ ಸಿಕ್ಕುವುದಿಲ್ಲ. ಇದನ್ನ ನೀ ಕೈ ಬಿಡ್ಬೇಕು, ಆಯ್ತೇನ? ನಡಿ ಮತ್ತೆ. ಏನಪ್ಪ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ? ಹೌದು ಕಾಕ, ಫಂಕ್ಷನ್ಗೆ ಹೋಗಿದ್ವಿ. ಊಟ ಆತೇನು? ನಮ್ದು ಆತ್ಪ ಊಟ ನಿಮ್ಮದು? ನಮ್ದು ಆತು. ಅವಂಗೆ ಕೊಡಿದಿರು?
ಅವಂಗ ಅಟ್ಟ ಇಲ್ಲ ನಿನಗೂ ಬೀಳ್ತಾವೇನ ಯಾಕ ಹೆಂಗೈತಿ ಮೈಯಾಗ ಆ ಇಕ್ಕರ್ಸಂದೇನ ಇಕ್ಕರ್ಸ್ತಿ ಏನ ಏನ್ ಕಿತ್ಬಿ ಮಾಡಿರಿ ಇಬ್ರು ಕುಡಿಸಿ ಯಾವೇನ್ ಕಿತ್ ಮಾಡ್ಯಾನ ನೀವ ಇಬ್ರು ಏನ್ ಕಿತ್ಬಿ ಮಾಡಿರಿ ಏನ್ ಮಾಡಿ ಹೋಗಲ್ಲ ಏನ ನನ್ನ ಗಾಡಿಯಾಗ ಬುಕ್ನಿ ಮಾಡಿದ್ರು ನಿನ್ನ ಗಾಡಿ ನಾವಾಗ ಬುಕ್ನಿ ಮಾಡೋನು ತೋರಿಸ್ಬೇಕೇನ್ ನಿನ್ ಏನ್ ಬುಕ್ನಿ ಮಾಡಿದ್ದ ತೋರ್ಸ ಸಾಕ್ಷಿ ತೋರ್ಸ ಹಿಂಗ್ ಕೇಳು ತೋರಿಸ್ತೈತಿ ನಿನಗ ನಿಗರಾಡಬೇಡ ಬಾಳ ನೀನ್ ಇರಾಡಬೇಡ ನೋಡ ಇದಕ್ಕೆ ಕಿತ್ಬಿ ಮಾಡ್ದು ಮತ್ತೆ ಇಲ್ಲಿ ಬಂದು ಹರಾಡಕತ್ತೇನ್ ನನ್ನ ಮುಂದೆ ಹೌದು ಮಾಡೈತಿ ಏನೀಗ ನೀ ಯಾಕೆ ನಮ್ಮ ಅಪ್ಪ ಗಾಡಿ ಹಾಸ್ಬೇಕು ನಿಮ್ಮ ಅಪ್ಪ ಅಡ್ಡ ಬಂದಿದ್ದು ನಾ ಹಾಸಿನಿ ಅಡ್ಡ ಬಂದ್ರ ಹಾಸಿ ಕೈ ಕಾಲು ಕೆತ್ತೆ ತಿಂದಿದ್ ಕೇಳ್ಬೇಕಿಲ್ಲ ಏನಾಗೈತಿ ಏನಿಲ್ಲ ನಾ ಹೊಳ್ ಬಂದಿನಿಲ್ಲ ಕೇಳಕ ನಿನಗ ಕಂಪ್ಲೇಂಟ್ ಕೊಡ್ತೀರ ಕೊಡೋಗ ಜಿಗಿದಾಡಿದಿ ಈಗ ಏನಾಗೋದು ನಿಂದೇನಾಗೋದು ಅವ್ಗೆ ಕೊಡ್ತೀನಿ ಅಟ್ಟ ಹೇಳೋದು ಹೆಚ್ಚು ಮಾತಾಡಲ್ಲ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮೇಲೆ ಅವ್ನು ಕಿತ್ಬಿ ಮಾಡ್ಯಾನು ಹೊಡೆದೀನಿ ಈಗ ನಿನಗೂ ಬೀಳ್ತಾವ ನೋಡ ಮುಟ್ಟೋ ನೀ ಮುಟ್ಟ ಏನ್ ಮಾಡ್ತೀವಿ ಏನ್ ಮಾಡ್ತಿ ಏನ್ ಮಾಡ್ತಿ ಏನ್ ಮಾಡ್ತಿ ಕುತ್ತಿಗಿಡಿ ಬೇಡ ಏನ್ ಕುತ್ತಿಗಿಡಿ ಬೇಡ ಬೇರೆ ಆಗ್ತದೆ ಮತ್ತೆ ಸುಮ್ಮನೆ ಜಿಗಿದಾಡಕ್ಕಿಲ್ಲ ಬಿಡ್ರೋ ಬಾಣ ಬಿಡ್ರೋ ಅದಕ್ಕೆ ಜಗಳ ಆಡತ್ತೀರಿ ಅಣ್ಣ ನಮ್ಮ ಮಂಡಿ ತಕ ಬಂದು ಗಾಡಿ ಎಲ್ಲ ಬುಕ್ನಿ ಮಾಡೋಗದಾರ ಅಣ್ಣ ಇವ್ರ ಮತ್ತೆ ಅಟ್ಟಿ ಇಲ್ದ ಅವ್ರದ್ದು ತಪ್ಪೈತಿ ನಿನ್ ಕರ್ಕೊಂಡ್ ಬಂದಾರ ಅವ್ರ ಅಣ್ಣ ಇವ್ ನಮ್ಮಪ್ಪ ಗಾಡಿ ಅಷ್ಟನ ತಿಳಿನಿಲ್ಲ ಕೈ ಕಾಲೆಲ್ಲ ಕೆತ್ತೈತೆ ಒಂದ್ ಹೊಳಿ ತಿರುಗಿ ನೋಡ್ಬೇಕಲ್ಲ ಏನಾಗೈತಿ ಕೇಳಬೇಕಿಲ್ಲ ಹಂಗ ಬಂದಾನ ಹಂಗ್ಯಾಕೋ ಹಿರಿಯಾರದು ಇರ್ತಾರು ಗಾಡಿ ಹಾಸಿ ನಿಂತ್ ನೋಡ್ಬೇಕು ಬೇಡ ಅಣ್ಣ ನನ್ ಪಾಡಿಗೆ ನಾ ಬರಾತೀನ ಅವ್ರು ಅಡ್ಡ ಬಂದಾರ ಹಾಸಿನಿ ನಂದೇನ್ ತಪ್ಪಿಲ್ಲ ವಯಸ್ಸಾದವ್ರು ಇರ್ತಾರು ಅಡ್ಡ ಬರ್ತಿರ್ತಾರಂತ ಹಾಸಿ ಹೋಗುದಿರ್ತೈತನ ಹಿಂದ್ ನಿಂತ್ ನೋಡಿ ಹೋಗ್ಬೇಕು ಬೇಡ ನೀ ಮತ್ತೆ ಅಟ್ಟಲ್ಲ ಮತ್ತೆ ಕರ್ಕೊಂಡ್ ನಮ್ ಕಿರ್ನ ನೋಡ್ದಾನ ಕಿರ್ನ ನೋಡಿದೇನಿತ್ತು ಮತ್ತ ಅವ್ ಏನ್ ಮಾಡ್ಯಾನ ಕೇಳನ ಕಾರ್ಬಾರ ಗಾಡಿಯಾಗ ಬುಕ್ನಿ ಮಾಡೋದಿತ್ತಾನ ಬಂದ್ ಕೇಳೋದಿತ್ತಿಲ್ಲ ನನಗ ಅಣ್ಣ ಹೇಳೋ ಪದ್ಧತಿ ಮತ್ತೆ ಹೇಳ್ತಾನ ಮತ್ತೆ ಸುಮ್ಕೊಂಡ್ರು ನೀ ಜಿಗಿದಾಡಕ್ ಹೋಗ್ಬೇಡ ಸೀದಾ ನೀನು ಸುಮ್ಕೊಂಡ್ರಿ ಏನ್ ಮಾಡೋ ಗಪ್ಪು ನಿನ್ಗ ಅರುಣ್ ಸುಮ್ಕೊಂಡ್ರಿ ಈಗ ನಾ ಹೇಳತ್ತೇನಿಲ್ಲೋ ಇಲ್ಲಿಗೆ ಮುಗಿಸ್ಬಿಡ್ರಿ ಇದನ್ನ ನಿಂದು ತಪ್ಪೈತಿ ನಿಂದು ತಪ್ಪೈತಿ ಇನ್ ಮ್ಯಾಗ ಜಗಳಾಡಕ್ ಹೋಗ್ಬೇಡ್ರಿ ಒಂದು ಓಣ್ಯಾನ ರಕ್ಕಿರಿ ನೀವು ಏನ ಕಿರ್ನ್ಯಾ ಬಾರ ನಡಿ ರಾಜು ನಡಿ ಹಾಯ್ ಚಿನ್ನಿ ಏನು ಮಾಡತ್ತಿದ್ದಿ ನೀನು ಚಿನ್ನಿ ಬಾಂಡಿ ತೊಳೆಯಾಗ ಹತ್ತಾನವ ಅಂಕಲ್ ಆಮೇಲೆ ಮಾಡ್ತೀನಿ ರೀ ಅಂಕಲ್ ಅನ್ಬಾರ್ದು ಬಾಯ್ ತುಂಬ ಮಾವಾರಿ ಅಂತ ಕರಿಬೇಕು ಸರಿ ನೀವು ಮಾರಿ ಆಮೇಲೆ ಮಾಡ್ತೀನಿ ರೀ ತಡಿವಾ ಇಲ್ಲೇ ಅದಾನೆ ಕೊಡ್ತೀನಿ ಚಿನ್ನು ಚಿನ್ನು ಫೋನ್ ಐತ್ ನೋಡು ಹಲೋ ಮಂಗ್ಯ ನಿಂಗೆ ನಿನ್ನ ಮೊಬೈಲ್ ನಿನ್ನ ಹತ್ರ ಇಟ್ಕೊಳಕ್ಕಾಗೋದಿಲ್ಲೇನ ನೀ ಸೀಗ ನಿನ್ನ ತಲೆನ ಹೊಡಿತಾನಂತ ಸರಿ ಹೇಳ್ಬೇಕು ನಿಂಗೆ ನಾಯಿ ಹಂದಿ ಕತ್ತಿ ತಡಿ ಮಾತಾಡ್ಬೇಡ ನನ್ನ ಮುಂದಷ್ಟೇ ಹುಲಿ ಆಕೆ ಮುಂದೆ ಬಾಲ ಮುದ್ರಕೊಂಡು ಇಲಿ ಏನಂದಿ ಮಾತಾಡು ನಡಿ ನಗ್ತಾ ಮಾತಾಡು ಹೇಳ್ತೀನಿ ಬಾಂಡೆ ತೊಳತೀನಿ ಅಂತ ಹೇಳಿದ್ರ ಅಂಕಲ್ ನಾ ಬಾಂಡೆ ತಿಕ್ತೀನಿ ಏನು ಮಾತಾಡಕತ್ತೀನಿ ಆಯ್ತು ತಿಕ್ಲಿ ಬಾಂಡೆ ನಾನು ಹೆಂಗಸದ ನಾನು ಚಹಾ ಕುಡ್ದಿದ್ವಾ ಇಬ್ರು ನಾನು ನಮ್ಮಪ್ಪ ನನ್ನ ಕಪ್ ನಾ ತೊಳೆಯತ್ತಿದ್ನಿ ಅಂದ್ರೆ ಕಟಿ ಬಡಿ ಬರದ್ಲ ಅವ್ನ ಕಪ್ ಅವ್ನು ತೊಳೆದ ನನ್ನ ಕಪ್ ನಾ ತೊಳೆಯತ್ತೀನಿ ಅದಕ್ಕೆ ಹೊಟ್ಟೆ ಕಿಚ್ಚಲ ಬಾಂಡೆ ಅಂತ ಹೇಳೋಣ ಅದ ಅಂತೀನಿ ನೀ ಬಾಂಡೆ ತೊಳೆಯೋದು ಮತ್ತೆ ಏನು ನಡೆಸಿ ಏನಿಲ್ಲ ಸುಮ್ಮನೆ ನಂಗೆ ಯಾಕೋ ಬೇಜಾರಾಗತ್ತಿತ್ತು ಎಲ್ಲರೂ ಹೊರಗೆ ಸುತ್ತಾಡ್ಕೊಂಬರೋಣ ಇಷ್ಟೊತ್ನಾಗ ನಂಗೆ ಗೊತ್ತಿಲ್ಲ ನಂಗೆ ನಿಮ್ಮ ಜೊತೆ ಬೈಕ್ ಮಾಡಿ ಹೋಗ್ಬೇಕಂತ ಆಗೈತಿ ಬಂದ್ರೆ ಬರ್ತಿ ಬರ್ತೀನಿ ಹೋಗು ಬಾ ನೀನು ಸರಿ ಹಂಗಾರೆ 2 ನಿಮಿಷನಾಗ ಎಲ್ಲ ಇರ್ತೀನಿ ಬಾಯ್ ಯಪ್ಪ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಯಪ್ಪ ಓಹೋ ಪ್ರೀತಿ ಯಪ್ಪನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಐತೆ ಯಾಕ ಅಂದ್ರೆ ಕೀರ್ತಿ ಕರ್ಯಾಕತ್ತಾಳ ಬಾತ್ ಇಷ್ಟೊತ್ತಾಗ ಎದಕ್ಕೆ ಅಂದ್ರೆ ಆಕಿಗೇನೋ ಭಾಳ ಬೇಸರ ಆಗತ್ತೈತ ನಾನು ಕೂಡ ಬೈಕ್ ಮೇಲೆ ತಿರುಗಾಡ್ಬೇಕು ಅನ್ಸತ್ತೈತ ಸುಮ್ಮ ಒಂದು ಲಾಂಗ್ ಡ್ರೈವ್ ಹೋಗ್ಬಿಡ್ತೀವಿ ಜುಮ್ ಅಂತೇಳಿ ಜುಮ್ ಅಂತ ಹೌದು ಮಗನೇ ನೀ ಜುಮ್ ಅಂತ ರೈಡ್ ಹೋದ್ರೆ ಬಾಂಡಿ ತೊಳೆಯೋದು ಯಾರ ಇವತ್ತೊಂದಿನ ತೊಳಿಲ್ಲ ನೀ ಏನಾಕತ್ತಿ ನೋ ಚಾನ್ಸ್ ಇವತ್ತು ನಿನ್ನ ಪಾಳಿ ಐತಿ ನೀನೇ ತೊಳಿಬೇಕು ನಾನ ತೊಳಿತಾನ ಆತಿಲ್ಲೋ ಬಂದ ಮೇಲೆ ತೊಳಿತಾನ ಯಪ್ಪ ಮತ್ತು ನನಗೆ ಚಲೋ ಆಗ್ಲತ್ತ ಆಶೀರ್ವಾದ ಮಾಡ್ಲಾ ದೂರದಿಂದ ಯಾಕಲ್ಲ ಆಶೀರ್ವಾದ ನಿನ್ನ ಕೂಡ ನಾನು ಬರ್ತೀನಿ ನಿಂಗೆ ಸಪೋರ್ಟ್ ಮಾಡ್ಲಿಕ್ಕೆ ನಿನಗೆ ಯಾವತ್ತರೇ ಅಪರೂಪಕ್ಕೆ ಒಂದ್ಸಲ ಕಿಮ್ಮತ್ತು ಕೊಡ್ತಿರ್ತೀನಿ ತೊಗೊಳಕ್ಕೆ ಬರಂಗಿಲ್ಲನ ದಿನ ಬಯಸ್ಕೋಬೇಕು ನನ್ನ ಕಡೆ ತೆಲಿಗಿಲಿ ಕೆಟ್ಟತ್ತೆ ನಿಂದೆ ಇಬ್ರು ಲವರ್ಗಳು ಹೊಂಟಾರು ಸುಮ್ ಕುಂದ್ರಬಿಟ್ಟು ನಾನು ಬರ್ತಾನತ್ ತ್ರಿಬಲ್ ಸೀಟ್ ಕರ್ಕೊಂಡು ಹೋಗಲ್ಲ ನಿನ್ನ ಅಂದರೆ ನೀನು ನಾನು ಬಿಟ್ಟು ಹೋಗೋನು ವಿಚಾರ ಮಾಡು ನನ್ನ ಅವಶ್ಯಕತೆ ನಿಂಗೆ ಐತಿ ಏನು ಗಜ್ರಿಕಾನೋ ಅವಶ್ಯಕತೆ ಇಲ್ಲ ನಿಂದ ನೀ ಸುಮ್ಮ ಇಲ್ಲಿಯರ ಸುಳ್ಳ ನನ್ನ ತಲೆ ಬಹು ಅನ್ಸಕ್ಕೆ ಹೋಗ್ಬೇಡ ಲೇ ಟಿ ಶರ್ಟ್ ಉಲ್ಟಾ ಹಾಕೊಂಡಿಯಲ್ಲ
ನಿನ್ನ ಟೆನ್ಷನ್ಕ ನೀ ಹೋಗೋದೆಲ್ಲ ಸುಮ್ಮಿರ್ತಿ ಕಿಟಿ ಕಿಟಿ ಕಿಟಿ. ಇದಕ್ಕೆ ನಾನು ನಿಂಗೆ ಕೂಡ ಬರ್ತೀನಿ ಅಂತಿದ್ದು ಅರ್ಥ ಆಯ್ತಿಲ್ಲ. ಏನೂ ಬರ್ಬೇಕಾಗಿಲ್ಲ, ನಾ ಸೀದಾ ಹಾಕೋತಾನೆ ಟೀ ಶರ್ಟ್, ನಾನು ಹಾಕೊಂಡು ಸುಮ್ಮ ಇಲ್ಲೇ ಕುಂದ್ರಿ. ನೀನು ಆಕೆ ಜೋಡಿ ಇದ್ದಾಗ ನಿಂಗೆ ಫೋನ್ ಹಚ್ಚಿ ಹಚ್ಚಿ ಹೆಂಗೆ ಕಾಡ್ತೀನಿ ನೋಡು. ಫೋನ್ ಎತ್ತಿರನಲ್ಲ ನಾನು ನಿಂದು. ಬಿಡೋರು ಯಾರು? ಏನು ಮಾಡ್ತಿ? ಏನು ಮಾಡೋದು? ನೀ ಎಲ್ಲಿ ಇರ್ತೀಯ ಅಲ್ಲೇ ಬರ್ತೀನಿ ನಾ. ಬೈಕ್ ತೊಗೊಂಡು ಹೊಂಟನ ಹೆಂಗೆ ಬರವ ನೀನು? ಹಾರ್ಕೊಂಡು ಬರ್ತೀನಿ. ಆ ವಿಷಯ ನಿಂಗೆ ಯಾಕೆ ನೋಡ, ನನ್ನ ಸುಳ್ಳ ನನಗೆ ಈಗ ಜಗಳ ತೆಗಿ ಮೂಡಿಲ್ಲ ನಿನ್ನ ಜೋಡ. ನಂದು ಅರ್ಜೆಂಟ್ ಐತೆ, ವಾಟ ವಾಟ ಹಚ್ಬೇಡ. ಮತ್ತು ಏನಾರ ತೊಗೊಂಡು ಹೋಗಿತ್ತ ಮತ್ತು ಮಾರಿ ನಡ್ಲಿ ಅಣ್ಣ ನಿಂದು ಕಳ್ಳೆ. ಹಂಗೆ ಹೋಗ್ಬೇಡ. ಇದಕ್ಕೆ ನಾನು ಜೊತೆಯಲ್ಲಿ ಇರಬೇಕು ಅನ್ನೋದು. ಚಾವಿ ತಗೋ. ಹಾಂ, ಚಾವಿ ತಗೋದು ತೊಗೊಂಡು ಹೋಗ್ಕನ್ಲ. ಅದ್ರೊಳಗೆ ಪೆಟ್ರೋಲ್ ಐತಾ ಇಲ್ಲ ನೋಡ್ಕೊಂಡು ಹೋಗು. ಎಲ್ಲ ಗೊತ್ತೈತಿ. ದಿನ ನಾ ಗಾಡಿ ಹೊಡಿತೀನಿ, ನೀ ಗಾಡಿ ಹೊಡಿಯಂಗಿಲ್ಲ. ಸುಮ್ಮನೆ ಎಡವಟ್ಟು ನನಗೆ ಗೊತ್ತಿಲ್ಲೇನು. ನೀ ಫೋನ್ ಹಚ್ಚಕ್ಕೆ ಹೋಗ್ಬೇಡ ಮತ್ತೆ ಹೇಳಿ ನೀಗ. ಲಗುನ್ ಬಾ. ಹಾಂ, ಅದು ಎದಕ್ಕೆ ಬೇಜಾರಾಗಿದ್ದೀನಿ ನೀನು? ನಮ್ಮ ಬೈದಿದ್ಲು. ನಿಮ್ಮ ಬೇದಕ್ಕೆ ಬೇಜಾರದ್ಯಾ? ನಮ್ಮಪ್ಪ ದಿನ ಕೆರತ್ತು ನೋಡಿತಾನ, ನಾವು ತೆಲ್ನ ಕೆಡ್ಸೋಂಗಿಲ್ಲ. ನೀವು ಹುಡುಗರು ಅದಿರಪ್ಪ, ನಡೀತೈತಿ. ಹೌದನ ಕೀರ್ತಿ? ಏನನ್ನ ಭಾಳ ಖುಷಿ ಆಗತ್ತೆ ನೋಡಿ. ಯಾಕೆ? ಅಲ್ಲ, ಇಷ್ಟು ಕಾನ್ಫಿಡೆನ್ಸ್ ಇರೋ ಹುಡುಗಿ ನನ್ನ ಲವ್ ಮಾಡತ್ತಾಳಂತಂದ್ರೆ ಒಂದು ಹೆಮ್ಮೆ ನನಗೆ. ಅಲ್ಲ, ಇಷ್ಟೊತ್ತಿನಾಗ ಮನ್ಯಾಗ ಅಂಜಲ್ದ ಹೇಳಲ್ಲ ಕೇಳಲ್ಲ ಬಂದ್ಬಿಟ್ಟು ನಾನು ಜೋಡ್ ಅಂತಂದ್ರೆ ನಾಳೆ ಓಡೋಗೋಣಂದಾಗ ಹಂಗೆ ಬಂದ್ಬಿಡ್ತೀನಿ. ಅಲ್ಲ ಸರ್, ಅಂಥವೆಲ್ಲ ಸೀನೇನು ಇಲ್ಲ ರೀ. ಯಾವಾಗ ರೀ ಮಳೆ ನೋಡಿ ಹೆಂಗೆ ಬರೋದೈತಿ. ಈ ಮಳೆ ಗಾಳಿ ವೆದರ್ ಗಿದರ್ ಖತರ್ನಾಕ್ ಐತಿ. ಅದು ಒಂದೇ ಮಿಸ್ ಐತಿ ನೋಡಿ. ಏನು? ಏನಿಲ್ಲ, ನೀವು ಸ್ವಲ್ಪ ನಾನು ಗಚ್ಚಂಗೆ ಹಿಡ್ಕೊಂಡು ಕೂತೈತಿಳಿ, ಆ ಮಜಾನ ಬೇರೆ. ಗಾಡಿ ಮುಂದೆ ನೋಡ್ಕೊಂಡು ಹೋಗ್ರಿ. ಇದಾದ ನಿನಗೆ ಇಂಥ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಕೀರ್ತಿ. ಬರೀ ನೋಡ್ರೆ ನಾ ಖುಷಿ ಆಗ್ತೀನಿ ನೋಡಿ. ನಿಜ? ಖರೇನಾ? ಹೆಂಗೈತಿ ಕೀರ್ತಿ ಪ್ಲೇಸ್? ಮಸ್ತ್ ಐತಿ. ಇದೇನಿದು ಕೈಯಾಗಿಂದ? ಯೋಶಿತ್ ನಿಮ್ಮ ಕಾರಿದೆ, ತಗೋಯ್ತು ನೋಡಿ. ನನಗೆ ಓಪನ್ ಮಾಡಿ ನೋಡಿ. ಏಯ್, ಟಿ ಶರ್ಟ್. ಥ್ಯಾಂಕ್ಸ್ ಥ್ಯಾಂಕ್ಸ್. ಏನು ಥ್ಯಾಂಕ್ಸ್? ಹಾಕೋ ಇವಾಗ. ಈಗ ಎಲ್ಲಿ? ನಾಳೆ ಹಾಕೊಂಡು ತೋರಿಸ್ತಾನೆ. ಅದು ನಂಗೆ ಗೊತ್ತಿಲ್ಲ, ಈಗ ಹಾಕೊಂಡು ಹೋಗ್ಬೇಕು. ಹೇ, ಹುಚ್ಚಿಗೆ ಚಿಡದತ್ತೇನೆ. ಇಲ್ಲೇ ಹಂಗೆ ಹಾಕೋತಾರ? ಅದು ಗೊತ್ತಿಲ್ಲ, ಇಲ್ಲೇ ಹಾಕೋಲ್ಲ. 5 ಮಿನಿಟ್ಸ್ ಅಷ್ಟೇ. ನೀನು ತೆಲಿಗಿಲಿ ಕಟ್ಟತ್ತೇನೆ. ಅದು ಗೊತ್ತಿಲ್ಲ, ಈಗ ಹಾಕೊಂಡು ಬಾ ಹೋಗು. ಸೊ ತಡಿ ಹಾಕೊಂಬರ್ತಾನೆ. ಬೇಗ ಬಾ. ಹಾಂ, ಚಂದ ಕಾಣದಿತ್ತಲ್ಲ? ಚಂದ ಐತ್ಲೆ. ಆಗಲೇ ಟಿ ಶರ್ಟ್ ಇದ್ದಂಗೆ ಐತಿ. ಅದು ನೀ ತಗೊಂಡಿರೋದು, ಇದು ನಾ ಕೊಟ್ಟಿರೋದು. ಥ್ಯಾಂಕ್ಸ್. ಚಂದ ಐತಿ ಪ್ಲೇಸ್. ಹೆಂಗೆ ಅನಿಸ್ತಾ? ಖುಷಿ ಐತೆ? ಭಾಳ ಖುಷಿ ಆಯ್ತು, ಮಸ್ತ್ ಐತಿ. ನಿನಗೆ ಯಾವಾಗ ಬೇಜಾರಾಕೈತಿಲ್ಲ ನೀನು ನನ್ನ ಫೋನ್ ಹಚ್ಚು, ಹಿಂಗೆ ಕರ್ಕೊಂಡ್ಬರ್ತೀನಿ ಇಲ್ಲೇ. ಇವಾಗ ಬಂದಿದ್ದ ದೊಡ್ಡದಾಗೈತೆ ನಂಗೆ. ನೆಕ್ಸ್ಟ್ ಟೈಮ್ ಹೋಗ್ಬೇಡ. ಖುಷಿ ಆದಿಲ್ಲ ನೀನು? ಒಟ್ಟು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ನೀ ನನ್ನ ಜೊತೆ ಇರ್ತಿ ಅಂತಂದ್ರೆ ನಾನು ಫುಲ್ ಖುಷಿಯಿಂದನೇ ಇರ್ತೀನಿ. ಕಡಿ ಖುಷಿಯಾಗಿರಕ್ಕೆ ಬಿಡ್ಬೇಕಲ್ಲ. ಯಾರೋ ಫೋನ್ ಹಚ್ಚಿರ ನಮ್ಮಪ್ಪ. ಕೇಳಲ್ಲ ಏನಾರ? ಏನು ಕೇಳಂಗಿಲ್ಲ, ಕಟ್ ಮಾಡಿ ನಿಂತವ. ಹೇಳ ಒಂದು ಮಾತು. ಬರುವಾಗ ಹೇಳೋಣವ, ನೀನು ನುಡಿ ಬೇಟ ಹಾಕೊಂಡಿಲ್ಲ ಹೆಂಗೆ ಕಾಡಿಸ್ತೀನಿ ಅಂತ ಅದನ್ನ ಫಾಲೋ ಮಾಡತ್ತಾನ. ತಲೆ ಕೆಡ್ಸ್ಕೊಳ. ಇನ್ನೊಂದು ಹೇಳ್ಬೇಕಿತ್ತು ನಿಂಗೆ. ಹೌದಾ? ಆ ಮಾತು ಕೇಳಿದ್ರೆ ನೀನು ಫುಲ್ ಖುಷಿ ಆಗ್ಬಿಡ್ತು. ಹೌದಾ? ಹೇಳಿ ಲಗು ಲಗು. ಅದು ತಡಿ, ಏನು ಮಾರಿದ ಟೈಮ್ನಾಗ ಕೇಳಲ್ಲ ಒಂದ್ಸರಿ ಏನಂತ. ಇಲ್ಲ, ಅವ್ನು ಹಂಗೆ ಕಿರಿಕಿರಿ. ಹೇಳಿ. ಅದು ಏನಂತ ಸ್ವಿಚ್ ಆಫ್ ಮಾಡ್ತೀನಿ ತಡಿ. ಈಗ ಏನು ಕಾಕು ಏನೋ ಮಕ್ಕೊಂದಿಲ್ಲನ? ಫೋನ್ ಯಾಕೆ ಎತ್ತಲಿಲ್ಲ ರಜೆ? ಯಾಕೆ ಏನಾಯ್ತು? ನಿಮ್ಮ ಅಪ್ಪನ ದವಾಖಾನೆ ಕರ್ಕೊಂಡು ಹೋಗ್ಯಾರ.
ಅಲ್ಲ ನೀ ನನಗೆ ಕಾಡ್ಸಕ್ಕೆ ಫೋನ್ ಮಾಡತ್ತೆ ಅಂತ ನಾನು ಸ್ವಿಚ್ ಆಫ್ ಮಾಡಿದ್ನಪ್ಪ. ನನಗೆ ಗೊತ್ತಿಲ್ಲ ಹಿಂಗೆ ಆಕತ್ತೆ ಅಂತ. ಅಂಥದ್ದೇನು ಆಗಿರಲಿ, ನೀನು ಅಳಬೇಡ. ನೀನು ಯಾವಾಗಲೂ ಸಿಡಿ ಮಾಡ್ಕೋತ ಬೈಕೋಂತ ಇರಬೇಕು. ನೀನು ಕಣ್ಣೀರು ಹಾಕೋದು ನಾನು ನೋಡೋಕ್ಕಾಗಂಗಿಲ್ಲಲಿ. ನೀನು ರಾಜನಂಗೆ ಇರಬೇಕು. ಅದಕ್ಕೆ ನಿನಗೆ ರಾಜ ಅಂತ ಹೆಸರಿಟ್ಟಿತ್ತು. ಆದರೂ ನೀನು ಇಂಥ ಪರಿಸ್ಥಿತಿ ಒಳಗೆ ನಾನು ನೋಡೋಕ್ಕಾಗತ್ತಿಲ್ಲಪ್ಪ. ಭಾಳ ತ್ರಾಸ ಆಗತ್ತೈತಿ. ನಾ ಇನ್ನೊಂದು ಸಲ ನೀನು ಫೋನ್ ಕಟ್ ಮಾಡಂಗಿಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡಪ್ಪ. ನಾನು ನಿನ್ನನ್ನು ಕ್ಷಮಿಸೋದಲ್ಲಲೇ, ನೀನ ನನ್ನ ಕ್ಷಮಿಸ್ಬೇಕ. ವಯಸ್ಸು ಬಂದ ಮಗ್ಗ ಹಿಂದೇನೂ ಮಾಡಿಡೋಕ್ಕಾಗಲಿಲ್ಲ. ಆದರೂ ಇಂಥ ಪರಿಸ್ಥಿತಿ ತಂದೀನಿ. ನೀನು ನನ್ನ ಕ್ಷಮಿಸ್ಬಿಡು. ಹಂಗನಾಕ್ ಹೋಗ್ಬೇಡಪ್ಪ. ನೀ ಏನು ಕಡಿಮೆ ಮಾಡಿ ನನಗೆ? ಅವನ ಪ್ರೀತಿ ಕೊಟ್ಟು, ಅಪ್ಪನ ಆಶ್ರಯ ಕೊಟ್ಟು, ಯಾವ ಸಂಬಂಧಿಕರದ್ದು ಋಣ ಇಲ್ದಂಗೆ ನೋಡ್ಕೊಂಡು, ಅದಷ್ಟೇ ಅಲ್ಲ ನಾ ಅನಾಥದನ್ನ ಅಂತೇಳಿ ನನಗೆ ನೆನಪಾಗಬಾರ್ದು ಅಂತೇಳಿ ನೀನು ನನ್ನ ಜೋಡಿ ಅಪ್ಪನ ಗತೆ ಇಲ್ಲ. ಕಸ ದೋಸ್ತ ಇದ್ದಂಗೆ ಅದಿ. ನಾನಾ ಬಾಯಿಗೆ ಬಂದಂಗೆ ನಿನಗೆ ಎತ್ತಬೇಕಂತ ಮಾತಾಡ್ತಾನೆ. ನಾ ಏನು ಅಂದ್ರೂ ಅನ್ಸ್ಕೊಂತಿ. ನನಗೆ ಸಿಟ್ಟಾದ್ರೂ ಬಂದು ನೀನೇ ನಾನು ರಮಿಸ್ತಿ. ಹಡ್ದು ಅಪ್ಪನಿಗಿಂತ ನೀನು ನಾನು ಹೆಚ್ಚು ನೋಡ್ಕೊಂಡು. ನೀ ಇನ್ನೊಂದು ಸಲ ಹಿಂಗೆ ಮಾತಾಡೋಕೆ ಹೋಗ್ಬೇಡ. ಮನಸ್ಸಿಗೆ ಬೇಸರ ಆದಾಗ, ಅನಿವಾರ್ಯ ಒಂಟಿ ಬದುಕಬೇಕಾದಾಗ, ಅಂಥ ಪರಿಸ್ಥಿತಿಯಾಗ ದೇವರು ನಿನ್ನ ಮಗನ ರೂಪದಾಗ ಕೊಟ್ಟಾನ. ಲೇ, ನೀ ಬಂದಮೇಲೆ ಖುಷಿಗೇನು ಕಮ್ಮಿ ಇಲ್ಲಲೇ. ಅವನ ಗತಿ ಅಡುಗೆ ಮಾಡಿ ಹಾಕ್ತಿ, ಅಪ್ಪನ ಗತಿ ಆಗಾಗ ನನಗೆ ತಿದ್ದಿ ಬುದ್ಧಿ ಹೇಳಿದ್ದಿ. ಅಷ್ಟೆಲ್ಲ ಯಾಕೋ? ಕಷ್ಟ ಸುಖ ಏನಿದ್ರು ದೋಸ್ತಿ ಗತಿ ಎಲ್ಲನೂ ಹಂಚ್ಕೊಂಡೈತಿ. ನಿನಗೆ ಭಾಳ ತ್ರಾಸು ಕೊಟ್ಟಿನಿ ಅಂತ ಮನಸ್ಸಿಗೆ ಅನಿಸ್ತೈತಿ. ತ್ರಾಸು ಗೀಸು ಅಂತ ಮಾತಾಡೋಕೆ ಹೋಗ್ಬೇಡಪ್ಪ. ನೀನು ನನ್ನ ಜೋಡಿದ್ದಂದ್ರೆ ಯಾವ ತ್ರಾಸು ಏನೂ ಲೆಕ್ಕಕ್ಕಿಲ್ಲ ನನಗೆ. ಹೋಗ್ಲಿ ಬಿಡೀಗ, ಹಂಗೆ ಇಬ್ಬರು ಹೊಳ್ಕೊತ್ಕೊಂಡ್ರು. ನೀನು ಆರಾಮ್ ರೆಸ್ಟ್ ಮಾಡ. ನಿನಗೇನು ಆಗಂಗಿಲ್ಲ. ನಾ ಏನೇನಾಗೈತೆ ಡಾಕ್ಟ್ರ್ ಕೇಳ್ಕೊಂಡು ಬರ್ತಾನೆ. ಹಾಪ ನಾ ಬರ್ತಾನೆ. ಲೇ ರಾಜ, ಬಾಯ್. ಹೇಳು. ಡಾಕ್ಟ್ರ್ ಏನಾರ ನಿಮ್ಮ ಅಪ್ಪಂಗೆ ಕುಡ್ದು ಹಿಂಗಾಗೈತಿ ಅಂತಂದ್ರೆ ನೀನು ತಲೆ ಒಳಗೆ ಹಾಕ್ಕೋಬೇಡ. ಮಕ್ಕಳ ಎಲ್ಲ ಕೇಳ್ಕೊಂಡು ಬರ್ತಾನೆ. ಅವ್ರಿಗೆ ಕುಡ್ದು ಕರಳಿಗೆ ತೂತು ಬಿದ್ದಾವ್ರಿ. ಆದಷ್ಟು ಲಘುನ ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಎಷ್ಟು ಖರ್ಚಾಗ್ತದೆ ಸರ್? 2 ಲಕ್ಷ ರೂಪಾಯಿ ಖರ್ಚಾಗ್ತದೆ. 2 ಲಕ್ಷ? ಹೌದು. ನೀವು ದುಡ್ಡು ಅರೇಂಜ್ಮೆಂಟ್ ಮಾಡ್ಕೋರಿ, ನಾನು ಆಪ್ರೇಷನ್ಗೆ ರೆಡಿ ಮಾಡ್ಕೋತೀನಿ. ಸರ್ ನಾಳೆ ಮುಂಜಾನೆ ಮಟ್ಟ ರೊಕ್ಕ ಕೊಟ್ಟರೆ ನಡೀತೈತೆ ಸರ್. ಅಂದ್ರೆ ಗಾಳೆ ಮಾಡ್ಬೇಕು ಸರ್. ಆಯಿತು, ನಾಳೆ ಬೆಳಿಗ್ಗೆವರೆಗೂ ಕಟ್ರಿ, ನಾನು ಆಪ್ರೇಷನ್ಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ. ಓಕೆ? ನಮ್ಮ ಅಪ್ಪ ಆರಾಮಾಗತ್ತಿಲ್ಲ ಸರ್. ಆಪ್ರೇಷನ್ ಆದಮೇಲೆ ಆರಾಮಾಗ್ತಾರೆ, ಏನು ತಲೆ ಕೆಡ್ಸೋಬೇಡ್ರಿ. ಆದ್ರೆ ಅವರು ಇನ್ನು ಕುಡಿಬಾರ್ದು, ಆಮೇಲೆ ಹೆಚ್ಚು ಓಡಾಡಬಾರ್ದು, 1 ತಿಂಗಳು ಬೆಡ್ ರೆಸ್ಟಲ್ಲಿ ಇರಬೇಕು. ಅವ್ರನ್ನ ಭಾಳ ಚಲೋ ನೋಡ್ಕೋಬೇಕು ನೀವು. ಯಾಕಂದ್ರೆ ಎಂಡ್ ಸ್ಟೇಜಲ್ಲಿ ಕರ್ಕೊಂಬಂದಿರಿ ನೀವು. ಯಾವಾಗ ಏನಾದರೂ ಹೆಚ್ಚು ಕಡಿಮೆನೂ ಆಗ್ಬೋದು. ಓಕೆ. ಅದ ನೋಡು, ಮತ್ತೆ ಕಲಾವಿದನಿಗಿರೋ ಕಿಮ್ಮತ್ತು. ನಂಗೆ ಬಂದು ಕೈ ಬಿಡಬೇಡ. ನಮ್ದವ್ರಿಗೆ ಅದು ಮೋಸ ಮಾಡುವುದಿಲ್ಲ. ಕಿರಣ, ಕಿರಣ ಫೋನ್ ಹಚ್ಚಿದ್ನಲ್ಲ, ವ್ಯವಸ್ಥೆ ಮಾಡಿದೆ? ಹೌದು ಸರ್. ದೋಸ್ತ ಅಂತ ಕಿಟ್ಟದಾವು ಎಷ್ಟು? 10 ಸರ್ಪಾಟ್ ಅದಾವ. 10? ಇನ್ನೊಂದು ಸ್ವಲ್ಪ ನೋಡು, ಒಂದು ಸ್ವಲ್ಪ ಗುದ್ದಾಡ್ಲ. ಭಾಳ ಗುದ್ದಾಡಿ ನೀವು 10 ಸಜ್ಜಾಗ್ಯಾವು. ನನ್ನ ತಕ್ಕೂ ಇಲ್ಲ. ಮತ್ತು ನೀ ಎಷ್ಟು ಸಜ್ಜು ಮಾಡಿದೆವು? ನಾ ಮನ್ಯಾಗ ಆ ಕಡೆ ಎಲ್ಲ ನೋಡಿ ಎಲ್ಲ ಕೂಡ ಬರೀ 38 ಸಾವಿರ ರೂಪಾಯಿಗೆ. ನೀನು ಉಳ್ಕಿದ್ದು ಹೆಂಗೆ ಮಾಡ್ತೀವೋ? ಗಾಡಿ ಐತ್ಲ, ಮಾರಿಬಿಟ್ಟು ಬಾ. ಸರ್ 1 ಲಕ್ಷ ರೂಪಾಯಿ ಗಾಳೆ ಆಗ್ಯಾವ್ರಿ ಸರ್. ನಾ ಆದಷ್ಟು ಲಘು 1 ಲಕ್ಷ ರೂಪಾಯಿ ಗಾಳೆ ಮಾಡ್ತೇನೆ ರೀ. ನೀವು ಆಪ್ರೇಷನ್ ಚಾಲು ಮಾಡ್ತೀರಿ? ನಿನ್ನ ಪರಿಸ್ಥಿತಿ ಅರ್ಥ ಆಗ್ತದೆ. ನಾನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಲಘುನೇ ಕಟ್ಟಿಬಿಡಪ್ಪ.
ಅಣ್ಣ ಅಲ್ಲೋ ರಾಜ ಹಿಂಗೆ ಆಗೈತಂತ ಒಂದು ಮಾತು ಹೇಳಕ್ಕೆ ಬರೋದಿಲ್ಲ. ಹಂಗಲ್ಲ ಅಣ್ಣ, ಅದು ನಿಮ್ಗೆ ಅಲ್ಲೆಲ್ಲ 108 ಕಷ್ಟ ಇರ್ತಾವೆ, ಮತ್ತೆ ಇದೆಲ್ಲ ಹೇಳೋದು ಅಂತೇಳಿ ಸುಮ್ಮನೆ ಅಷ್ಟೇ. ಕಷ್ಟ ಏನು ನಮಗೇನು ಹೊಸದನ? ಎಂತೆಂಥ ಕಷ್ಟದಾಗ ಕಾಕ ಎಲ್ಲರಿಗೆ ಕೈ ಹಿಡ್ದಾನ. ಈಗ ಅವಂಗೆ ಇಂಥ ಪರಿಸ್ಥಿತಿ ಬಂದೈತಿ, ನಾವು ನಿಂದಿರಲಿಲ್ಲ ಅಂದ್ರೆ ತಪ್ಪಾಕೈತಿಲ್ಲ. ತಗೋ ಇವನು ರೊಕ್ಕ 1 ಲಕ್ಷ ರೂಪಾಯಿ ಅದಾವು. ಇಷ್ಟೆಲ್ಲ ರೊಕ್ಕ ಹೆಂಗೆ ಸಜ್ಜು ಮಾಡಿದಾನ? ಏನಿಲ್ಲ, ಕಲಾವಿದ್ರು ಎಲ್ಲರೂ ಕೂಡಿ ಒಂದು ಸ್ವಲ್ಪ ಹಾಕಿದ್ದೇವೆ. ಮಾಲಕ್ಕೆ ಒಂದಿಟ್ಟು ಕೊಟ್ಟ. ಹಾಂ, ಇವನ್ನಿಷ್ಟು ತೊಗೊಂಡು ಸಾಕು ಮಾಡ್ಕೊ, ಮತ್ತೇನಾರ ಕಮ್ಮಿ ಬಿದ್ದರೆ ಹೇಳು, ಮತ್ತೇನಾರ ಮಾಡೋಣ ಅಂತ. ಥ್ಯಾಂಕ್ಸ್ ಅಣ್ಣ, ಭಾಳ ಹೆಲ್ಪ್ ಆಯ್ತು. ನಿಮ್ಮ ಋಣ ಒಟ್ಟು ಮರಂಗಿಲ್ಲ ಅಣ್ಣ. ಋಣದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ಕಾಕನ ಋಣನ ಭಾಳ ಐತೆ ನಮ್ಮ ಮೇಲೆ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಎಲ್ಲ ಆರಾಮಾಕೈತಿ. ಈ ಸೈಕಲ್ ಮುಡ್ಕಕ್ಕೆ ಹಾಕೊಂಡ್ರೆ ಕೇಳಂಗಿಲ್ಲವ. ಇದೊಂದು ಕಡ್ಡಿ ಎಕ್ಸ್ಟ್ರಾ ನಮಗೆ. ಏಪ್ಪ ಏನು ಮಾಡಾಕತ್ತಿ? ತೈಲ್ ಏನು ಮಾಡತ್ತಿ? ನಿನ್ನ ಕಣ್ಣು ಕಾಣಂಗಿಲ್ಲ ಏನು? ಬಾಂಡೆ ತೊಳ್ಯಾಕೆ ಹೋಗ್ತೀನಿ. ಕಣ್ಣು ಕಾಣ್ತೈತಿ ನನಗೆ. ನೀ ಅದಕ್ಕೆ ತೊಳ್ಯಾತಿ ಬಾಂಡೆ? ನಾ ಇಲ್ಲ ಮಾಡಕ್ಕೆ ಕೆಲಸ. ಅಲ್ಲಲ್ಲಿ ಇವತ್ತು ಪಾಳಿ ನಂದು. ನಿನಗೆ ಎಷ್ಟು ಸಲ ಹೇಳಿ ನೀ ಪಾಳೆಗಳಿಗೆ ತಲೆ ಕೆಡಿಸೋಬೇಡ. ನೀ ಮೊದಲು ಆರಾಮಾಗ. ನಿನಗೆ ಆರಾಮಾಗೋ ಮಟ್ಟ ನಾನೇ ಕೆಲಸ ಮಾಡ್ತಾನೆ. ಸುಮ್ಮ ಕಾಮಾಗ ಒಪ್ಪ ಕುಂತ ನಂದಿ. ನಡಿ ಅಲ್ಲಿ ಕುಂತ, ನಡಿ ಗಾಳಿಗೆ ಮಾಡಪ್ಪ, ಮಾಡು ಕುಂದ್ರ. ಡಾಕ್ಟ್ರ್ ಏನು ಹೇಳ್ಯಾರು? 1 ತಿಂಗಳು ರೆಸ್ಟ್ ಹೇಳ್ಯಾರ ಏನ? ನೀ ಗಬಕ್ಕನ ಜಿಗದ ಕೆಲಸ ಮಾಡಕ್ಕೆ ಬರಕ್ಕೆ ಹೋಗ್ಬೇಡ. 1 ತಿಂಗಳು ರೆಸ್ಟ್ ಮಾಡ, ಅದಾದ್ಮೇಲೆ ಕೆಲಸ ಮಾಡುವಂತೆ. ಆತ್ ಮಾಡಪ್ಪ, ಇನ್ನು ಸ್ವಲ್ಪ ದಿನ ಮಾಡು. ನಾನು ಹಿಂಗೆ ಆರಾಮ್ ತಪ್ಪಿಲ್ಲ ಅಂತಿದ್ರೆ ಆ ಹುಡುಗಿ ಮನೆಗೆ ಹೋಗಿ ಮಾತಾಡಿ ನಿನಗೆ ಮದುವೆ ಮಾಡಿಸ್ತಿದ್ನಿ. ಹಾಂ, ಮಾಡಿಸುವಂತೆ ಆರಾಮಾದ್ಮೇಲೆ ಆಕೆಲ್ಲಿ ಓಡೋಗಂಗಿಲ್ಲ, ನಾನು ಎಲ್ಲಿ ಓಡೋಗಂಗಿಲ್ಲ ಅಣ್ಣ. ಗುಳಿಗೆ ಪಳಿಗೆ ತೊಗೊಂಡೆ ಇಲ್ಲ? ಗುಳಿಗೆ ಮುಂಜಾನೆ ತಗೊಂಡಲ್ಲ. ಮುಂಜಾನೆದಲ್ಲೋ ಮಾರಾಯ, ಮಧ್ಯಾಹ್ನ 1 ಗಂಟೆ ಗುಳಿಗೆ ತೊಗೊಳಕ್ಕೆ ಹೇಳಿರಲ್ಲ ಡಾಕ್ಟ್ರ್, ತೊಗೊಂಡಿಲ್ಲೋ? ಓ, ಅದು ಮದುವೆ ಗಿದಿವಿ ಮಾಡಾಕದ ನೆನಪಿರ್ತೈತಿ, ಗುಳಿಗೆ ತೊಗೊಳೋದು ನೆನಪಿರಲ್ಲ. ಕಡ್ಡಿ ಅಲ್ಲೇ ಹಾಸಿಗೆ ಬಂಗ್ಲಾಗದ ನೋಡು. ಗೊತ್ತಾಯ್ತು ನನಗೆ. ಗಡಿ ತುಗ ಇದು ಕುಡಿ. ತಾಯಿಲಿ ದಪ್ಪ ಅದ. ಹಾಂ, ಮತ್ತೆ ಇವ್ರದಲ್ಲ ಗಂಟ್ಲಿಗೆ ಸಿಕ್ಕಾಕತ್ತ. ಬರ್ರಿ ಬಸೋಣ. ನಮಸ್ಕಾರ ಕಾಕ. ನಮಸ್ಕಾರ ಬಾಬಸು. ಬಾ ಕುಂದ್ರು. ಹೆಂಗಿದ್ಯಪ್ಪ? ನಾ ಆರಾಮಿದ್ದೀನಿ. ಇಲ್ಲಿ ಬಾಣ ಕುಂದ್ರ ಬಾಣ. ಬೇಡ ಬೇಡ ಕುಂದ್ರಣ್ಣ. ಇಲ್ಲೇ ಹೆಂಗಿದಿ? ಮತ್ತೇನು ನಡೆದದಪ್ಪ? ಏನಿಲ್ಲ ರೀ ಕಾಕ, ಮುಂದಿನ ವಾರ ಮಾಲಿಂಪುರ ಕ್ಯಾಂಪ್ ಚಾಲು ಆಗೋದೈತ್ರಿ. ಅದಕ್ಕೆ ಮಾಲಕರು ನಿಮ್ಗೆ ಆರಾಮಾಗೈತಿ ಇಲ್ಲೋ ನೋಡ್ಕೊಂಬ ಅಂತೇಳಿ ಪಾತ್ರಕ್ಕೆ ಬೇಕಾಗೈತೆ ಕಳಿಸಿದ್ರಿ ನಾನು. ಭಾಳ ಆರಾಮಿದ್ದೀನಿ, ಬರ್ತೀನಿ ನಡಿ. ಮತ್ತೆ ಎಲ್ಲಿ ಬರ್ತಿ? ಇಲ್ಲಣ್ಣ, ಇನ್ನೂ ಆರಾಮಾಗಿಲ್ಲ. ಡಾಕ್ಟ್ರ್ 1 ತಿಂಗಳು ರೆಸ್ಟ್ ಹೇಳ್ಯಾರ. ಅಪ್ಪ ಏನು ಬರಂಗಿಲ್ಲ, ಬೇಕಾದ್ರೆ ನಾ ಬರ್ತೇನೆ ನನ್ನ ಪಾರ್ಟಿ. ನಿನ್ನ ಪಾರ್ಟಿ ನೀ ಮಾಡಿದ್ರೆ ಆಳಿನ ಪಾತ್ರಕ್ಕೆ ಬೇಕಲ್ಲ. ಅಲ್ಲಿ ಯಾರು ಮಾಡ್ತಾರಪ್ಪ? ಸ್ವಲ್ಪ ದಿನ ನೀ ಸುಧಾರಸ್ ಆಮೇಲೆ ಬರುವಂತೆ. ಅಲ್ಲಿ ಯಾರು ಮಾಡ್ತಾರೆ ಅಂದ್ರೆ ನಾ ಮಾಡ್ದಂಗೆ ಆಯ್ತೈತೇನು? ನೀ ಮಾಡ್ದಂಗೆ ಆಗಂಗಿಲ್ಲ ಕರೆ ಅಣ್ಣ. ಇಲ್ಲ ಹೇಳ್ಬಿಡು ಅವರು ಮಾಲಕರು ಹೇಳ್ಯಾರು. ಅವ್ರಿಗೆ ಆರಾಮಾದ್ರೆ ಕರ್ಕೊಂಡ್ ಬಾ ಅಂದಾರಪ್ಪ, ಇಲ್ಲಾಂದ್ರೆ ಆ ಪಾತ್ರ ಅವರ ಮಾಡ್ತಂದಾರು. ಹಾಂ, ಸ್ವಲ್ಪ ದಿನ ಅವ್ರು ಮಾಡಲಿ, ಆಮೇಲೆ ನೀ ಆರಾಮಾದ್ಮೇಲೆ ನೀ ಜಾಯ್ನ್ ಆಗುವಂತೆ. ಅಷ್ಟು ಮಾಡು ಅಷ್ಟು ಹೇಳ್ಬಿಡ ಅಣ್ಣ. ಅಣ್ಣ ಚಾ ಮಾಡ್ಕೊಂಬರ್ತೀನಿ. ಬೇಡ ಬೇಡಪ್ಪ, ಕೆಲಸ ಭಾಳ ಅದಾವ. ಒಂದಿಟ್ಟು ಮಾಡ್ಕೊಂಬರ್ತಾನೆ. ಒಟ್ಟ ಬೇಡ, ಅಲ್ಲಿ ಕೆಲಸ ಏನೋ ಬ್ಯಾನರ್ ಕಟ್ಟಿಸ್ಬೇಕು, ಅಡ್ವರ್ಟೈಸ್ಮೆಂಟ್ ಗಾಡಿ ಕಳಿಸ್ಬೇಕು, ಭಾಳ ಕೆಲಸ. ಕೆಲಸ ಇರ್ತೈತಿ. ಚಾ ಕುಡ್ದು ಹೋಗ. ಬ್ಯಾಡ್ರಿ ಕಾಕ, ಟೈಮ್ ಆಕತ್ರಿ, ನಡಿತೀನಿ ರೀ. ಆತಪ್ಪ, ನಿನ್ನ ಮರ್ಜಿ. ಹೋಗಿ ಬರ್ತಾನೆ. ಒಳ್ಳೇದು. ನೀ ಯಾಕೆ ನನ್ನ ಕೆಲಸ ಕಲ್ಲು ಹಾಕ್ತಿ? ನೀ ಏನು ತಲೆ ಕೆಡುತ್ತೇನೆ? ರೆಸ್ಟ್ ಮಾಡಂತ ನಿನಗೆ ಹೇಳಿಲ್ಲ ಡಾಕ್ಟ್ರ್. ನೀ ಹಿಂಗ್ಯಾಕೆ ಮಾಡ್ತೀವಿ? ಬರ್ತಾ ಸಣ್ಣವ್ರೈತೆ ಕುಂಡಿ ಸವ್ಯಾಕೆ ಹತ್ತತಿ. ಸಹಿತೈತಿ ನಿನಗೆ ಸ್ವಲ್ಪ ಸಮಾಧಾನ. ಅದು ನೀ ಆರಾಮಾದ್ಬೇಕು. ನೀ ಬಾ ಬೇಡ ಅನ್ನತ್ತಿಲ್ಲ ನಿನಗೆ. ನಡಿ, ಇಲ್ಲ ಒಳಗೆ ನಡಿ, ಒಳಗೆ ಮಕ್ಕ ನಡಿ. ನಾ ಇಲ್ಲೇ ಗಾಳಿಯಾಗ ಕುಂತಿರ್ತೀನಿ, ನಡಿ. ಕುಂದ್ರು ಬಾಡೆ ತಿಕ್ತಾನೆ. ಆರಾಮ್ ಕೂತಾನಂದಿ ಮನ್ಯಾಗ. ಹೇಳ ಕಿರಣ. ರಜಾ ಎಲ್ಲಿದೆಯಾ? ಮನ್ಯಾಗ ಹೇಳ. ಇದನ್ನ ಏನೋ ಕೀರ್ತಿನ ಏನೋ ನೋಡ್ಕೊಂಡು ಹೋಗ್ಯಾರತ್ಲ. ಯಾರು ಹೇಳ್ರಿ? ರಮೇಶ್ ಅಂದ ನನಗಿದೆ ಈಗ. ಇರಾಕಿಲ್ಲ ನೋಡ. ಇಲ್ಲೋ ಮಾತುಕತೆ ಎಲ್ಲ ಆಗಿತ್ತ, ಫಿಕ್ಸ್ ಮಾಡ್ಯಾರತ್ತ. ಹೌದಾ? ಹಾಂ, ಕಡಿ ಹಸ್ತಾನ ಆಕಿಗೆ ಹೇಳು. ಕೀರ್ತಿ ಎಲ್ಲಿದೆ? ಇಲ್ಲಿ ನಿನ್ನ ಜೋಡಿ ಮಾತಾಡ್ಬೇಕಿತ್ತು ಅರ್ಜೆಂಟಾಗಿ. ಹಾಂ ಬಾ.
ಆರಾಮದಿ? ಹಾಂ ಆರಾಮದೇನಿ. ಈಗ ನೀ ಹೆಂಗದಿ? ಅದೇನು ಏನೋ ಹೇಳ್ಬೇಕಂತ ಅರ್ಜೆಂಟ್ ಅಂತ ಕರೆದಿಲ್ಲ. ಹಾಂ ಅದ ನೀ ಫೋನ್ ಮಾಡಿದಾಗೆಲ್ಲ ನಿನಗೆ ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗಲಿಲ್ಲಲ್ಲ. ನಿಂಗೆ ಗೊತ್ತೈತಲ್ಲ ಅಪ್ಪ ಅಂದದ್ದು ಹಿಂಗಾಯ್ತು. ನೀ ಆ ಟೈಮ್ನಾಗೆಲ್ಲ ಫೋನ್ ಮಾಡಿದಾಗೆಲ್ಲ ನನಗೆ ಭೇಟಿ ಆಗೋದು ಮಾಡೋಕ್ಕಾಗಲಿಲ್ಲಲ್ಲ, ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಈಗ ಒಂದು ಸ್ವಲ್ಪ ರಿಲೀಫ್ ಆದಂಗೆ ಆಗೈತೆ ಮೈಂಡ್, ಅದಕ್ಕೆ ಕರೆಸಿ ಮಾತಾಡ್ರೆ ಆಯ್ತು ಅಂತೇಳಿ. ಹಾಂ ಆದ್ರೆ ರಾಜ ನನಗೇನೋ ಹೇಳಬೇಕಿತ್ತು. ಏನಾಯ್ತು? ಮನ್ಯಾಗ ನಂಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಯಾರ. ಏನು ಹೇಳಕತ್ತಿ ಕೀರ್ತಿ? ನಾನು ನಿನ್ನ ಸಂಬಂಧಿಂದ ಎಷ್ಟೊಂದು ವೆಯ್ಟ್ ಮಾಡಿದೆ ಗೊತ್ತಾ? ಅಲ್ಲಿ ಕೀರ್ತಿ ಪರಿಸ್ಥಿತಿ ಹೆಂಗಿತ್ತು ಗೊತ್ತೈತಿಲ್ಲ, ನಾ ಬೇಕಾದ್ಲೆ ಮಾಡಿ ನಾನು. ಅಲ್ಲ ರಾಜ, ನಂದು ಪರಿಸ್ಥಿತಿ ಹಂಗೆ ಇತ್ತು ಮನ್ಯಾಗ. ನನ್ನ ಮಾತು ಒಬ್ರ ಕೇಳ್ತಾರ ಅವರು. ಈಗ ಹೋಗ್ಲಿ ಬಿಡು, ಅದೆಲ್ಲ ಬೇಡ ಸುಮ್ಮನೆ. ಮೊದಲು ನನ್ನ ಟೆನ್ಷನ್ ನನಗೆ, ಮತ್ತು ಇದು ಎಕ್ಸ್ಟ್ರಾ ಟೆನ್ಷನ್ ಬೇಡ. ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಹೇಳ್ತೀನಿ ನನ್ನ ಕೀರ್ತಿನ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ಅಲ್ಲೋ ಈಗ ಮನ್ಯಾಗ ನೋಡಿದ್ದು ಹೆಂಗೆ ಮುರಿಯಕ್ಕೆ ಸಾಧ್ಯ ಆಗ್ತೈತಿ? ನೀ ಹೇಳಿ ಕೀರ್ತಿ, ನಾನು ಬಿಟ್ಟು ಇರೋಕ್ಕಾಗಂಗಿಲ್ಲ ಅಂತ ಹೇಳಲ್ಲ. ಅಲ್ಲ ಹುಚ್ಚಿಗಿಚ್ಚದೇನ ಮನ್ಯಾಗ ಫಿಕ್ಸ್ ಮಾಡ್ಯಾರ ಅಂದ್ರೆ ನೀನಾಗಿ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅವ್ನು ಅಲ್ಲ? ನನ್ನ ಪರಿಸ್ಥಿತಿ ಹಂಗಿತ್ತು, ಇದ್ರಾಗ ಮನಸ್ಸಿಂದಿಲ್ನ ಬರ್ತೈತಿ. ನಮ್ಮಿಬ್ಬರಿಗೂ ಉಳ್ದಿರೋಗಿ ಒಂದೇ ಒಂದು ದಾರಿ. ನಿನ್ನ ಪಾಡಿಗೆ ನೀರು, ನನ್ನ ಪಾಡಿಗೆ ನಾ ಇರ್ತೇನೆ. ನಿನಗೆ ನಾ ಹೇಳಿದ ಅರ್ಥ ಆಗತ್ತಿಲ್ಲ, ಪರಿಸ್ಥಿತಿ ಸರಿ ಇರಲಿಲ್ಲ ನಂದು. ನನ್ನ ಟೆನ್ಷನ್ದ ನಾ ಇದ್ನಿ. ನಿನಗೂ ನಾ ಹೇಳಿದ ಅರ್ಥ ಆಗತ್ತಿಲ್ಲ. ನನ್ನ ಪರಿಸ್ಥಿತಿ ಎಷ್ಟು ಇಕ್ಕಟ್ಟೊಳಗಿತ್ತು, ಮನೆಯೊಳಗೆ ಯಾರು ನನ್ನ ಮಾತು ಕೇಳತ್ತಿಲ್ಲ. ಅಂತ ಟೈಮ್ ನಿನಗೆ ಹೇಳ್ಬೇಕಂತ ಕಾಲ್ ಮಾಡಿದ್ರೆ ನೀ ಪಿಕ್ ಮಾಡಿಲ್ಲ. ಈಗ ಇನ್ನೂ ಏನಾಗಿಲ್ಲ ಕೀರ್ತಿ, ನಿಮ್ಮ ಅಣ್ಣನವ್ರು ಒಪ್ಸೋನು. ಏನು ಹುಚ್ಚದೇನ? ಒಂದು ಸರಿ ಹೇಳಿದ ಅರ್ಥ ಆಗೋದಿಲ್ಲ, ಅದು ಆಗೋದಿಲ್ಲ. ಈಗ ಏನು ಹೇಳಿದ್ರು ನಿನ್ನ ಪಾಡಿಗೆ ನೀರೇ, ನನ್ನ ಪಾಡಿಗೆ ನಾ ಇರ್ತೀನಿ ಅಷ್ಟೇ. ಎಷ್ಟು ಪ್ರೀತಿ ಮಾಡಿದ್ನಲ್ಲ ಕೀರ್ತಿ ನಿನಗೆ, ಕಡಿಗೂ ಕೈ ಬಿಟ್ಟಲ್ಲ ನೀನು. ಏನು ಕೈ ಬಿಟ್ಟ? ಏನು ಪ್ರೀತಿ ಮಾಡಿ? ನೀನು ಬೇಕಾದಾಗ ಬರೋದು, ಬೇಡಾದಾಗ ಹೋಗೋದು, ಇಷ್ಟು ದಿನ ಇಲ್ಲದ ಪ್ರೀತಿ ಒಮ್ಮೆ ಹುಡ್ಕೊಂಡ್ಬಿಡ್ತೇನೆ. ಈಗ ಹಿಂಗೆ ಮಾಡತ್ತೀನಿ ನೀನು, ಮುಂದೆ ಜೀವನ ನೀನು ನಂಬ್ಕೊಂಡು ಬಂದ್ರೆ ಅವಾಗೂ ಹಿಂಗೆ ಮಾಡಂಗಿಲ್ಲ ಅಂತ ಏನು ನಂಬಿಕೆ ಇರಲಿ ನಾನು ನಿನ್ನ ಮೇಲೆ. ಪರಿಸ್ಥಿತಿ ಅರ್ಥ ಮಾಡ್ಕೊಳಂಗಿಲ್ಲಲ್ಲ ನೀನು. ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ? ನಂದು ನೀವು ಒಂದ್ಸರಿ ಅದು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೋಗ್ಲಿ ಅದು ಕಾಲ್ ಬ್ಯಾಕ್ ಒಂದರ ಎದಕ್ಕೆ ಮಾಡತ್ತಳಿಕೆ ಏನು ಆಗತ್ತೈತಿ ಅಂತಾರ ಕೇಳೋದು. ವೇಟ್ ಮಾಡ್ಬೋದಿತ್ತಲ್ಲ ನೀನು. ಎಷ್ಟಂತ ವೇಟ್ ಮಾಡಲಿ? ನಮ್ಮ ಮನೆಯೊಳಗೆ ಎಷ್ಟು ಪ್ರೆಷರ್ ಹಾಕತ್ತಾರ ನನ್ನ ಮೇಲೆ. ಆದರೂ ಕೀರ್ತಿ, ನೀನು ನಂಗೆ ಮೋಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾರು ಮೋಸ ಮಾಡ್ಯಾರ? ಮಾಡು ತಪ್ಪಲ್ಲ ನೀ ಮಾಡಿ ಈಗ ನನ್ನ ಮೇಲೆ ಹಾಕಿದ್ರಿ ಎಲ್ಲಾನು. ಅಲ್ಲ, ನನ್ನ ತಪ್ಪು ಮಾಡಿನಲ್ಲ. ಆಯ್ತು, ನನ್ನ ನಂಬರ್ ಡಿಲೀಟ್ ಮಾಡ, ನಂಗೆ ಮೆಸೇಜು ಕಾಲು ಏನು ಮಾಡಕ್ಕೆ ಹೋಗ್ಬೇಡ. ಮರೆತೋದೆ ಮರೆತೋದೆ ಮನಸ್ಸಿಗೆ ಮುಳ್ಳಾದಿ ಮಾಡಿದ ಪ್ರೀತಿಗೆ ಬೆಂಕಿ ಹಚ್ಚಿ ನಡೆದಿ. ಏನು ರಜಾ ಏನು ಮಾಡತ್ತಿ? ಅಂಗಡಿ ಕಡೆ ಬಂದೇ ಇಲ್ಲ? ಈಗ ಗಳೇ ಬಂದಿದ್ನ ಕೊಂಡು ಏನೋ ಇರಲಿಲ್ಲ. ಹೊರಗೆ ಏನು ಹೇಳ್ದೋ ರವಿವಾರ ಇವತ್ತ ಬಜಾರ್ ಕಡೆ ಹೋಗಿನಿ. ಮತ್ತು ಏನು ಹೇಳ್ದತಿ? ಏನಿಲ್ಲ, ಅದ ವಿಚಾರ ಮಾಡತ್ತಿದ್ನಿ ಎಲ್ಲರ ಸಾಲ ಹೆಂಗೆ ಮುಟ್ಟಿಸ್ಬೇಕು ಏನಂತೇಳಿ. ಎಲ್ಲರೇ ಉದ್ಯೋಗ ಮಾಡಕ್ಕೆ ಹೋಗ್ಬೇಕಂದ್ರೆ ಬೇರೆ ಉದ್ಯೋಗ ಬರಂಗಿಲ್ಲ ನನಗೆ, ಪಾತ್ರ ಒಂದೇ ಮಾಡಕ್ಕೆ ಬರ್ತೈತಿ. ನಿಂದು 10,000 ರೂಪಾಯಿ ಕೊಡ್ಬೇಕು, ಅವ್ರ ನಾಟಕದವ್ರೆಲ್ಲ ಒಂದು 5,000 ಹಾಕಿ ಅವ್ರು 1,00,000 ರೂಪಾಯಿ ಅವ್ರದಂಗೆ ಕೊಡ್ಬೇಕು. ಅಲ್ಲೋ ನಾನು ನೀನು ರೊಕ್ಕ ಕೇಳಿ ನೀನು ಕೇಳಿಲ್ಲ ದೋಸ್ತ, ಬಟ್ ಕೊಡ್ಬೇಕಲ್ಲ, ಇಸ್ಕೊಂಡಿನಿಲ್ಲ ನಿಂದು. ಕೊಡ ಕೇಳೋ ಮರ ಎಲ್ಲಿ ಹೋಗುತ್ತೆ ಈಗ? ಅಲ್ಲೂ ನಾಟಕತ್ತು ಎಲ್ಲಿ ಚಾಲು ಇಲ್ಲ ಈಗ? ಮಾಲಿಂಪುರ್ ಕ್ಯಾಂಪ್ ಹಾಕ್ಯಾರ, ಒಂದು 4 ದಿನದಾಗ ಹೋಗ್ಬೇಕು. ಅಲ್ಲಿ ಕಾಕನ ಇಬ್ರು ಕೂಡಿ ಹೋಗಾರನ? ಇಲ್ಲಪ್ಪ, ಅವ್ನು ಬಿಟ್ಟು ಹೋಗಿ ಅವನೇಲಿ ಹೋಯ್ತಿ, ಆರಾಮಿಲ್ಲ ಅವ್ನಿಗೆ. ಟೈಮ್ ಹೆಂಗೆ ಬಂದ್ಬಿಡತ್ತಲ್ಲ ಮನುಷ್ಯ ಅಂದ. ಅವನು ಇದ್ದಟ್ರೊಳಗೆ ತಿಂದು ತಿರ್ಗಾಡ್ಕೊತ ಆರಾಮಿದ್ನೆ. ಇದ್ರೆ ಅವನಿದು ಒಮ್ಮೆ ಆಗೋದಳು ದೋಸ್ತ. ಮನುಷ್ಯಾಗ ಒಂದು ಸಲ ಬಂದು ಹೋಗೋದ ಅದು. ತಲೆ ಕೆಡ್ಸ್ಕೊಬೇಡ ನೀ. ಅವ್ನು ಇಂಥ ಟೈಮ್ದಾಗ ಕೀರ್ತಂದು ಹಿಂಗೆ ಮಾಡಿಳು, ಹಿಂಗೆ ಮಾಡ್ತಾಳತ್ತ ಅನ್ಕೊಂಡಿದ್ದಿಲ್ಲ. ಅವ್ವ ಅಪ್ಪನ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಶಾಶ್ವತ ಅಲ್ಲ ಅಂತೇಳಿ ಪ್ರೂವ್ ಮಾಡಿದ್ಲಕ್ಕೆ ಅಷ್ಟೆ. ತಲೆ ಕೆಡ್ಸೋಂಗಿಲ್ಲ. ಬಟ್ ಇಂಥ ಪರಿಸ್ಥಿತಿ ಒಳಗೆ ಹಂಗೆ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ಇರಲಿ. ಹ್ಞೂ ನಾನು ಅದನ್ನ ಅನ್ಕೊಂಡೀನಿ. ಅವನು ಒಂದು ದಿವ್ಸ ಬಿಟ್ಟಿರೋಕ್ಕೆಲ್ಲಪ್ಪ ಈಗ ಒಮ್ಮೆ ಹಿಂಗೆ ಮತ್ತೆ ಹಿಂಗೆ ನಡೀತಿ? ಏನಿಲ್ಲ ದೋಸ್ತ, ಅದ ಇವತ್ತು ರವಿವಾರಲ್ಲ ಬಜಾರ್ ಕಡೆ ಹೋಗಿನಿ ಮನೆಯವ್ರು ಕರ್ಕೊಂಡು. ಈಗ ಬನ್ನಿ ಅದನ್ನ ನೋಡಿನಿ ಬಂದಿದ್ದಿಲ್ಲ ಅಂತೇಳಿ, ಅದಕ್ಕೆ ಮತ್ತೆ ಮನೆ ಕಡೆ ಇರ್ತಾನೆ ಅಂತೇಳಿ ಬನ್ನಿ. ಬಂದಿದ್ನೋಪ್ಪ, ಎಲ್ಲಿ ತಿರ್ಗಾಡ್ರು ಎಲ್ಲಿ ಸಮಾಧಾನ ಇಲ್ಲ, ಏನಿಲ್ಲ, ಬೇಸರ. ಮತ್ತು ಇವ್ನು ಬೇಡ, ಇವ್ನ ಕಡೆ ಬೇರೆ ಲಕ್ಷ ಕೊಡ್ಬೇಕಲ್ಲಪ್ಪ. ಸುಮ್ಮನೆ ಈಗ ಮಕ್ಕೊಂದ ನೀವು ಎಲ್ಲಾರು ಬಾಂಡೆ ತೆಗ್ತೀನಿ, ಒಗ್ಯಾನ ಹೋಗಿತೀನಿ, ಊರು ತಿರ್ಗಾಡ ಕೂತೋಗ್ತೀನಿ ಅಂತ ನಿಂತು ಬಿಡ್ತಾನೆ. ಇಲ್ಲ ಅವ್ರ ಹಳಿ ಜೀವ ಹಂಗೆ ತಿರುಗಾಡಿದವ್ರು ಮೊದಲು ಅವ್ರ ಮನೆ ಹಾಕೊಂಡ್ರೆ ಹೆಂಗೆ ಕೊಂಡಿರ್ತಾರೆ ಹೇಳಿ ನೋನು. ಅಲ್ಲ ಅವ್ರು ಹೇಳ್ಯಾರಲ್ಲ ಡಾಕ್ಟ್ರು, ಮತ್ತು ಯಾವಾಗ ಏನಾಕೈತೆ ಅಂತ ಹೇಳಕ್ಕೆ ಬರಂಗಿಲ್ಲ, ಬೇರೆ ಅಂಜಿಕೆ ಕೇರ್ಪ ಡಾಕ್ಟ್ರ್ ಅವರು. ಅದ್ರ ಸಮಸ್ಯೆ ನಾವು ಈಗ ನಾಟಕ ಈ ಕಡೆ ಬಿಡೋಕ್ಕೂ ಆಗತ್ತಿಲ್ಲ ನನಗೆ. ಬಿಟ್ಟರೆ ಮತ್ತೆ ನಡೆಯಂಗಿಲ್ಲ ಆಟ. ಈಗ ಈ ಕಡೆ ಇವ್ನು ಬಿಟ್ಟು ಹೋಗೋಕ್ಕೂ ಆಗತ್ತಿಲ್ಲ. ನೀನು ಆಟ ಊಟಕ್ಕೆ ಗಿಟ್ಟಕ್ಕೆ ಬಂದಾಗ
ಸಂಜೆ ಕಾದು ಹೋಗೋಟ್ ನೋಡ್ಕೊತ ಹೋಗುತ್ತ ಪಾಪ. ನಾನು ನೋಡ್ಕೊತಿರ್ತೀನಿ, ಅದೇನು ತಲೆ ಕೆಡ್ಸ್ಕೊಬೇಡಿ. ಈಗ 2 ದಿವಸ ಆಯ್ತು ಕ್ಯಾಂಪ. 3 ತಿಂಗಳು ಹೋಮಾರೆ. ಅಲ್ಲೂ ಮತ್ತೆ ಕಾಕನ ಪಾತ್ರ ಯಾರು ಮಾಡ್ತಾರ? ಅಲ್ಲೇ ಬೇರೆದವ್ರು ಇರ್ತಾರೋ, ಒಂದೇ ಥರ ಇರಂಗಿಲ್ಲ ಪಾತ್ರಗಳು. ಈಗ ನೋಡಿ ನಾ ಸೀರಿಯಸ್ ಪಾತ್ರ ಮಾಡ್ತಿದ್ದೆ, ಕಾಮಿಡಿ ಪಾತ್ರ ಐತತ್ತ. ನಾನು ಪಕ್ಕ ಮಾಡಕ್ಕೆ ಬರಂಗಿಲ್ಲ. ಸುಮ್ಮನೆ ಇವ್ನ ಹೆಸರಲ್ಲಿ ಏನೋ ಆಟ ನಡೆದಿತ್ತು ನಂದು. ಇವ್ನು ನೋಡ್ರಿ ಹಿಂಗೆ ಕೂತೈತಿ. ಈಗ ಸುಮ್ಮನೆ ಇವ್ನ ಹೆಸರಲ್ಲಿ ನಾನು ಜೊಕೊಂಡು ಹೊಂಟಾರ ಅವ್ರು ಅಷ್ಟೇ. ಮಾಡಕ್ಕೆ ಬರಂಗಿಲ್ಲ. ಬೇರೆ ಉದ್ಯೋಗ ಅವನು ಯಾವ ತಲೆಗೆ ಹತ್ತಲಿಲ್ಲ ನಮಗೆ. ಕಲಾವಿದ್ರ ಬಾಳೆನ ಹಿಂಗೆ ಬಂದೋ ಮಾರೆ. ಇದಾಗ ಒಂದ್ರಾಗ ಹುಡ್ತೀವ, ಇಲ್ಲೇ ಹುಟ್ಟು ಇಲ್ಲೇ ಸತ್ತು ಹೋಗ್ಬಿಡ್ತೀವಿ. ನಾವು ಏನು ಮಾಡ್ಕೊಳಂಗಿಲ್ಲ, ಹಿಂದಿದ್ದವ್ರಿಗೂ ಏನು ಮಾಡೋಂಗಿಲ್ಲ. ಅದ್ರ ಹೆಸರು ಮಾತ್ರ ಗಳಿಸಿ ಹೋಗಿಬೋದು. ನೋಡಿ ನಮ್ಮ ಅಪ್ಪ ಗಳಿಸಿ ಹೋಗೋದಲ್ಲ ಹೆಸರು ಅಷ್ಟೇ. ಕಷ್ಟ ಕಾಲಕ್ಕೆ ಯಾರು ಆಗಂಗಿಲ್ಲ ಅಂತಂದ್ರು ಎಲ್ಲರೂ ಬಂದು ಕೈ ಹಿಡಿದ್ರಲ್ಲ. ಮತ್ತು ದೋಸ್ತ ಹೆಸರಿಗೆ ಯಾರು ಸಿಗ್ತೈತಿ ರೊಕ್ಕ ಕೊಡ್ತಂದ್ರೆ ಸಿಗಂಗಿಲ್ಲ. ನಿಮಗೆ ಹೆಸರು ಐತಿ, 4 ಮಂದಿ ಮಾತಾಡ್ಸ್ತಾರಂದ್ರೆ ನಿಮ್ಮ ದೈವ ಅಲ್ಲನೋ. ಅದಕ್ಕೆ ಸುಮ್ಮನೆ ಅದೇ ಮಾಡ್ಕೊಂಡು ತಂದುಬಿಟ್ಟು ಅಷ್ಟೇ. ಮತ್ತು ಹೋಗ್ಬಿಡು ದೋಸ್ತ, ನನ್ನ ಕತೆ ಹಂಗೆ ಇದ್ದಿದ್ದೆ. ನಡಿ ಚಾ ಮಾಡ್ತೀನಿ, ಚಾ ಕೊಡೋಕೆ ನಡಿ ದೋಸ್ತ. ನಾವು ಬಂದಿದ್ದೆ ಮರ್ತಿದ್ದು ನೋಡು. ಕಾಕನ ಮಾತಾಡ್ಸ್ಬೇಕತ್ ಬಂದನ. ಅದ ನಡಿ. ಮತ್ತು ಮನ್ಕೊಂಡಾನಲ್ಲಿ ನಾನು ಬಾರೋ ಸಪ್ಪಳಕ್ಕೆ ಎದ್ದು ಕೂತಿರ್ತಾನೆ. ಈಗ ಆಮೇಲೆ ಬ್ಯಾಡ ಬಿಡಪ್ಪ, ಬಿಸ್ಲಾಗ ಮನ್ಕೊಂಡಿರ್ತಾನೆ. ನಾ ಏನೇ ಬಂದಾಗ ಮಾತಾಡ್ಸಂತವ. ಬಾರು ಗೊತ್ತೈತಿಲ್ಲ ಒಂದು ಕಿವಿ ಇಲ್ಲೇ ಕೊಟ್ಟು ಕೂತಿರ್ತಾನೆ ನೋಡಿ ಅವ. ಬಾ ಏನು ಅವತ್ತು ಭಾಳ ಜಿಗಿದಾಡತ್ತಿದ್ದಿಲ್ಲ, ಈಗ ಜಿಗಿದಾಡ್ ನೋಡುನು. ದೋಸ್ತ ಅದೇನೋ ಆಗಿದ್ದಾಗೈತೆ, ಅಚಾನಕ್ಕಾಗಿ ತಪ್ಪಾಗೈತೆ ನನ್ನ ಕಡೆ. ಸಾರಿ, ಇದನ್ನಿಲ್ಲೇ ಬಿಟ್ಟುಬಿಡು. ತಪ್ಪಾಗೈತೆ ಅಂದ್ರೆ ಹೆಂಗೆ ಬಿಡ್ತಾರೋ? ನಿಗರಾಡತ್ತಿದ್ದಿಲ್ಲ ಮತ್ತು ಅವತ್ತು, ಈಗ ನಿಗರಾಡ್ ನೋಡುನು. ಸಾರಿ ಕೇಳತ್ತನಲ್ಲ, ಜಗಳಕ್ಕೆ ನನಗೆ ಮನಸ್ಸಿಲ್ಲ. ಈಗ ಬಿಟ್ಟುಬಿಡೋ ಹೇಳತ್ತನಿಲ್ಲ. ಅಲ್ಲೋ ನಿನಗೆ ಮನಸ್ಸಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕೇನ? ನಿನ್ನ ಕಾಲಿಗೆ ಬೀಳ ನಿನಗೆ. ಬಾ ಕಾಲು ಬೀಳ್ತಾನೆ. ಬಾ ಹೇಳಕತ್ತನಿಲ್ಲ. ನನಗೆ ಜಗಳ ತೆಗಕ್ಕೆ ಮೂಡಿಲ್ಲ ದೋಸ್ತ. ಮೊದಲ ತಲೆ ಖರಾಬ್ ಆಗಿತ್ತು ನಂದು. ಹೋಗ್ಬಿಡ್ರಿ. ನಮ್ದು ತಲೆ ಖರಾಬ್ ಆಗಿತ್ತು. ನಾನು ಭಾಳ ದಿವಸದಿಂದ ವೇಟ್ ಮಾಡತ್ತೀನಿ, ನೀವು ಒಬ್ಬ ಯಾಕೆ ಸಿಕ್ತಿ ಅಂತೇಳಿ. ಈಗ ಕರೆಕ್ಟ್ ಸಿಕ್ಕೊಂಡಿ. ಬಾ ಹೊಡಿ, ಬಾ ಹೊಡೆದು ಹೇಳಕತ್ತನಿಲ್ಲ. ಜಗಳ ತೆಗಕ್ಕೆ ಮೂಡಿಲ್ಪ, ಬಿಟ್ಟು ಬಿಡತ್ತೆ ಹೇಳತ್ತನ. ಆಗೋದೇನೋ ಅಚಾನಕ್ ಆಗೈತಿ. ನಾ ಟೆನ್ಷನ್ ಆಗೋನು. ಹೋಗ್ರು, ನಾನು ಹೋಗ್ಕನ. ಏನು ಅಂಜಿದೇನ? ಏ ಮಣ್ಣಿ ಸಲ ನಿಮ್ಮ ಅಪ್ಪ ನನ್ನ ಕೈಯಾಗ ಉಳ್ಕೊಂಡಾನ. ಈ ಸಲ ನನಗೆ ಆಡ್ಯಾಗ ಸಿಕ್ಕತ್ತೇಳಿ ಮ್ಯಾಗ ಹೋಗ್ತಾನ.
ರಾಮ್ ಕಾಕ, ಓ ರಾಮ್ ಕಾಕ, ಬಾ ಇಲ್ಲಿ ನೋಡಿಲ್ಲಿ ನೋಡಿಲ್ಲಿ. ಏನಾಗ ಹೇ ಏನಾಯ್ತು ನೀನು ಅವತಾರ? ಏನಿಲ್ಲಪ್ಪ, ಅಲ್ಲಿ ಆದಾಗ ಬರಾತಿದ್ನ ಒಂದಿಟ್ಟು ಕಾಲು ಜರದ್ ಬಿದ್ನಾಳ. ಎದ್ದು ಬಂದಿಲ್ಲವ, 4 ಮಂದಿ ಜೋಡಿ ಅಲ್ಲಿ ರಾಡ್ಯಾಗ ಜಗಳಾಡಿ ಬಂದಾನೆ. ಇಲ್ಲಣ್ಣ, ಯಾರೋ ಸುಳ್ಳು ಹೇಳ ನಿಮ್ಗೆ. ಸುಳ್ಳು ಯಾಕೆ? ಅವ ಶಿವನ ಡಾಕ್ಟರ್ ತೊಗೊಂಡು ಹೊಂಟಿದ್ದತ್ತ, ಅವನ ಫೋನ್ ಹಚ್ಚಿ ಹೇಳ ನನಗೆ. ನೀ ಕೊಟ್ಟ ಸಲಿಗೆನ ನಿನ್ನ ಬೈತೀರ ಆತೈತಿ. ಮೊದಲಿಂದ ನಾವು ಬರೋಬ್ಬರಿ ಇಟ್ಟಿದ್ದೆ ಅಂದ್ರೆ ಅವ ಯಾಕೆ ಹಿಂಗೆ ಹಾಕಿದ್ದ? ಈಗ 4 ವಾದ ಬುದ್ಧಿ ಹೇಳ ಸುರಾಸ್ತಾನ, ಇಲ್ಲಾಂದ್ರೆ ನಾಳೆ ನಿನ್ನ ಮೈತೈತತ್ ನೋಡು. ನೀ ಹೇಳಿದ್ದು ಬರೋಬ್ಬರ ಐತಿ. ನಾವನ್ಗ ಸಲಿಗೆ ಕೊಟ್ಟಿದ್ದು ತಪ್ಪಾಗೈತಿ. ಇವತ್ತು ನೋಡು ಅವ್ನ ಚರ್ಮ ಹೆಂಗೆ ಸುಲಿತೀನಿ ಅಂತ. ನಡಿ ಒಳಗ. ಬರಂಗಿಲ್ಲ, ನೀ ಬಡಿತೀಯ. ಬರಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ನಾನು ಕತ್ತು ಪಟ್ಟಿ ಎಳೆದು ಒಳಗೆ ಹಾಕ್ತೀನಿ. ನಡಿ ಒಳಗ. ಪೈಲ ಜಾಗ ಮಾಡಿ ಬರ್ತೀನಿ ತಡಿ, ಅರಿವೆಲ್ಲ ಕ್ಯಾಟ್ ರಾಡಿಗ. ನಾಗ ನಾ ಈ ಬಡ್ಗ್ಯಾಗ ಬಡಿತೀನಿ ಅವನಿಗ. ನಾ ಹೊಡೆದು ಇಟ್ಕ ಅವನು ಚೀರಾಡ್ತಾನ. ಬಿಡ್ಸಕ್ಕೆ ಬರಬೇಡ. ಏ ರಾಜ, ಏ ಐತ ನಿನಗೆ ಹಬ್ಬ ನೋಡು. ಯಾರು ಮನೆ ರಾಡೋಕೆ ತುಪ್ಪ ಕಿವಾಗ. ಯಪ್ಪ ಯಪ್ಪ ಹೊಡಿಬೇಡ ಯಪ್ಪ. ಯಪ್ಪ ತಪ್ಪಾತ. ನಾ ಇನ್ನೊಂದ್ಸಲ ಯಾರ ತಂಟೆ ಹೋಗಲ್ಲಪ್ಪ. ಜಗಳ ಮಾಡಂಗೇ ಇಲ್ಲ. ಹೊಡಿಬೇಡ ಯಪ್ಪ. ಯಪ್ಪ ಡುಬ್ಬ ಯಪ್ಪ ತಲಿ ಪೆಟ್ಟದ ಹೊಡಿಬೇಡ. ನಾ ಇನ್ನೂ ಹೊಡೆದೇ ಇಲ್ಲ. ಆಗ್ಲೇ ಚೀರಾಡಕತ್ತಿಯಲ್ಲ ನೀನು. ಹಂಗಲ್ಪ, ಬರ ಹೇಳಿ ಬಂದಿದ್ಲ ನಾಗೂನ ಮುಂದೆ. ನನ್ನ ಮಗನ ಹಾಕೊಂಡು ಹೊಡಿತೀನು, ಅವೆಲ್ಲರೂ ಚೀರಾಡ್ರೆ ಬಿಡ್ಸಕ್ಕೆ ಬರಬೇಡ ಅಂತ ಹೇಳಿ. ಮತ್ತು ನೀನು ಅವ ಮೇಂಟೈನ್ ಮಾಡ್ಬೇಕಲ್ಲಣ್ಣ. ಓ ಹಂಗೆ. ಹಂಗಾರೆ ನಿಂಗೆ ಮೊದಲೇ ಕನ್ಫರ್ಮ್ ಆಗೈತಿ ನಾನು ಹಿಂಗೆ ಹೊಡಿಯಂಗಿಲ್ಲ ಅಂತ. ಸಣ್ಣಾಗಿದ್ದಾಗಿಂದ ಇಲ್ಲಿ ಮಟ್ಟ ಒಂದಿನ ನನ್ನ ಕೈ ಹೆಚ್ಚೇನ ನೀ ಹೊಡೆಯಂಗಿಲ್ಲ ನಂಗೆ ಗೊತ್ತೈತಿ. ಹೌದು, ಏನಾಯ್ತು? ಎಂಥದ್ದು ಜಗಳ ಆಯ್ತು? ಅವನು ಒಪ್ಪ ಅವತ್ತು ನಿನ್ನ ಗಾಡಿ ಹಚ್ಚಿ ಹೋಗಿದ್ದಿಲ್ಲನ, ಆ ವೀರೋ ನಾನು ಕರ್ಕೊಂಡೋಗಿ ಅವ್ನು ವಾರ್ನಿಂಗ್ ಮಾಡಿಸಿ ಬಂದನು. ಅದ ಶೇಡ ಇಟ್ಕೊಂಡು ಇವತ್ತು ಗುಡಿ ಕಡೆ ಬಂದಿದ್ದಪ್ಪ. ಒಬ್ಬ ಕೂತಿದ್ದು ಹೇಳ್ತಾನು. ಅವನ ದೋಸ್ತರು 3 ಮಂದಿ, ಅವ್ರು 4 ಮಂದಿ, ನಾವು ಒಬ್ಬ. ಹಿಂಗೆ ಹತ್ತು ಜಗಳ ಹೇಳ್ತೀನಿ ಅಪ್ಪ. ಬಿದ್ದು ರಾಡ್ಯಾಗ ಉಳ್ಳಾಡಿ ಪಡ ಬಡ್ದಾಡ್ರಿ ಹೇಳ್ತಾನು. ಸೇಮ್ ಪಿಕ್ಚರ್ದಾಗ ಫೈಟಿಂಗ್ ಇದ್ದಂಗೆ ಅಪ್ಪ. ಮುಗಿಯಲ್ಲ ಬಾಕೊಂಡು ಸಾತ್. ಆ ಲೆವೆಲ್ಗಿತ್ತೇನ ಫೈಟು? ಛೇ, ನಾ ಅಲ್ಲಿರ್ಬೇಕಿತ್ತು ನೋಡ. ಒಬ್ಬೊಬ್ಬನಿಗೆ ಎತ್ತು ಒಗದು ಬಿಡ್ತಿದ್ದೆ. ಯಾರು ನೀ? ಗಜರಿಕೆ ಎತ್ತುಗಿ ಇಲ್ಲಿ ಒಗ್ಯಾನ ಎತ್ತುಗ್ಯಾಕ ಅಳ್ತೀನಿ. ಅಲ್ಲ ನಿನ್ನ ವಯಸ್ಸಿಗೆ ತಕ್ಕಂಗೆ ಮಾತಾಡಕ್ಕೆ ಬರಂಗಿಲ್ಲಣ್ಣ. ಲೇ ಯಾಕ? ನನ್ನ ಶಕ್ತಿ ಮೇಲೆ ನಿಂಗೆ ಡೌಟ್ ಏನು? ಹಾಂ, ಎತ್ತು ಒಗೆಯಲೇನು ನಿನ್ನೀಗ? ಅಲ್ಲ ನಿನ್ನ ಮನಸ್ಸು ಅನ್ನೋದು ಇಲ್ಲಣ್ಣ. ಮಗ ಅಲ್ಲಿ ಒಂದು 4 ಮಂದಿ ಕಡೆ ಪಡ ಬಡ್ಸ್ಕೊಂಬಂದಾನು. ಮೈಕೈ ನೋಸ್ತಿರ್ತೈತಿ. ಏನಾಗೈತಿ ಏನಿಲ್ಲ ವಿಚಾರಿಸೋದು ಬಿಟ್ಟು ಎತ್ತುಗ್ಯಾಕ ನಿಂತು ಬಿಟ್ಟೇನಿ. ಅಯ್ಯೋ ದೇವ್ರೇ, ನನ್ನ ಪಾಲಿಗೆ ಎಂಥ ತಂದೆಯನ್ನು ಗಂಟು ಹಾಕಿಬಿಟ್ಟೆ. ನಾ ಎಲ್ರಿ ಊರ್ಲಾಕೋತನು. ಸಾಕು ಆ್ಯಕ್ಟಿಂಗು. ರಂಗದ ಮೇಲೆ ಮಾಡು, ಇಲ್ಲಿ ಬೇಡ ನನ್ನ ಮುಂದೆ. ಆಯ್ತು, ಈಗ ನಾನು ಉಸ್ಕಿನ ಕಾವು ಕೊಡ್ತೀನಿ. ಎಲ್ಲ ಬರೋಬ್ಬರ ಆಗ್ತೈತಿ. ಆಯ್ತೇನಾ? ಹಾಂ, ರೆಸ್ಟ್ ಮಾಡು. ಬಿಡಂಗಿಲ್ಲ ಅವ್ರನ್ನ. ನಾನು 8 ಮಂದಿನ ಕರ್ಕೊಂಡೋಗಿ ನಾ ಹೊಡೆದಂಗೆ ಓಡಿಸ್ತಾನೆ. ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡ. ಏನಂತೀಯ ಸುಂದರಿ? ಅದೇನು ಪಾರಾಜು ಕಾಕಾಗ ಆರಾಮಾಗೈತೆ ಹೆಂಗೆ? ಅವ್ನು ತುದಿಗಾಲ ಮೇಲೆ ನಿಂತ ನಾಟಕ ಮಾಡಕ್ಕೆ ಬರಾಕ. ಅಪ್ಪ ಆರಾಮಾಗುತ್ತಾನ ಅವನಿಗೆ. ಈ ಕಡೆ ಕರ್ಕೊಂಡು ಬರಕ್ಕೆ ಹೋಗ್ಬೇಡ ನೀನು. ಮತ್ತೇನಪ್ಪ ಮಾಲಕ್ ಒಂದು ತಿಂಗಳ ಮ್ಯಾಗ ಇವತ್ತು ಚಾಲು ಮಾಡಕತ್ತಾನ. ಹಾಂ, ಫುಲ್ ಖುಷಿ ಅದ ಮಾಲಕ್. ಈಗ ಕೇಳ್ತಾನ ಎಕ್ಸ್ಟ್ರಾ ಏನ್ರ ಪಗಾರ ಕೊಟ್ಟ. ಯಾರು ಮಾಲಕ? ಹಾಂ, ನಮ್ಮ ಮನೆ ಬರಕ್ಕೆ. ನೀ ಗಜಮ್ ನಿಂತರು 10 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಅವ. ಕೊಡ್ತಾನು? ಅಲ್ಲೇನು ಕೊಡ್ತಾನೆ? ಬದ್ನಿಕಾಯಿ ಕೊಡ್ತಾನೆ ನೋಡಿ ನಿನಗೆ. ನೀ ಹಂಗಿರ್ಬೇಕಪ್ಪ ಕೊಡಂಗ. ನೀನು ಏನೇನ್ರ ಕಿತ್ಬಿ ಮಾಡ್ತಿರ್ತೀಯ ಮಾಲಕ. ಏನು ಕಿತ್ಬಿನು 10,000 ಕೇಳಿ 1 ವರ್ಷ ಆಯ್ತು. ಕಳೆದ್ರೆ ಮುಂದಿನ ಕ್ಯಾಂಪಿಗೆ ಕೊಡ್ತೀನಿ. ಏಸ್ ಕ್ಯಾಂಪ್ ಅದು ಹಿಂಗೆ. ನೀ ಎಲ್ಲಾರ ಮುಂದೆ ಮಾಲಕ ಬೈಕೋ ತಿರ್ಗಾಡ್ತೀಯ. ಕರೆಕ್ಟ್ ಅವ್ನು ನಿಂತು ಕೇಳ್ಸೊಂಡಿರ್ತಾನ. ಅದಕ್ಕೆ ನಿನಗೆ ಒಂದು ಬಿಳಿ ಕಾಸು ಕೊಡಂಗಿಲ್ಲ. ಕೇಳಿಸ್ಕೊಂಡ್ರೆ ಏನು ಮಾಡಂಗದ?
ನಮಸ್ಕಾರ ರೀ. ನನ್ನ ಬಗ್ಗೆನೇ ಮಾತಾಡಕತ್ತಿರಲ್ಲ. ಹಾಂ ಅದ ಹೇಳೋ ಏನೋ ನಾತಿದ್ಲೆ ಏನ ಏನ್ ಹೇಳಕತ್ತಿದ್ದ? ಅದ ರೀ ಹೇಳ ಏನೋ ನಾತಿದ್ದೆ. ನಾ ಏನ್ ಅನ್ನಕತ್ತಿಲ್ರಿ, ನಮ್ಮ ಮಾಲಕರ ದೇವ್ರಂತ ಮನುಷ್ಯರು. ಓಹೋ ನಿಮ್ ಬಗ್ಗೆ ಏನ್ ಮಾತಾಡಕತ್ತಿದ್ಲ, ಕಾಕಾಗ ಆರಾಮ ಇರ್ಲಿಲ್ಲಲ್ಲ, ಆ ವಿಷಯ ಕೇಳಕತ್ತಿದ್ದೆ. ಸುಳ್ಳು ಹೇಳತ್ತಾನ್ರಿ ಮಾಲಕರ ಬ್ಯಾರೆ ನಾತಿದ್ದ. ಏನ್ ಅನ್ನಕತ್ತಿದ್ದ? ಬೇಕಾದ ರೊಕ್ಕ ಇದ್ರು ಹೆಂಗ್ ಬಿಕಾರಿ ತಿರ್ಗಾಡ್ತಾರ. ಬಿಕಾರಿ ಅಂದಿಲ್ರಿ ನಾನು. ನಮ್ಮ ಮಾಲಕ್ ನೋಡ್ರಿ ಎಷ್ಟ ರೊಕ್ಕ ಇದ್ರು ನೋಡ್ರಿ ಎಷ್ಟು ನ್ಯಾಚುರಲ್ ಆಗಿ ಅಡ್ಡಾಡ್ತಾರ, ನ್ಯಾಚುರಲ್ ಸ್ಟಾರ್ ಅವ್ರಂದೆ. ಮತ್ತೆ ಅಡ್ವಾನ್ಸ್ ಏನು ಅಂದಿ ಅವನಿಗೆ? ಅದ ರೀ ಮಾಲಕ ಕಂಜೂಸ್ ಅದಾನ, ನಿತ್ ಹೊಯ್ಕೊಂಡ್ರು $1 ಕೊಡಂಗಿಲ್ಲ. ಏನ್ ಜಿಗಿದಾಡಿ ಕುಣಿದಾಡಿ ಪರ್ಫಾರ್ಮೆನ್ಸ್ ಮಾಡಿ ಏನ್ ಉಪಯೋಗ ಐತಿ ಹಂಗ ಅನ್ನತ್ತಿದ್ರಿ. ಯಪ್ಪ ನೀ ಏನ್ ನನ್ನ ಕಂಪ್ನಿನ ಬಿಡಿಸ್ಬೇಕಂತ ಮಾಡಿ ನೀ ಅನ್ನತ್ತಿದ್ದಿಲ್ಲ ಮಾಲಕ ನಾ ಇಲ್ಲ ಅದೆಲ್ಲಂದೆ ನಾ ಅಡ್ವಾನ್ಸ್ ಕೇಳಿಲ್ರಿ. ಇವನಿಗೇನ ಕಾಕಾಗ ಆರಾಮಿಲ್ಲಲ್ಲ, ಒಂದ್ 10,000 ರೂಪಾಯಿ ಅಡ್ವಾನ್ಸ್ ಬೇಕು, ನೀ ಹೇಳು ಭಾಳ ವರ್ಷದಿಂದ ಕಂಪ್ನಿಯಾಗ ಅದಿ ಕೊಡ್ತನಂದ್ರ ಅದಕ್ಕ ಹೇಳ್ತೀನಿ ತೋಪ ಅಂತಂದೆ. ಏ ರಾಜಾ, ಒಂದು ಮಾತು ಹೇಳ್ತೀನಿ ಕೇಳಲಿ. ನೀ ಏನಾದ್ರೂ ಇವನು ಬೆನ್ ಹತ್ತಿದಿ ಉದ್ಧಾರ ಆಗಂಗಿಲ್ಲ. ನಿನಗೇನು ಬೇಕಿದ್ರು ನೇರವಾಗಿ ನನ್ನ ಹತ್ರ ಕೇಳಲಿ. ಇವ ಹೆಂಗಿದ್ದಾನಂದ್ರೆ ಇಲ್ಲದ್ದೆಲ್ಲ ತಲೆಯಾಗ ತುಂಬಿ ನಿನ್ನ ಕಂಪ್ನಿ ಬಿಡಿಸ್ತಾನ. ಹಾ ಇವ ಹಗರಿಲ್ಲ. ನಿನಗೇನು ಅಡ್ವಾನ್ಸ್ ಬೇಕೇನ? ಬ್ಯಾಡ್ರ ಮಾಲಕ್ರ ಎಲ್ಲ ಈಗೇನ ಕೊಡ್ತಾರ ತೋ ಕೇಳಿ ಕೊಡ್ತಾರ. ಮೋಸ್ಟ್ಲಿ ಅವ್ನ್ ಬೇಕಾಗೈತ್ರ ನನ್ನ ಮೇಲೆ ಆಶೆ ಇಸ್ಕೊಳಂಗ್ ಕಾಣ್ತಾನ. ನನಗೆ ಯಾಕೆ ಹೋಮರೆ ಪಗಾರ ಕೊಟ್ರೆ ಸಾಕಾಗೈತಿ. ಅಂದ್ರೇನು? ಅಲ್ಲ ಪಗಾರ ಕೊಡ್ತೀರಿ ಕೊಡಲ್ಲ ಅಂದಿಲ್ಲ, ಈಗಿಂದ ಕೊಟ್ರೆ ಸಾಕಾಗೈತಿ ಈ ಕ್ಯಾಂಪಿಂದ ಅಂದೆ. ಅಲ್ಲೋ ಕ್ಯಾಂಪ್ ಈಗ ಚಾಲು ಮಾಡಿನೋ, ಚಲೋ ಆದ್ರೆ ಏನು ನಿಮ್ಗೈತು? ಎಲ್ಲಾರು ಹಿಂಗ ಅಂದ್ ದುಡ್ಸ್ಕೊಂಡ್ರ ತೋರ ನಮ್ದೈತಿ ಅಂತೇಳಿ. ಏ ರಜಾ ಅವನ್ ಬಿಡ್ಲೆ, ಅವನ್ ಹಂಗೆ ಇದ್ದಿದ್ದು. ನಿಮ್ಮಪ್ಪಗೆ ಆರಾಮಾಗೈತಿಲ್ಲ? ಆರಾಮದಾನ್ರಿ ಆರಾಮಾದ್ರೆ ಸಾಕೋ ಮಾರಯ್ಯ. ನಿಮ್ಮಪ್ಪ ಮತ್ತೆ ರಂಗಭೂಮಿಗೆ ಬಂದ್ರೆ ಆ ಕಳೆನೇ ಬೇರೆ ಐತು ಮಾರಯ್ಯ. ನಿಮ್ಮಪ್ಪ ಮಾಡಿದ ಪಾತ್ರ ನಮ್ಮ ಕೈಯಿಂದ ನಿಗ್ಸೋದಕ್ಕಾಗತ್ತೇನ್ಲಿ? ನೋಡ್ಬೇಕು ನೀ ಅವ್ರ ಪಾತ್ರ ಸ್ಟೇಜ್ನಾಗಿಂತ ಹೊರಗೆ ಭಾರಿ ನಟನೆ. ಪಗಾರ ಕೇಳಕ್ಕೆ ಹೋಗ್ನಿ, ಇನ್ನೊಂದು ಪಗಾರ ಅಲ್ಲ, ಒಂದು ತಿಂಗಳು ಅವ್ರು ಸುದ್ದಿಗೆ ಹೋಗೋರ್ದು ಆ ನಮ್ಮನೆ ಆ್ಯಕ್ಟಿಂಗ್ ಮಾಡ್ತಾರೆ. ಅಲ್ಲ ನಟನ ಕಲಾ ಚತುರ ಅಂತ ಹೇಳಿದ್ರಿ ಮಲಕರ. ಏನೋ ಬಾಬಾ ಹಿಂಗೆ ಮಾತಾಡ್ತೀಯಲ್ಲೋ ನೀನು. ನಾವೇನಂದ್ರು ತಪ್ಪ ಬಿಡ್ರಿ, ನಿಮ್ಗೆ ಯಾಕೆ ಸುಮ್ಮ ಕಿರಿಕಿರಿ ಬಿಡ. ಅವ್ರಪ್ಪ ಎಂಥ ದೊಡ್ಡ ನಟ, ಅವ್ರ ಪಾತ್ರ ನಮ್ಗೆ ನಿಗ್ಸೋದಕ್ಕೆ ಆಗತ್ತೇನ್ಲೇ? ಯಾರದ್ರ ನೀಗಿತ್ತು ನನಗೆ ಅದನ್ನ ಹೇಳ್ರಿ. ಏ ರಜಾ ನಿಮ್ಮ ಮೊದಲು ರೆಡಿಯಾಗ ಅವ್ರದ್ದು ಸ್ಟೋರಿ ಸೀನ್ ಮುಗಿದ ತಕ್ಷಣ ನಿಂದೆ ಮರೆ ಕಾಮಿಡಿ ಸೀನು ಸ್ವಲ್ಪ ಹೆಂಗಲೇ ಹ್ಞೂ ಅನ್ಕೊಂತಲ್ಲ ನಕ್ಕೊಂತಿರ್ಬೇಕ್ಲೇ. ಹಂಗೆ 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 ಹುರ್ಪ್ನಾಗೆ ಹೊರಡ್ಬೇಕು ನಡ್ರಿ. ಮತ್ತೆ ಡ್ರೆಸ್ ಹಾಕೊಳ್ರಿ, ಏನ್ ಹೊಳ್ಳ ಮಳ್ಳಿ ಬಣ್ಣ ಹಚ್ಕೊಂಡು ಕುಂದಿರ್ತೀರಿ. ನಡ್ರಿ ನಡ್ರಿ. ಪಗಾರಿಗೆ ಹೆಂಗ ಅವಸರ ಮಾಡ್ಬೇಕು ತಗೋರಪ್ಪ ಅಂತೇಳಿ. ಬಾ ಅಂತೂ ನಮ್ಮ ಹುಡುಗಿ ಇವತ್ತು ಸರಿಯಾದ ಟೈಮಿಗೆ ಇಲ್ಲೇ ಬರ್ತನಂದಳ. ಹೆಂಗಾರ ಗಟ್ಟಿ ಧೈರ್ಯ ಮಾಡಿ ಇವತ್ತಕ್ಕಿನ ಪ್ರಪೋಸ್ ಮಾಡೇ ಬಿಡ್ಬೇಕು. ಇಲ್ಲಾಂದ್ರೆ ಊರಾಗ ಸಾಕಷ್ಟು ಮಂದಿ ಕಣ್ಣು ಹಾಕಕತ್ತಾರ್ರಿ, ಎಲ್ರು ಕಸ್ಕೊಂಡು ಹೋದ್ರೆ ನಾವು ಹೊಯ್ಕೋತ್ ಕುಂದಿರ್ಬೇಕಾಗತ್ತೆ. ಬರೋಬ್ಬರಿ 4:15ಗೆ ಬರ್ತನಂದಿದ್ಲಕ್ಕಿ, ಯಾಕೆ ಇನ್ನೂ ಬಂದಿಲ್ಲ? ಬರ್ಲಿ ಕಾಯಂ ಕರಿ ಬೆಕ್ಕ ಬಂದಂಗೆ ಬಂದು ನೋಡು ಮಗ. ಲೇ ನೀ ಯಾಕ್ಲೇ ಇಲ್ಲಿ? ಇಲ್ಲಿ ಯಾಕಂದ್ರೆ ಏನು ರೋಡ್ ನಿಮ್ಮ ಅಪ್ಪಂದನ? ನಿಮ್ಮ ಅಪ್ಪಂದನ? ನಮ್ಮ ಅಪ್ಪಂದಿದು. ನಿಮ್ಮ ಅಪ್ಪನಪ್ಪಂದ್ಲೇ ಇಲ್ಲೆಲ್ಲ ನಿಮ್ಮಂತವ್ರು ಬರಬಾರ್ದ್ಲೇ, ಇಲ್ಲಿ ಗಂಡಸರು ಬರೋ ಜಾಗ ಇದೆ. ಹೌದಾ, ಮತ್ತೆ ನೀ ಯಾಕದ ಇಲ್ಲಿ? ನೀನು ನಾ ಗಂಡಸದೇನು ಕಾಣಲ್ಲನ? ಅದು ನೀನೇ ಹೇಳ್ಬೇಕು ಬಿಡೋದು. ಅದು ನಿನಗೇನು ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಾಗಿತ್ತು? ಏನು ಬೇಡ, ಕ್ಲಾರಿಟಿ ಐತೆ ನನಗೆ. ಲೇ ಪಾರ್ಕಿಗೆ ಯಾಕೆ ಬಂದಿಲ್ಲ ನೀ ಇವತ್ತು? ಅಲ್ಲಿ ಕಸ ಬಿದ್ದಿತ್ಲ, ಕಸ ಹೊಡಾಕ್ ಬಂದನು ಪಾರ್ಕ್ನಾಗ. ಅದಕ್ಕೆ ಯೋಗ್ಯ ಅದಿ ಮಗನ ನೀನು. ಪಾರ್ಕಿಗೆ ಅದಕ್ಕೆ ಬರ್ತಾರಲ್ಲೇ, ಹುಡುಗಿಯಾರಿಗೆ ಪ್ರಪೋಸ್ ಮಾಡಕ್ ಬರ್ತಾರ. ಹುಡುಗಿಯಾರಿಗೆ ಈ ಊರಾಗ ನಿನ್ನ ಮಸಡಿಗೆ ಯಾವಕ್ಕಿಲೆ ಬಿದ್ಲು? ರೋಜಾ ಹೂವಾ ಹೂವಾ ನನ್ನ ಜೀವ. ಯಾಕೆ ಏನಾತ? ಏನ್ ಹೇಳಕತ್ತಿ ನೀನು? ರೋಜಾ. ರೋಜಾಗ ನೀ ಲವ್ ಮಾಡಕತ್ತೀಯ? ಎಸ್. ನಿನ್ನಂತ ಉಡಾಳಕ್ ಬೀಳ್ತಾಳೆ ಏನ್ಲೇಕಿ? ನಿನಗೆ ಗೊತ್ತಿಲ್ಲ, ಈಗಿನ ಹುಡುಗಿಯಾರು ಬೀಳೋದ ಉಡಾಳ ಹುಡುಗರಿಗೆ. ಹಂಗಂತೀಯ? ಆಯ್ತು ಮಗನ, ನೋಡೇ ಬಿಡಮ್ಮ ಇವತ್ತು. ಆಕಿ ಬರ್ಲಿ, ಆಕಿ ಯಾರನ್ನ ಇಷ್ಟ ಪಡ್ತಾವ ಕೇಳೇ ಬಿಡ. ಮಾತಾ ಕೇಳೇ ಬಿಡಲ್ಲ. ಆತ್ ತಗೋ. ನಗುವ ಮಲ್ಲಿಗೆ ನೀ ಬಳಿದ ಮೆಲ್ಲಗೆ, ನೀನೇ ಮಿನುಗುತ್ತಾರೆ ನಿನ್ನ ಮೊಗವ ತೋರೆ, ಸ್ವರ್ಗದ ಅಪ್ಸರೆ ಅಪ್ಸರೆ ಅಪ್ಸರೆ. ಯಾಕೆ ನಿಮಗೆ ಬೇಕು ನಾಚಿಕೆ ಅನ್ನೋದು ಐತಿಲ್ಲ? ಅದಿದ್ರೆ ನಿನ್ ಬೆನ್ನ ಹತ್ತಾಕ ನಾವು ಅಡ್ಡಾಡ್ತೀವಿ. ಬಾಯ್ ಮುಚ್ಚು.
ನಡುದಾರೆಗೆ ಒಂಟಿ ಹೆಣ್ಣು ಸಿಕ್ಕಳ ಅಂತ ಹೇಳಿ ಕೈ ಹಿಡಿದು ಜಗ್ಗಾಕತ್ತಿರಲ್ಲ ಹೆಂಗೈತ್ ಮೈಗೆ? ನಾನು ಮಂದಿ ಹುಡುಗಿ ಕೇಳಿ ಜಗಾಡತ್ತೇನ ಇವತ್ತಲ್ಲ ನಾಳೆ ನಿನ್ನ ಮದುವೆ ಆಗೋದನ ನೀನ್ ಮದುವೆ ಆಗ್ತಿಲ್ಲ ಅವೇ ಇಂದಲ್ಲ ನಾಳೆ ನಾನು ನಿನ್ ಕೋಳಿಗೆ ತಾಳಿ ಕಟ್ಟ ಬಂದೀನಿ ಅದಕ್ಕೆ ನಿನ್ನ ಕೈ ಹಿಡ್ದೀನಿ. ನೀವಿಬ್ರು ನನ್ ಮದ್ವೆ ಮಾಡ್ಕೋತೀರಾ? ಹ್ಞೂ ಮತ್ತೆ ಇಬ್ರು ಅಲ್ಲ ನಾವೊಬ್ಬನ. ಹೌದು ನಾವೊಬ್ಬನ, ಅವ ಅಲ್ಲ. ನೀ ಟ್ಯೂಷನ್ಗೆ ಹೋಗಪ್ಪ. ನೀ ತಿಂತಿಲೇ? ನೀ ತಿಂತಿಲ್ಲ ಇನ್ನು ಬರ್ತಾ. ಒಂದ್ ನಿಮಿಷ ನೀವಿಬ್ರು ನನ್ ಮದ್ವೆ ಮಾಡ್ಕೋತೀರಿ? ಅವ ಅಂತೂ ಮೊದ್ಲಾಗಲ್ಲ, ಅವನ ಕಡೆ ಏನೂ ಇಲ್ಲ, ಬೆನ್ನ ಹತ್ತಾಕ ಹೋಗ್ಬೇಡ. ಲೇ ನೀ ನನ್ನ ಕಡೆ ಇಲ್ಲದ್ ನೋಡಿ ಅನ್ಲೇ. ಏನೈತಿ ನಿನ್ನ ಕಡೆ? ಎಲ್ಲ ಐತಿ ನನ್ನ ಕಡೆ. ನೀ ಮುಚ್ಕೊಂಡಿರ ರೋಜಾ. ನಾನು ನಿನ್ನ ಲಗ್ನ ಆಗವಂದ್ರೆ ಆಗವ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನೀನ್ ಏನ್ ಅನ್ನೋದು ಗೊತ್ತಿಲ್ಲ, ನಿನ್ನ ಹತ್ರ ಏನೈತೆ ಅನ್ನೋದು ಗೊತ್ತಿಲ್ಲ. ನಾನು ಎದಕ್ಕೆ ಮದುವೆ ಆಗ್ಬೇಕು ನಿನ್ನ? ನಿನಗೆ ಏನು ಬೇಕು? ಇಡ್ಡಿ ಊರಾಗ ಎಲ್ಲೇ ಜಗಳ ಆಗಲಿ ಬಗೆಹರ್ಸಕ್ ನನ್ನ ಕಡೆ ಬರ್ತಾರ. ಹವ ಮೇಂಟೈನ್ ಮಾಡಿನ ಊರಾಗ. ಮಾಡ್ಯಾನ ಮಗ ಊರು ತುಂಬ ಜಗಳ ಮಾಡಿ ಬರ್ತಾನ. ಮತ್ತೆ ಇವ್ರ ಮನೆಗೆ ಬಂದ್ಮ್ಯಾಗ ಇವ್ರಪ್ಪ ಕಾಲ್ ಮರಲಿ ಹೊಡೆದು ಬಗೆಹರಿಸ್ತಾನಲ್ಲ, ಅದಕ್ಕೆ ಮತ್ತೆ ಇವನ ಬಗೆಹರಿಸ್ದಂಗ. ನಾವು ಸುಮ್ಮನೆ ನಾನು ಕೇಳಿದೆ, ನೀನು ಇಡೀ ಊರಿಗೆ ದಾನಶೂರ ಕರ್ಣ ಅಂತ ಹೆಸರಾಗಿನ ನಾನು. ಎಲ್ಲ ಕೊಟ್ಟು ಖಾಲಿಯಾಗಿ ಇಷ್ಟು ಉಳ್ಕೊಂಡಿನಿ ನೋಡು ಅಷ್ಟೇ. ಎಲ್ಲ ಕೊಟ್ಟು ಖಾಲಿ ಆದ್ಮೇಲೆ ಅಲ್ಲೇನು ಉಳಿದಿತ್ತು? ಬದ್ನಿಕಾಯ ದುಡಿತೀನಿ ಮಗನ, ತಾಕತ್ತೈತಿ. ನಾನು ನಿಮ್ಮಿಬ್ರಲ್ಲಿ ಯಾರನ್ನೂ ಮದುವೆ ಆಗಲ್ಲ. ಯಾಕವಿ ಅಂದ್ರ ನನ್ನ ಅಣ್ಣ ಯಾರನ್ನ ಹೇಳ್ತಾನೋ ನಾನು ಅವ್ರನ್ನೇ ಮದುವೆ ಆಗೋದು. ನಿಮ್ಮ ಅಣ್ಣ ಎಲ್ರಿ ನನ್ನ ಮದುವೆ ಆಗಂದ್ರೆ ನಿನ್ನೆ ಮದುವೆ ಮಾಡ್ಕೋತೀನಿ. ನಿನ್ನೆ ಮಾಡ್ಕೋತೀನಿ. ಇನ್ನೊಮ್ಮೆ ಏನಾರ ನನ್ನ ಕೈ ಹಿಡಿದು ಜಗ್ಗಾಡೋದು ಮಾಡಿದ್ರಿ ಅವಾಗೈತ್ ನಿಮಗ. ರೋಜಾ ತಲೆ ಕೆಳಗೆ ಹಾಕೊಂಡು ಹುಷಾರಾಗಿ ಹೋಗ. ಹುಡುಗರು ಇರ್ತಾರ. ಹೋಗ್ಕಾಳಲ್ಲ. ನೀ ನಡಿ ಮೊದಲು ಇಲ್ಲಿದ. ನೀವು ನಡ್ರಿ ಅಣ್ಣ. ನೀ ನಡ್ರಿ. ನಾನು ಸ್ವಲ್ಪ ಅವ್ರ ಅಣ್ಣನ ಭೇಟಿಯಾಗಿ ಬರ್ತೀನಿ. ನಾನು ಅವ್ರ ಮುತ್ಯ ಭೇಟಿ ಆಗೊಂತೀನಿ. ನಾನು ಅವ್ರ ಅಣ್ಣಗೆ ಭೇಟಿ ಆಗೊಂತೀನಿ. ಲೇ ನಿನ್ನ ಕಂಡ್ರೆ ಮೊದ್ಲ ಆಗಲ್ಲ ಅವ್ರ ಅಣ್ಣಗ ಮಗನ. ನಿನ್ನೇನು ಹೋದ್ರ ತೆಕ್ಕಿ ಬಡದು ಪಪ್ಪಿ ಕೊಡ್ತಾನು ಮಗನ. ಹೋದ ತಕ್ಷಣ ನೋಡಿ ನೀನು ಕಾಲು ತೊಳೆದು ಕನ್ಯಾದಾನ ಮಾಡಿ ಕಳಿಸ್ತಾನ. ಕಾಲು ಮುರಿದು ಕಳಿಸ್ತಾನಿಂದ. ಹೌದನ ದೋಸ್ತ? ಈಗ ಆಕಿ ಹೇಳ್ದಂಗೆ ಅವ್ರ ಅಣ್ಣನ ಮನೆಗೆ ಹೋಗಮ್ಮ. ಅವ್ರ ಅಣ್ಣ ಯಾರು ಮದುವೆ ಮಾಡ್ಕೊಡ್ತಾನೆ ಮಾಡ್ಕೊಡಲ್ನಕ. ನಾ ಹೋಗ್ಕ ನಿಂದೇನು ತೆಗದ್ಲಿ ಅಲ್ಲಿ ಮಗನ? ನಿನ್ಕಿಂತ ಮೊದಲು ನಾ ಹೋಗಿರ್ತೀನಿ. ನಿಂದೇನು ತೆಗದ ನೋಡಲ್ಲ ಯಾವ ಹೋಗ್ಕಣ. ಎಷ್ಟ ಗಡಿಬಿಲಿ ಟಮ್ ಹಿಡ್ಕೊಂಡ್ಬಂದ್ರು ಮಗ ನನಕಿಂತ ಮೊದಲ ಬಂದು ನಿಂತ. ಇವತ್ತು ಹೆಂಗಾರ ಮಾಡಿ ಸಾವುಕಾರ ಕೈಲಿ ನನ್ನ ಮಗನ ಒದಿಸಿ ಹೊರಗಾಕ. ಸಾವುಕಾರ ಬರ್ರಿ ಹೊರಗೆ, ಬರ್ರಿ ಹೊರಗೆ. ಯಾಕ್ಲೆ ಮಕ್ಕಳೇ ಶರಣ್ರಿ ಎಷ್ಟು ಆವಾಜ್ ಮಾಡಕತ್ತಿದಿರಲ್ಲ? ಅವಕಾಶ ಮಾತಾಡಿದ್ರು ಕೇಳಿಸತ್ ನನಗೆ. ಅಲ್ಲಿ ನೀವು ಬಚ್ಚಲ್ದಾಗ ಅದಿರೇನು? ನೀರಿನ ಸಪ್ಪಳ ಕೇಳಿಸ್ತೈತಿಲ್ಲ ಸ್ವಲ್ಪ ಜೋರು. ಆ ಮಗ ನೋಡ್ರಿ ಏಕವಚನದಾಗ ನಾ ಏನು 24 ತಾಸು ಬರೀ ಜಳಕ ಮಾಡ್ಕೋತಾ ಇರ್ತೀನಿ ಅಂತ ತಿಳಿದ್ರಿ ಅಲ್ಲೇ? ಹಂಗಲ್ರಿ, ನೀವು ಜಳಕ ಇರ್ಲಾರ್ದ ಹೊರಗೆ ಬರಲ್ಲ, ಅದಕ್ಕೆ ಹಂಗೆ ತಿಳ್ಕೊಂಡು. ಇರ್ಲಿ ಅದಕ್ಕೆ ಬಂದಿರಿ ಏನೈತೆ ಹೇಳಿ ಕೆಲಸ? ಸಾವುಕಾರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ರಿ. ಊರು ಉಪದ್ಯಾಪಿ ನನ್ನ ಮಕ್ಕಳು ನೀವು, ನಿಮ್ಮೂ ಇಂಪಾರ್ಟೆಂಟ್ ಕೆಲಸ ಇರ್ತಾವಲ್ಲ. ಇರ್ಲಿ ನನಗೆ ಟೈಮ್ ಇಲ್ಲ, ಏನೈತೆ ಹೇಳ್ರಿ ಪಟ್. ಬಟ್ ಹೇಳಿದ್ಮೇಲೆ ನೀವು ಹೊಡಿಬಾರ್ದ್ರಿ. ಈ ಹೊಡಿದು ಬಡಿದು ಇರ್ಲಾರ್ದ ನಮ್ಮ ಕೈಲಿ ಆಗಂಗಿಲ್ಲ ತಮ್ಮ. ಮಾತೆತ್ತಿದ್ರೆ ಇಕ್ಕರ್ಸವ್ರ ನಾವು ಹೇಳ್ತತ್ರಿ. ಆದ್ರೆ ನೀವು ಹಾನಿ ಮಾಡ್ಬೇಕ್ರಿ. ಅಲ್ಲಿ ವಿಷಯನ ಗೊತ್ತಿರ್ಲಾರ್ದ ಹಾನಿ ಮಾಡುದ? ನೀವು ಒಳ್ಳೆ ಗಂಟು ಬಿದ್ರಿ ಅಲ್ರಿ. ಆತಗೋ ಯಾರ ಮ್ಯಾಗ ಹಾನಿ ಮಾಡ್ಬೇಕು? ನಾಯಿ ಮ್ಯಾಲ್ರಿ. ನಾಯಿ ಅನ್ಬೇಡ. ನಾಯಿ ಅಂದೆ ಅಂದ್ರೆ ನನ್ನ ಪಿತ್ತ ನೆತ್ತಿಗೆ ಇರ್ತೈತಿ. ಜೂಲಿ. ಜೂಲಿ ಅದು ನನ್ನ ಪ್ರೀತಿಯ ಜೂಲಿ. ಜೂಲಿ ಮೇಲೆ ಹಾನಿ ಮಾಡಿರಿ. ಜೂಲಿ ಮೇಲೆ ಹಾನಿ ಮಾಡೀನಿ. ಏನು ಹೇಳ್ರಿ ಹೊಡಿಬಾರ್ದ್ರಿ. ಇಲ್ಲಿ ಹೇಳು. ನಾ ನಿಮ್ಮ ತಂಗಿನ ಮದುವೆ ಆಗ್ಬೇಕಂತ ಮಾಡೀನ್ರಿ. ಏನಂದ್ಯೋ ನಿಮ್ಮವ್ರು ಮಂಗ್ಯಾನ ಮಕ್ಕಳ? ನಾಯಿ ಮೇಲೆ ಹಾನಿ ಮಾಡಿರಿ. ಜೂಲಿ ಮೇಲೆ ಹಾನಿ ಮಾಡಿರಿ. ಜೂಲಿ ಮೇಲೆ ಹಾನಿ ಮಾಡಿನಂತ ನೀವಿಬ್ರು ಉಳ್ದಿರಿ. ನನ್ನ ಮೇಲೆ ಹಾನಿ ಮಾಡಿದ್ರೆ ನಿಮ್ಮವ್ರು ನಿಮ್ಮನ್ನು ಕತ್ತರಿಸ್ಬಿಡ್ತಿದ್ದೆ ಮಕ್ಕಳ. ಜೂಲಿ ಅಂದ್ರೆ ನನಗೆ ಜೀವ. ಏನೇ ಮಕ್ಕಳೇ, ನೀವು ನನ್ನ ತಂಗಿನ ಮದುವೆ ಹಾಕಿರಿ? ಇಬ್ರು ಅಲ್ರಿ, ನಾವೊಬ್ಬನ. ಅವ ಅಲ್ರಿ, ಅವ್ ಸುಮ್ಮನೆ ನನ್ನ ಸಪೋರ್ಟಿಗೆ ಬಂದಾನ. ಹಾನಿ ತಗೊಂಡವ್ ಯಾವ್ಲೆ? ನಾವಿಲ್ಲ, ನಾ ಮದುವೆ ಹಾಕನಕಿನ. ಕೆಲಸ ಮಾಡ್ರಿ, ನೀವಿಬ್ರು ಡಿಸೈಡ್ ಮಾಡ್ರಿ, ನಾ ಒಳಗೆ ಹೋಗಿ ಬರ್ತೀನಿ. ನೀ ಸರಿಲೇ. ಏನೈತ್ರಲ್ಲೇ ಮಕ್ಕಳೇ ನಿಮ್ಮಿಬ್ಬರ ಬಲ್ಲಿ ನಮ್ಮ ತಂಗಿ ಲವ್ ಮಾಡಕ? ಏನೈತದ್ ಕೇಳ್ತಿರಲ್ರಿ? ನಮ್ ಚಿಗವಂದು ಮುಂದಿನ ವರ್ಷ ರಿಟೈರ್ಮೆಂಟ್ ಆತಂದ್ರೆ 5 ಲಕ್ಷ ರೂಪಾಯಿ ಬರೋದೈತಿ. ನಿಂದಲೇ
34,000 ರೂಪಾಯಿ ತಿಂಗಳ ಪಗಾರ ರೀ. ಯಾರಿಗೆ? ನಮ್ಮ ಕಾಕಾಗ್ರಿ. ಮಂಗ್ಯಾನ ಮಗನ ಕಾಕಾಗೈತಿ ದೊಡ್ಡಪ್ಪಗೈತಿ ಇದೆ ಆಟ ಹಚ್ಚಿರಿ ಅಲ್ಲಿ ಅವನಿಗಿದ್ರೆ ನಿನಗೇನ್ ಸಿಗ್ತಾತ ಅನ್ನಿ ನಾ ಈ ಮೇಲೆ ಹಾನಿ ಮಾಡಿರಿ. ನಾಯಿ ಅನ್ನಂಗಿಲ್ಲ. ಜೂಲಿ 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 ಸಾವುಕಾರ ಒಂದು ಡೌಟ್ ರೀ ನನಗೆ. ಏನು? ಆ ಲ್ಯಾಬ್ ನಾಯಿಗೆ ಜೂಲಿ ಅಂತ ಹೆಸರಿಟ್ಟಿರಲ್ಲ. ನಾಯಿ ಯಾರ್ದ್ಲಿ ಅದು? ನಿಮ್ಮದ ರೀ. ಅದು ನನ್ನ ನಾಯಿ. ನಾ ಅದಕ್ಕೆ ಡಾಬರ್ ಅಂತ ಇಡ್ತೀನಿ. ಲೇ ನಮ್ಮ ತಂಗಿನ ನಿಮ್ಗೆ ಯಾಕೆ ಕೊಡ್ಬೇಕಲೇ ಮಂಗ್ಯಾನ ಮಕ್ಳು? ಯಾಕಿನ ಸಾಕೋದಾಕತ್ತನ್ಲೇ ನಿಮ್ಮ ಕೈಲಿ? ಹೇ ಹುಚ್ಚ, ತಿಂಗಳಿಗೆ 28,000 ರೂಪಾಯಿ ಮೇಕಪ್ ಮಾಡ್ಕೊತಾಳೆ ಏಕೆ? 28,000? ಹೌದು. ಬರೀ ಮೇಕಪ್ ತಿಂತಾಳ ಹೆಂಗ್ರಿ ನಿಮ್ಮ ತಂಗಿ? ಮಾಡ್ಕೋತಾಳ ಮೇಕಪ್ ಅಷ್ಟು ಕಾಸ್ಟ್ಲಿ ಇದು. ಕೊಡಕ್ಕಾಗಂಗಿಲ್ಲ ನಿಮಗ. ಹಂಗನ್ಬೇಡ್ರಿ, ನಿಮ್ ಕಾಲು ಬೀಳ್ತಿರ್ರಿ. 3 ತಿಂಗಳಿಂದ ನಿಮ್ ತಂಗಿಯಿಂದ ನಾಯಿ ಬೆನ್ನತ್ತಾಗ ಬೆನ್ನತ್ತೀನಿ. ನಾಯಿ ಅನ್ಬೇಡ ಅಂತ ಹೇಳಿ ಬೀದಿ ನಾಯಿಗೆ ಅನ್ನಕತ್ತೀನಿ. ಇರ್ಲಿ, ಆದ್ರೆ ನಾನು ಕರಾರು ಕಂಡೀಷನ್ ಭಾಳ ಅದಾವ. 100 ಇಲ್ರಿ, ಚಿಟ್ಕಿ ಹೊಡೆದ್ರೆ ಮುಗಿಸ್ತೀನಿ. ನಮ್ದು ಸೇಮ್ ರೀ. ಲಾಕ್ ಕರ್ದಿಯಾ ಜಾಯ್? ಕರೋ ತಿಂಗಳಿಗೆ ನಿಮ್ಮಿಬ್ಬರದಾಗ ಯಾರು ಒಬ್ರು 30,000 ರೂಪಾಯಿ ಜಮಾ ಮಾಡ್ಕೊಂಡು ಬಂದ್ರ ಅವ್ರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ. ತಿಂಗಳ ಕರ್ಮ ಐತಪ್ಪ ಯಪ್ಪ. ಇಷ್ಟೇ ಇಲ್ರಿ ಇದು. ಸುಮ್ಮನೆ 3 ತಿಂಗಳು ನಾಯಿ ಬೆನ್ನತ್ತಂಗೆ ಬೆನ್ನತ್ತಿದ್ನಲ್ಲ, ನಾಳೆನೆ 30,000 ರೂಪಾಯಿ 5 ಬಡ್ಡಿ ಹಂಗೆ ತಂದು ನಿಮ್ಮ ಮಸಡಿ ಮ್ಯಾಗ ಹಾಕ್ತೀನಿ. ಆತ ನಂದು ನಾಳೆ ಮಟ್ಟ ಟೈಮ್ ಬೇಡ್ರಿ. ಅಕೌಂಟ್ ನಂಬರ್ ಕೊಡ್ರಿ, ಅರ್ಧ ತಾಸ್ನಾಗ ಜಮಾ ಹಾಕೋರಿ ನಿಮ್ಮ ಅಕೌಂಟ್ಗೆ. ನಾ ನಿಮಗೆ ಬಡ್ಡಿ ಸಾಲ ಇಸ್ಕೊಂಡು ತೊಗೊಂಬರಿ ಅಂತ ಹೇಳಿಲ್ಲ. ಮತ್ತೆ ಬೆವರು ಸುರಿಸಿ ದುಡ್ದು ಯಾರು 30,000 ರೂಪಾಯಿ ತಂದು ನನ್ನ ಕೈಯಾಗ ಕೊಡ್ತಾರ ಅವ್ರಿಗೆ ನಮ್ಮ ತಂಗಿನ ಕೊಡ್ತೀನಿ ಮಕ್ಕಳೇ. ಎಂತ ಮಾತು ದುಡಿಯೋದ್ರೆ ಆಗಂಗಿಲ್ರಿ. ಆಗಂಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಹಂಗನ್ಬೇಡ್ರಿ, ನಾ ತರ್ತೀನಿ. ಕಷ್ಟಪಟ್ಟು ಹಗಲು ರಾತ್ರಿ ಓಟಿಯರ್ ಮಾಡಿ ತರ್ತೀನಿ. ಆಯ್ತಾ? 30,000 ರೂಪಾಯಿ ಅಡ್ವಾನ್ಸ್ ಪಗಾರ ಇಸ್ಕೊಂಡು ತಂದು ನಿಮ್ಗೆ ನಾಳೆ ಕೊಡ್ತೀನಿ. ಅಡ್ವಾನ್ಸ್ ಪಗಾರ ಇಸ್ಕೊಳಂಗಿಲ್ಲ. 1 ತಿಂಗಳು ಟೈಮ್ ಐತಿ ನಿಮಗ. 1 ತಿಂಗಳು ಹಗಲ ರಾತ್ರಿ ದುಡ್ದು ಕಷ್ಟಪಟ್ಟು ತೊಗೊಂಬಂದ್ರೆ ಅಷ್ಟ ಕೊಡ್ತೀನಿ ಮಕ್ಕಳೇ, ಇಲ್ಲಾಂದ್ರೆ ಕೊಡಂಗಿಲ್ಲ. 30ನೇ ದಿವಸಕ್ಕೆ ತಂದು ಕೊಡ್ತೀನಿ. ಹೌದು. ನಾ ನಿಮ್ಮ ನಾಯಿ ಮೇಲೆ ಹಾನಿ ಮಾಡಿ ಹೇಳ್ತೇನೆ. ನಾಯಿ ಅನುಬಾಡಲಿ, ಜೂಲಿ ಮೇಲೆ ಹಾನಿ ರೀ. ಉಳಿದಿ ಇವ ನಿನ್ನ ಉಳಿಸಿದ. ಇಲ್ಲಾಂದ್ರೆ ಇವತ್ತು ನಿಂದು ಇಬ್ರು ರೊಕ್ಕ ಜಮಾ ಮಾಡ್ಕೊಂಡು ಬರ್ರಿ, ನಾವು ವಿಚಾರ ಮಾಡಿ ಹೇಳ್ತೀವಿ. ಇದರ ಪರಿಣಾಮ ಉಚಿತವಾಗಿರುವುದಿಲ್ಲ. ಇಂದಲ್ಲ ನಾಳೆ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ. ಹಲೋ ಹಲೋ ರಾಜ, ನಿಮ್ಮ ಅಪ್ಪ ತೀರ್ಕೊಂಡ್ರು. ನೀನು ಕಚ್ಚಿ ಬಿಟ್ಟ ಪಾತ್ರೆಯನ್ನು ರಾಜ, ಇಲ್ಲಿ ಫಸ್ಟ್ ಶೋಗೆ ಇಷ್ಟೊಂದು ಮಂದಿ ಬಂದಾರೆ. ದೊಡ್ಡ ಹವ ಐತೆ. ನಿಂದು ಅವನದು ಕಾಂಬಿನೇಷನ್ ಭಾಳ ಚೆನ್ನಾಗೈತ್ಲಿ. ಹಿಂಗೆ ಮುಂದುವರೆದ್ರೆ ನಿಮ್ಮ ಅಪ್ಪನ ಮೀರಿಸ್ತಿಯಲ್ಲಿ ನೀನು ದೊಡ್ಡ ನಟ ಆಗ್ತಿ. ಈ ಶೋಗೆ ಎಷ್ಟು ಮಂದಿ ಬಂದಾರಂದ್ರೆ ಇನ್ನು 2ನೇ ಶೋ ಥಿಯೇಟರ್ ಪ್ಯಾಕ್ ಆಗ್ಬೇಕ್ಲೆ. ಒಂದು 5-6 ತಿಂಗಳು ಇಲ್ಲಿಂದ ಕ್ಯಾಂಪ್ ಕೇಳಂಗಿಲ್ಲ ನೋಡು. ಎಲ್ಲ ಸಾಲ ಮಾಡಿದ್ ಇಲ್ಲೇ ತೀರಿಸ್ಬಿಡ್ತೀವಿ. ಫೋನ್ಗಿನ ಬಂದ್ ಮಾಡಿರ್ಲಿ. ಈಗ ಯಾಕೆ ಫೋನು ನೋಡೋ? ಮುಂದಿನ ಸೀನು ಜಬರ್ದಸ್ತ್ ಆಗ್ಬೇಕಾ? ನಿನ್ನ ಮೇಲೆ ಬಿಟ್ಟೈತೆ ನೋಡಪ್ಪ. ನಾವು ಕಷ್ಟದಾಗಿದ್ದಾಗ ರಂಗಭೂಮಿ, ನಮ್ಮ ಕಲಾವಿದರು ನಮ್ಮ ಕೈ ಹಿಡ್ದಾರೆ. ಅವ್ರ ಋಣ ನಮ್ಮ ಮೇಲೆ ಐತಿ. ಇದನ್ನು ಯಾವತ್ತೂ ಮರಿಬೇಡ. ವಿಧಿಯೇ ನಿನ್ನ ಆಟವು ಸರಿಯೇ, ವಿಧಿಯೇ ನಿನ್ನ ಆಟವು ಸರಿಯೇ, ನಿನ್ನ ಈ ಆಟಕ್ಕೆ ಜೀವವು ನಲುಗಿದೆ, ನಿನ್ನ ಈ ಆಟಕ್ಕೆ ಜೀವವು ನಲುಗಿದೆ.
ಮೋಸವೇನೆಲ್ದು ಅರಿಯದ ಮನಕ್ಕೆ ನೀನು ನೀಡಿದ ಶಿಕ್ಷೆ ತಾಳದಾಯಿತು ಮನಕ್ಕೆ ವಿಧಿಯೇ ನಿನ್ನ ಆಟವು ಸರಿಯೇ ವಿಧಿಯೇ ನಿನ್ನ ಆಟವು ಸರಿಯೇ ನಿನ್ನ ಈ ಆಟಕ್ಕೆ ಜೀವವು ನಲುಗಿದೆ ನಿನ್ನ ಈ ಆಟಕ್ಕೆ ಜೀವವು ನಲುಗಿದೆ ವಿಧಿಯೇ ನಿನ್ನ ಆಟವು ಸರಿಯೇ ಏ ನಾ ಹೇಳಲಿಲ್ಲ ಇಲ್ಲೇ ಮಂದಿ ಎಲ್ಲ ನಿನ್ನೆ ಕೇಳಕತ್ತಾರಲಿ ಎಂಥ ಕಲೆಕ್ಷನ್ ತಗೋ ಈ ಖುಷಿಗೆ ನಿನ್ನ ಕಲೆಕ್ಷನ್ಗಿಂತ ಆಯರೇ ಭಾಳ ಆಗೈತೆ ಈಗ ಇದಿಷ್ಟು ಇಟ್ಕೊ ರೊಕ್ಕ ನಿನ್ನ ಖುಷಿ ಹಿಂಗೆ ಇಟ್ಕೊಳ್ಳಿ ಎದಕ್ಕೆ ಯಾಕೋ ರಾಜ ಏಯ್ ಯಾಕೆ ಏನಾತೋ ಹೇಳೋ ಅಪ್ಪ ರಾಜ, ಸಂಬಂಧಗಳು ಕೂಡಿದಾಗ ಖುಷಿ ಇರ್ತೈತಿ, ಅದು ಬಿಡಿಸ್ಕೊಂಡಾಗ ದುಃಖ ಆಗ್ತೈತಿ. ಹಂಗಂತ ಹೇಳಿ ಯಾವ ಸಂಬಂಧನೂ ಶಾಶ್ವತ ಅಲ್ಲ. ಜೀವನ ಅನ್ನೋದು ನಾಟಕ ರಂಗ ಇದ್ದಂಗೆ. ಇದಕ್ಕೆ ಸೂತ್ರಧಾರಿ ಆ ದ್ಯಾವ್ರು. ನಾವೆಲ್ಲ ಪಾತ್ರಧಾರಿಗಳು. ಬರಬೇಕು, ಪಾತ್ರ ಮಾಡಬೇಕು, ನಾಟಕ ಮುಗಿಸ್ಕೊಂಡು ಹೋಗಬೇಕು. ನನ್ನ ಪಾತ್ರ ಮುಗಿದೈತಿ, ಆದರೆ ನಿನ್ನ ಪಾತ್ರ ಇನ್ನೂ ಮುಗ್ದಿಲ್ಲಲೇ. ನೋಡು, ನಾನು ಎಲ್ಲೂ ಹೋಗಿಲ್ಲ, ನಿನ್ನ ಜೊತೆಯಾಗೇ ಇರ್ತೀನಿ. ನೀನು ರಂಗದ ಮೇಲೆ ಪಾತ್ರ ಮಾಡಿ ಖುಷಿ ಪಡಿಸ್ತೀಯಲ್ಲ, ಆ ಪ್ರತಿಯೊಬ್ಬ ಪ್ರೇಕ್ಷಕರ ಖುಷಿ ಒಳಗ ನಾ ಇರ್ತೀನಿ. ನೀನು ರಂಗದ ಮೇಲೂ ರಾಜ್ನಂಗಿರಬೇಕು, ನಿಜ ಜೀವನದಾಗೂ ರಾಜ್ನಂಗಿರಬೇಕು. ಸರಸ್ವತಿ ಋಣ ನಿನ್ನ ಮೇಲೆ ಐತಿ. ನಿನಗೋಸ್ಕರ ನಾಟಕ ರಂಗ ಅಲ್ಲಿ ಕಾಯ್ತಾ ಐತಿ. ಹೋಗು ಹೋಗು, ಕಲಾ ಸೇವೆ ಮುಂದುವರ್ಸು.